ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶಭಿಪ್ಲಾವಯನ್ ಮಾಂ ಆವಿರ್ಭೂಯಾದನಕಮಹಿಮಾ ಮಾನಸೆ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟಭಗವನ್ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ಶ್ರೀಗುರುಭ್ಯೋ ನಮಃ. ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಚಿಂತಕರಿಗೆ ವಂದನೆಗಳು. ವೇದಗಳ ಸೃಷ್ಟಿಯನ್ನು ಹೇಳುವ ಪುರುಷ ಸೂಕ್ತ ಆ ವೇದದ ದೇವತೆಗಳ ಸೃಷ್ಟಿಯನ್ನು ಹೇಳುತ್ತದೆ. ಮುಂದೆ ಕೊನೆಯ 4 ಮಂತ್ರಗಳು 13, 14, 15, 16. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಚಂದ್ರಮಾ ಮನಸೋ ಜಾತಃ, ಭಗವಂತನ ಮನಸ್ಸಿನಿಂದ, ಮನಸ್ಸಿನ ಅಧಿಷ್ಠಾನದಿಂದ, ಮನಸ್ಸು ಎನ್ನುವ ಅಧಿಷ್ಠಾನದಿಂದ. ದೇವರಿಗೊಂದು ಮನಸ್ಸು ಅಂತ ಒಂದಿಲ್ಲ. ಮುಂದೆ ಜನರಿಗೆ ಸೃಷ್ಟಿಯಲ್ಲಿ ಮನಸ್ಸು ಒಂದು ಬೇಕು. ಕೇವಲ ಭಗವಂತನಿಂದ ಮಾತ್ರ ಸೃಷ್ಟಿ ಹೇಳಿದ್ದಲ್ಲ. ತಸ್ಮಾತ್ ವಿರಾಟ ಜಾಯತ ಅಂತ ಹಿಂದೆ ಚತುರ್ಮುಖನು ಪ್ರಸ್ತುತ. ಅದರಿಂದ ಚತುರ್ಮುಖನು ನಾನು ಹೇಳಿದೆ, ಅವನು ಅಶ್ವ ಆದಾಗ ಒಡವೈತರ ಅಂತ ಹೇಳಿಕೊಂಡು, ಹಾಗೆ ಅಜ ಅವಳದು ಸ ಅಜ ಬಸ್ತೈತರಹ ಅಂತ ಹೇಳಿ ಚತುರ್ಮುಖ ಮತ್ತು ಸರಸ್ವತಿಯರ ದಾಂಪತ್ಯದಿಂದ ಲೋಕದಲ್ಲಿನ ಸೃಷ್ಟಿಯನ್ನು ಹಿಂದೆ ಪ್ರಸ್ತಾವ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಭಗವಂತನ ಮನಸ್ಸು ಅನ್ನುವುದಕ್ಕಿಂತ ಹೆಚ್ಚು ಅರ್ಥದಲ್ಲಿ ಚತುರ್ಮುಖನ ಮನಸ್ಸು ಆಗ್ತದೆ. ಭಗವಂತನು ಮನಸ್ಸು ಎನ್ನತಕ್ಕಂತಹ ರೂಪವಿಶೇಷದಿಂದ ಅದರ ಅಭಿಮಾನಿತ್ವವನ್ನು ಕೊಡಲಿಕ್ಕೋಸ್ಕರ ಭಗವಂತ ಮನಸ್ಸು ಅಂತ ಮಾಡಿಕೊಂಡ, ಅಂತರಿಂದ್ರಿಯ ಅಂತ ಮಾಡಿಕೊಂಡ. ಅದರಿಂದ ಅಂತರಿಂದ್ರಿಯದ ಅಧಿದೇವತೆಯಾಗಿ ಚಂದ್ರ ಬಂದ ಏನೋ ಮುಖ್ಯ ಅರ್ಥ. ಅಲ್ಲಿಂದಾಗಿ ಅವನು ಸೃಷ್ಟಿಯಾದ ತಾಣ ಮನಸ್ಸು. ಆದ್ದರಿಂದ ಹೇಗೆ ಬ್ರಾಹ್ಮಣೋಸ್ಯ ಮುಖಂ ಎನ್ನುವಲ್ಲಿ ಬ್ರಾಹ್ಮಣ ಜಾತಿ ಎನ್ನುವುದು ಮುಖಸ್ಥಾನದಿಂದ ಬಂದದ್ರಿಂದ ಮುಖಸ್ಥಾನದ ಕೆಲಸವನ್ನು ಬ್ರಾಹ್ಮಣ ಜಾತಿಯವರು ಮಾಡಬೇಕು ಅಂತ ಆಯಿತು ವಿಹಿತ. ಆಪತ್ತು ಬಂದಾಗಷ್ಟೇ ಪಕ್ಕದ ಜಾತಿಯ ಕೆಲಸ ಮಾಡಲಿಕ್ಕೆ ಅವರು, ದೇಶದ ರಕ್ಷಣೆಗೆ ಹೋಗಲಿಕ್ಕೆ ದ್ರೋಣ, ಕೃಪ ಇವರೆಲ್ಲ ನಿಂತದ್ದು ಆಪತ್ಕಾಲದಲ್ಲಿನ ಹೊತ್ತಿನಲ್ಲಿ ದೇಶ ರಕ್ಷಣೆಗೆ ಅಂತ. ಅವರೇನು ದೇಶ ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಅಂತೂ ಬ್ರಾಹ್ಮಣನು ಆಯುಧ ಹಿಡಿಯಬಹುದು ಯಾವಾಗ ಅಂದರೆ ಅಂತಹ ಆಪತ್ಕಾಲದಲ್ಲಿ ಮಾತ್ರ. ಅವನು ಒಂದೊಮ್ಮೆ ವ್ಯಾಪಾರ ಮಾಡ್ಬೋದು ಯಾವಾಗ ಅಂದರೆ ಇನ್ನೂ ಆಪತ್ತು ಬಂದಾಗ. ಹೀಗೆ ಅವರವರ ಕರ್ಮವನ್ನು ಮಾಡಲಿಕ್ಕೋಸ್ಕರ ಆಯಾ ಸ್ಥಾನಗಳಿಂದ ಭಗವಂತನಿಂದ ಉತ್ಪತ್ತಿಯನ್ನು ಹೇಳ್ತಾರೆ ಹೊರತು ಸ್ಥಾನದಿಂದ ವ್ಯತ್ಯಾಸ ಏನಿಲ್ಲ. ದೇವರದ್ದು ಎಲ್ಲವೂ ಒಂದೇ ಅಂಗಗಳು ನಾವು ನೋಡಿದ್ದೇವೆ. ಹಾಗೆ ಇಲ್ಲಿಯೂ ಚಂದ್ರನು ಮನೋಭಿಮಾನಿ ಆಗಲಿಕ್ಕೋಸ್ಕರ ಭಗವಂತನ ಮನಸ್ಸು ಎನ್ನುವ ತಾಣದಿಂದ ಸೃಷ್ಟಿಯನ್ನು ಪಡೆದಿದ್ದಾನೆ ಮತ್ತು ಅಲ್ಲಿಯೇ ಅವನು ಲಯವನ್ನು ಪಡಿತಾನೆ. ಚಂದ್ರಮ ಮನಸೋ ಜಾತಃ, ಅಂತರಿಂದ್ರಿಯ ಎನ್ನುವ ದೃಷ್ಟಿಯಿಂದ ಅದಕ್ಕೊಂದು ಪ್ರಾಶಸ್ತ್ಯ ಅಂತ ಮೊದಲು ಹೇಳಿಕೆ ಅಂತ ಹೇಳಬಹುದು, ಹೇಳಬೇಕು. ನಾನು ಈಗಾಗಲೇ ಹೇಳಿದೆ, ವೇದಗಳ ಸೃಷ್ಟಿಯ ನಂತರದಲ್ಲಿ ವೇದಾಭಿಮಾನಿಗಳ ಸೃಷ್ಟಿ ಅಂತ ಹೇಳುವಾಗ ಚಂದ್ರ ಸಾಮವೇದದ ಅಭಿಮಾನಿ. ನಾವು ನಿನ್ನೆ ಕೇಳಿದ ಹಾಗೆ ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣನೇ ಹೇಳ್ತಾನೆ. ವೇದಗಳಲ್ಲಿ ನಾನು ಸಾಮವೇದ ಇದ್ದೇನೆ, ಅದಕ್ಕೆ ಮೊದಲು. ಅದರಿಂದ ಮೊದಲ ವೇದಾಭಿಮಾನಿಯಾಗಿರತಕ್ಕ ಚಂದ್ರನ ಸೃಷ್ಟಿ ಹೇಳಲಿಕ್ಕೆ ಕಾರಣ ಭಗವಂತನ ವಿಭೂತಿ ರೂಪದ ವೇದ ಅದು ಅಂತ ಹೇಳಿಕೊಂಡು. ಹೀಗೆ ಸುಮಾರು ಮುಖಗಳಿಂದ ನೋಡಲಿಕ್ಕೆ ಬರ್ತದೆ. ಈಗ ನಾನು ಯಜ್ಞದ ಸೃಷ್ಟಿಗಳ ಬಗ್ಗೆ ನಾವು ಮಾತಾಡಿದೆವು. ಯಜ್ಞಕ್ಕೆ ಬೇಕಾಗಿರ್ತಕ್ಕ ಸರ್ವಭೂತ ಅಂತೇಳಿ ಎಲ್ಲ ಸಾಮಗ್ರಿಗಳೆಲ್ಲ ಬಂದವು. ಏನು ಸಾಮಗ್ರಿಗಳು ಬಂದವು ಅಂತ ಬಿಡಿಸಿ ಹೇಳಲಿಕ್ಕೆ ಹೋಗಲಿಲ್ಲ ನೀವು. ಅದಕ್ಕೆ ಶುರು ಮಾಡ್ತಾರೆ ಚಂದ್ರಮ ಮನಸೋ ಜಾತಃ ಅಂತ. ಚಂದ್ರ ಬಂದಿದ್ದಾನೆ, ಅವನು ಮನಸ್ಸಿಗೆ ಮುದವನ್ನು ಕೊಡುವವ. ಚಂದ್ರ ಚದಿ ಅಲ್ಲಾದೆ ಅಂತ ಕಿರಿಕಿರಿಯಾದಾಗ ಎಲ್ಲ ಟೆನ್ಷನ್ಗಳನ್ನು ದೂರ ಮಾಡುವವ ಚಂದ್ರ. ನಿಜವಾಗಿ ಹಾಗಿರುವ ಸೊತ್ತು ಯಾವುದು ಕೇಳಿದರೆ ಯಜ್ಞದಲ್ಲಿ ಸಮಿದೆ. ಸೋಮೋ ವನಸ್ಪತೀನಾಂ ರಾಜ ಅಂತ, ಸೋಮೋವಾ ವನಸ್ಪತೀನಾಂ ಸೋಮಾಯ ವನಸ್ಪತಯೇ ಅಂತ. ಅವನು ಮರಗಿಡಗಳಿಗೆಲ್ಲ ಒಡೆಯ.
ಗಮಾವಿಶ್ಯಜ ಭೂತಾನಿ ಹೇಳಿಕೊಂಡು ಕೃಷ್ಣ ಹೇಳ್ತಾನೆ, ಸೋಮೋ ಭೂತ್ವ ರಸಾತ್ಮಕ ಅಂತ. ನಾನು ಸೋಮನಾಗಿ ನಿಂತು ಲೋಕದಲ್ಲಿ ಪಸೆಯನ್ನು ನಿಲ್ಲಿಸಿ ಗಿಡಮರಗಳ ಅರಳುವಿಕೆಯಲ್ಲಿ ಕಾರಣನಿದ್ದೇನೆ ಅಂತ. ಚಂದ್ರನೊಳಗೆ ನಿಂತ ಭಗವಂತ, ಚಂದ್ರಮಂಡಲಾಧಿಷ್ಠಿತನಾದವ, ಚಂದ್ರನೊಳಗಿರುವವ, ಇಡೀ ವನಸ್ಪತಿಗಳಿಗೆ ಕಾರಣನಾಗಿರುವವ. ಆದ್ದರಿಂದ ಯಜ್ಞಕ್ಕೆ ಬೇಕಾಗಿರತಕ್ಕ ಸಮಿಧೆಗಳ ಸೃಷ್ಟಿಯಲ್ಲಿ ಕಾರಣನಾಗಿ ನಿಂತ ಚಂದ್ರ ಇಲ್ಲಿ ಬಂದ. ಮೊದಲು ಬೇಕಾದ್ದು ಯಜ್ಞಕ್ಕೆ ಏನು ಕೇಳಿದರೆ ಕಟ್ಟಿಗೆ. ನೀವು ತುಪ್ಪ ಇಲ್ಲಿ ಹೊಂಡಕ್ಕಾಗೋದು ಅಲ್ಲ, ಚರು ಎಲ್ಲಿಗೆ ಹಾಕಬೇಕು? ಕಟ್ಟಿಗೆ. ಅದರಿಂದ ಕಟ್ಟಿಗೆ ಬೇಕೇ ಮೊದಲು. ಅದರಿಂದ ಕಟ್ಟಿಗೆಯ ದೇವತೆ, ವನಸ್ಪತಿಗಳ ರಾಜ. ಅದರಲ್ಲಿಯೂ ದೊಡ್ಡ ಹೋಮ ಅಂದ ತಕ್ಷಣ ಸೋಮಯಾಗ. ಸೋಮರಸ ಇಲ್ಲದಿದ್ದರೆ ಆಗುವುದೇ ಇಲ್ಲ. ಚಂದ್ರಮಾ ಮನಸೋ ಜಾತ. ಅದರಿಂದ ಮೊದಲ ಹೆಸರು ಎತ್ತಿದ್ದೇ ಸೋಮನನ್ನೇ, ಚಂದ್ರನನ್ನೇ. ಸೋಮಲತೆ, ಸೋಮರಸ ಎಲ್ಲ ತ್ರಿಶ್ರವಣಕ್ಕೂ 3 ಹೊತ್ತಿನ ಹೋಮಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೋಮರಸ, ಸೋಮಲತೆ. ಆ ಸೋಮಬಳ್ಳಿಗೆ ಮುಖ್ಯಾಭಿಮಾನಿಯೇ ಸೋಮ. ಸೋಮನ ಹಾಗೆ ಅದು ದಿನಕ್ಕೆರಡು ಎಲೆಗಳ ಅದರಲ್ಲಿ ಉತ್ಪತ್ತಿ, ಕೃಷ್ಣ ಪಕ್ಷದಲ್ಲಿ ಆಗುವ ಅದರ ನಾಶ. ಹೀಗೆ ಕಲಾ ಅಭಿವೃದ್ಧಿಯಂತೆ ಇದು ಸೋಮಬಳ್ಳಿ ಹುಡುಕ್ಲಿಕ್ಕೆ ಭಾರಿ ಸುಲಭ ಯಾವುದು ಅಂತ. ಯಾವುದು ಕೃಷ್ಣ ಪಕ್ಷಕ್ಕೂ ಶುಕ್ಲ ಪಕ್ಷಕ್ಕೂ ಅಭಿವೃದ್ಧಿ ಮತ್ತು ಕ್ಷಯವನ್ನು ಪಡೆಯುವ ಎಲೆಗಳು ಉಳ್ಳ ಬಳ್ಳಿಯೋ ಅದು ಇಲ್ಲೆಲ್ಲಿ ಇಲ್ಲ. ಇವತ್ತು ಸೋಮಲತೆ ಅಂತ ಹೇಳಿಕೊಂಡು ನಾವು ಅಮೃತ ಬಳ್ಳಿಯನ್ನೇ ಜಜ್ಜಿ ಕಷಾಯ ಮಾಡಿ ಕುಡಿಸ್ತೇವೆ, ಅದಲ್ಲ. ಇಲ್ಲಾದರೆ ಅದು ಅಂತ ಹೇಳಿದರೆ ಅದು ವಿಷಯ ಬೇರೆ. ನಾವು ಇಲ್ಲದಕ್ಕೆ ಯಾರನ್ನೂ ಕಟ್ತೇವೆ, ಅದು ಹೆಚ್ಚಿನಾಗೆ ಹಾಗೆ. ಅರಸಿನ ಇಲ್ಲ ಅಂತಾದರೆ, ಅರಸಿನ ಕೋಡಿ ಇಲ್ಲ ಆದರೆ, ಅರಸಿನ ಕೋಡಿ ಇಲ್ಲ ಶುಂಠಿಯನ್ನು ಇದು ಹಾಕಿಬಿಡಿ ಹಿಂದೆ ಎಂತವು ಹಾಕಿಬಿಡಿ, ನಮಗೇನಂತ ಏನೋ ಒಂದು ಗೆಡ್ಡೆ ಅಡಿಯಲ್ಲಿ ಬರುವಂಥದ್ದಲ್ಲ ಹಾಕಿಬಿಡಿ. ಹಾಗೆ ಅರಸಿನ ಎಲೆ ಹಾಗೆ ಇರ್ತದೆ, ಶುಂಠಿ ಎಲೆಯು ಕೆಳಗೆ ತೆಗೆಯೋದು ಹಾಕೋದು, ನಮಗೇನು ಎತ್ತಿಬಿಡಿ. ಅರಸಿನ ಬಂತ ಇಲ್ಲ, ಬರಲಿಲ್ಲ, ಶುಂಠಿ ಬಂದ, ಹಾಗೆ ಏನಾದರೂ ಆಗಲಿ ಒಂದೊಂದು. ಹೀಗೆ ಸಬ್ಸ್ಟಿಟ್ಯೂಟ್ ವಿಧಾನ ನಮ್ದು ಹಾಗೆ. ಏನಾದರೂ ತಿಂತೇವೆ, ಏನಾದರೂ ಕೇಳೋದು. ಸಂಜೆ ಹೊತ್ತು ಏನೋ ಕೇಳಬೇಕು, ಏನಾದರೂ ಕೇಳುವ, ಏನಾದರೂ ಹೇಳುವ, ಏನಾದರೂ ತಿನ್ನುವ, ಎಲ್ಲಿಯಾದರೂ ಹೋಗುವ, ಎಲ್ಲಿಯಾದರೂ ಹೋಗ್ಬೇಕು. ಅವರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಯಮ ಇಲ್ಲ, ಸಂತೆಗೆ ಅಂತ ನಿಯಮ ಇಲ್ಲ. ಅವ್ರು ಎಲ್ಲಿ ಹೋದರೂ ಏನು ಮಾಡ್ತಾರೆ, ಅವರು ದೇವಸ್ಥಾನಕ್ಕೆ ಬಂದರೂ ಚರ್ಮುರಿ ತಿಂತಾವೆ, ಸಂತೆಗೆ ಹೋದರೂ ಅದನ್ನೇ ನುಂಗ್ತಾವೆ. ಆದ್ದರಿಂದ ಅವರಿಗೆ ಒಟ್ಟು ಬಾಯಿ ಚಾಪಲ, ತಲೆ ತಿರುಗಾಟ. ಇಂಥದ್ದು ಪ್ರಯೋಜನ ಇಲ್ಲ. ಇಂಥದ್ದು ಯಜ್ಞವನ್ನು ಹೇಳುವುದಿಲ್ಲ. ಯಜ್ಞಕ್ಕೆ ಇಂಥದ್ದು ವಿಧಿ ವ್ಯವಸ್ಥೆ ಇದೆ, ಹೀಗೆ ಅಂತ ಮೆಷರ್ಮೆಂಟ್ ಬೇರೆ ಇದೆ. ಇಷ್ಟು ಇಟ್ಟಿಗೆದ್ದು, ಇಷ್ಟು ಅಂಗುಲದ್ದು, ಇಂತಹ ಡಿಸೈನ್, ಇಷ್ಟು ಆಳ ಗುಂಡಿ ಬೇಕಾದ ನಮಗೆ ಆಹುತಿ ಕೊಡಲಿಕ್ಕೆ ಆದಷ್ಟು ಆಳ ಇದ್ರೆ ಒಳ್ಳೆಯದು, ಅದೆಲ್ಲ ಪ್ರಶ್ನೆ ಇಲ್ಲ. ವ್ಯವಸ್ಥೆ ಉಂಟು ಅದಕ್ಕೆ, ಉದ್ದ ಅಗಲ ಎಲ್ಲ ಕ್ರಮಬದ್ಧವಾಗಿ. ಸಮಯ ಅದನ್ನು ಮೊದಲನೇ ಸಮಯ ಹೇಳ್ತಾನೆ. ಎರಡನೇ ಸೃಷ್ಟಿಯೇ ಸಮಯದ ಸೃಷ್ಟಿ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ ಅಂತ. ಹಾಗೆ ಅದರಿಂದ ವನಸ್ಪತಿಗಳು ಯಜ್ಞಕ್ಕೆ ಬೇಕಾಗಿರತಕ್ಕ ಪ್ರಧಾನ ಸಾಮಗ್ರಿಯ ಅಧಿದೇವತೆ. ತುಂಬ ಅರ್ಥಗಳಲ್ಲಿ ಹೇಳಿದ್ದಾನೆ ಚಂದ್ರ ಯಾಕೆ ಬಂದ ಅಂತ. ಚಕ್ಷೋ ಸೂರ್ಯೋಜಾಯತ, ಇನ್ನು ಸೂರ್ಯ ಬಂದ. ಸೂರ್ಯ ಏನು ಬಂದ, ಯಾಕೆ ಬಂದ? ಯಜಸ್ಸಿನ ದೇವತೆ ಅವನು, ಕರ್ಮಕಾಂಡದ ದೇವತೆ ಅವನು, ನಡೆಸಿಕೊಡಬೇಕಲ್ಲ. ಕಟ್ಟಿಗೆ ಇದ್ದರೆ ಯಜ್ಞ ಆಗತ್ತೆ ರೀ. ಕಟ್ಟಿಗೆ ಹೇರಳವಾಗಿ ಬಂದು ಒಳ್ಳೊಳ್ಳೆ ಸಮಿತಿಗಳು ಬಂದಿವೆ. ಯಜ್ಞ ಆಗಲಿ ಅಂದರೆ ಯಜ್ಞ ಪ್ರಕ್ರಿಯೆ ಗೊತ್ತಿರಬೇಕು. ಸೋಮನಿ ಕೇಳಿರ್ಬೇಕು, ಅಲ್ಲಾಡ್ತಾ ಇದ್ದಾನ. ಮರದ ದೇವತೆ ಹಿಂದೂ ಆಗಿರಲಿ ಪ್ರವಚನ, ಅವು ಎಲ್ಲ ಮರಗಳು ಮಾತಾಡೋದು. ನನಗೆ ತುಂಬ ಇಷ್ಟ ಅಂದರೆ ಮರಗಳು ಮಾತಾಡೋದು. ಅವುಗಳ ಜೊತೆಯಲ್ಲಿ ನಾನಿರು. ನಾನು ಹೇಳಿದ್ದೇನೆ ಒಮ್ಮೆ, ವೇದವ್ಯಾಸರು ಹೇಳಿದ ಗೆರೆ ಅದು, ದಶಪುತ್ರ ಸಮೋದ್ರಮಃ ಅಂತ. ಮನೆಯಲ್ಲಿ ಒಂದು ಅಂಗಳದಲ್ಲಿ ಮರ ಇದ್ದರೆ ಅದು ಎಷ್ಟು ಮಕ್ಕಳಿಗೆ ಸಮ ಅಂದರೆ 10 ಮಕ್ಕಳಿಗೆ ಸಮ. ನಿಮ್ಮಲ್ಲಿ 100 ಮರ ಇದ್ದರೆ 1000 ಮಕ್ಕಳಾಯ್ತು ನಿಮಗೆ ಖುಷಿಯಲ್ಲಿ. ಹಾಗೆ ಅಷ್ಟು ಅವುಗಳನ್ನು ಪೋಷಿಸಿದಾಗೆ ನೀವು ಹಾಕುವ 2 ತಂಬಿಗೆ ನೀರೇ ಇರಲಿ, ನಿಮ್ಮ ಅಂಗಳದಲ್ಲಿ ನಿಂತು ನಿಮ್ಮ ಹತ್ತಿರ ನಿಂತದ್ದು ತುಂಬ ಪ್ರೀತಿಯಿಂದ ಎಲ್ಲ ಸಂವೇದವೂ ಅವಕ್ಕಿವೆ. ಮಾತು ಬರುವುದಿಲ್ಲ ಅಂತಷ್ಟೇ ಹೊರತು ತುಂಬ ಉಪಕಾರ ಮಾಡ್ತವೆ. ನನಗಂತೂ ತುಂಬ ಸಹಾಯ ಮಾಡಿದೆ, ನನಗೆ ಗೊತ್ತಿದೆ ಅದು. ಹೇಳಿದ್ದೇವೆ ಕೆಲವರಿಗೆ ನಾನು ಅದರ ಕಥೆ ಹೇಗಿರ್ತದೆ. ಹಾಗೆ ಸೋಮ ಕರೆದ್ರೆ ಸೋಮ ಮಾತಾಡಬೇಕು. ಹಾಗೆ ಕ್ರಮ. ಬಳ್ಳಿ ಕಾಣಬೇಕು ಹೇಳಬೇಡಿ, ಮತ್ತೆ ಅದು ರಹಸ್ಯ, ಗುಟ್. ನಾಳೆ ನೀವು ಆ ಬಳ್ಳಿಯನ್ನು ತಗೊಂಡು ದುರುಪಯೋಗ ಪಡಿಸಿದರೆ ಸೋಮಬಳ್ಳಿ ಅದು ಕಾಣುವುದಿಲ್ಲ, ಮತ್ತೆ ಇದ್ದರೂ ಕಾಣುವುದಿಲ್ಲ ಸೋಮಬಳ್ಳಿ, ಅದೊಂದು ಕತೆ. ರಾತ್ರಿ ಹೊತ್ತಿನಲ್ಲಿ ಕಾಣಿಸಿಕೊಳ್ತದೆ, ಅದು ಸೋಮಬಳ್ಳಿ. ನಾನು ಪೂರ ಅದರದ್ದು ಹೇಳಲಿಲ್ಲ. ಸೋಮಬಳ್ಳಿ ಇದ್ದೇ 1 ಗಂಟೆ ಆಗ್ತದೆ ಹೇಳಲಿಕ್ಕೆ ಹೋದರೆ. ಅದರ ಲಕ್ಷಣವೇ ಕತ್ತಲಿನಲ್ಲಿ ಎಲ್ಲಿ ಹೊಳೆಯುತ್ತೆ ಎಲೆ, ಅದು ಕಾಣಿಸಿಕೊಳ್ಳುತ್ತದೆ ನಾನು ಇಲ್ಲಿದ್ದೇನೆ ಅಂತ ಹುಡುಕುವವರಿಗೆ. ಅದು ಸೋಮಲತೆ. ನೀವು ದೀಪ ಇಟ್ಕೊಂಡು ಹೋಗಬೇಕಾಗಿಲ್ಲ. ಚಂದ್ರನಾಗೆ ಹೊಳೆಯುವ ವಸ್ತು ಅದು. ಯಾರು ನಿಜವಾಗಿ ಅಯೋಗ್ಯರೋ ಅವರಿಗೆ ಎದುರಲ್ಲಿ ಇದ್ದರೂ ಕಾಣುವುದಿಲ್ಲ, ಅದು ಗುಟ್ಟಾಗ್ತದೆ, ಅದು ಅಡಗಿ ಕೂತ್ಕೊಳ್ತದೆ. ಹನುಮಂತ ಓಡುವಾಗಲೇ ಆ ವಿಶಲ್ಯಕರಣಿಗಳೆಲ್ಲ ಇಂಥದ್ದೆಲ್ಲ ಅಲ್ಲ. ಕೈಕಾಲು ಮುರಿದ್ರೆ ಸರಿ ಮಾಡುವಂತಹ ಔಷಧಿಗಳೇ ಸಿಗಲಿಲ್ಲ, ಕಣ್ಮುಚ್ಚಾಲೆ ಆಯಿದ್ದವು
ನನಗೇನಂದ, ಬೆಟ್ಟವನ್ನೇ ತಂದವ. ನನಗಿಷ್ಟೇ ತಾನೇ, ನೀವು ಅಡಿಗಿಲ್ಲೇ ಕೂತ್ಕೊಳ್ಳಿ, ಹೊತ್ಕೊಂಡು ಹೋಗ್ತೇನೆ ಅಂದ. ನಮಗೆಲ್ಲಿ ಆಗ್ತದೆ, ನಾವು ಬೆಟ್ಟ ತೆಗಿಲಿಕ್ಕಾಗತ್ತೆ, ಬೆಟ್ಟ ಜಜ್ಜಲಿಕ್ಕಾಗತ್ತೆ ನಮಗೆ. ಅವನಾದ್ರೆ ಅದರಿಂದಲೇ ರಸ ತೆಗೆದಾನು ಬೇಕಾದರೆ. ಅಂತಹ ಅದ್ಭುತವಾದಂಥ ವ್ಯಕ್ತಿ ಸೋಮ. ಅಂದರೆ ಬಹಳ ಕಮ್ಮಿಯವನಲ್ಲ, ತುಂಬ ಒಂದು ಸಣ್ಣ ಬೇರೂರು ಕಷಾಯದಿಂದಲೇ ಇಡೀ ಮನಸ್ಸನ್ನು ಹಗುರ ಮಾಡಿ. ನೋಡಿ, ಅಮೃತ ಬಳ್ಳಿಯ ಕತೆ ಆಚಾರ್ಯ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ಉನ್ಮಾದ ವಿಭ್ರಮಹರಹ ಅಂತಾರೆ ಅವರು. ಎಂತ ತೆಗಿಬೇಕು ಹೇಳ್ತಾರೆ ಅವರು. ಹುಚ್ಚು ತೆಗೆಯುತ್ತೆ ಅಮೃತ ಬಳ್ಳಿ ಹೋಮ ಅಂತಾರೆ ಅವರು. ಯಾರು ಹೇಳಿದ್ದಾರೆ ಈಗೆಲ್ಲ ಮಾತುಗಳು? ಹುಚ್ಚು ಹೋಗುತ್ತೆ ಅಂತಾರೆ ಅವರು. ಭಗವಂತನ ಎಚ್ಚರ ಆಗುತ್ತೆ ಅಂತಾರೆ. ವಿಭ್ರಮಹರಹ, ಯಾರಿಗೆ ಅರ್ಥ ಆಗ್ತದೆ ವಿಭ್ರಮ ಅಂದರೆ ಏನು ಅಂತ? ವಿಭ್ರಮಹರಹ ಅಂದರೆ ಏನು ಅಂತ? ಭ್ರಮೆ ಅಂದರೆ ಅಜ್ಞಾನ, ವಿಷ್ಣು ವಿಷಯದಲ್ಲಿ ಇರತಕ್ಕ ಭ್ರಮೆಯನ್ನು ತೆಗೆಯುವುದು. ಇದೆಲ್ಲ ನನ್ನ ತಂತ್ರ ಸಮೀಕ್ಷೆಯ ವ್ಯಾಖ್ಯಾನಗಳೆಲ್ಲ. ದೇವರು ಎಚ್ಚರ ಕೊಡುತ್ತೆ. ಮನಸ್ಸಿನಲ್ಲೇ ನಮಗಿರುತ್ತೆ ಇನ್ನೊಂದು ಕಾಯಿಲೆ. ಸರಿ ಇಲ್ಲದವನ ಕಾಯಿಲೆ ಹುಚ್ಚು, ಸರಿ ಇದ್ದವನ ಕಾಯಿಲೆ ದೇವರ ಮರೆವು. ಉನ್ಮಾದ ವಿಭ್ರಮಹರಹ ಪರತಶ್ಚ ಸಾಂದ್ರ ಸ್ವಾನಂದಮೇವ ಪದಮಾಭಯತಿ. ಎಷ್ಟು ಅದ್ಭುತವಾದ ಧನ್ವಂತರಿ ಚಿಕಿತ್ಸೆ ಹೇಳ್ತಾರೆ ಮಧ್ವಾಚಾರ್ಯ. ಅಮೃತಬಳ್ಳಿ ಚಿಕಿತ್ಸೆ, ಅದು ಅಮೃತಬಳ್ಳಿ ಹೋಮ ಅಂದರೆ ಸುಮ್ಮನೆ ಅಲ್ಲ ವಿಷಯ, ದೊಡ್ಡ ಸಂಗತಿ ಅದು. ಹಾಗಾದರೆ ಸೋಮನ ಅಧಿಷ್ಠಿತವಾದಂಥ ವಸ್ತುವಿನ ಬೆಲೆ ಎಷ್ಟು ಜೋರಿಲ್ಲ. ಅದು ಮೊದಲು ಚಂದ್ರಮಾ ಮನಸೋ ಜಾತಃ ಅಂದ್ರೆ ಮಾನಸಿಕ ಕಾಯಿಲೆಯಲ್ಲಿ ದೊಡ್ಡದೊಂದು ಉನ್ಮಾದ ಹುಚ್ಚು. ತಾನು ಯಾರು ಅಂತ ಗೊತ್ತಿಲ್ಲ, ಲೋಕದ ಪರಿವೇ ಇಲ್ಲ, ಬದುಕಿನ ಅರ್ಥ ಆಗುವುದಿಲ್ಲ, ಸಾಧನೆ ಸೊನ್ನೆ ಆಗ್ತದೆ. ಬದುಕಿಯೂ ಮನುಷ್ಯನಾಗಿಯೂ ಹುಚ್ಚಿಡಿದ್ರೆ ಏನು ನಡೆಯುತ್ತೆ, ಏನು ತಿಂತಾನೆ ಅಂತೆಲ್ಲ, ಹೀಗಿರ್ತಾನೆ ಅಂತೆಲ್ಲ, ಉಳಿದವರಿಗೆ ಎಷ್ಟು ಕಷ್ಟ ಆಗುತ್ತೆ ಎನ್ನುವ ಎಚ್ಚರವೂ ಅವನಿಗಿರುವುದಿಲ್ಲ. ಅವಧೂತಚರ್ಯ ಬೇರೆ, ಹುಚ್ಚು ಬೇರೆ. ಮನಸ್ಸಿನ ಸ್ಥಿಮಿತ ತಪ್ಪುವುದು ವಿಷಯ ಬೇರೆ, ಅದು ರೋಗ, ಮನೋರೋಗ. ಅದು ಲೋಕದ ಅನುರಾಗ ತಪ್ಪಿಸಿರತಕ್ಕಂಥದ್ದು ಅದು ವಿರಾಗ, ಅದು ಬೇರೆ. ಅದು ವೈರಾಗ್ಯ, ಅದು ವಿರಾಗ, ಇದು ರೋಗ. ಅಷ್ಟೆಲ್ಲ ಎತ್ತರದ ಮಹತ್ತಿಕೆಯನ್ನು ಆಚಾರ್ಯರು ಹೇಳುತ್ತಾರೆ. ನಾವು ನೋಡುವುದಿಲ್ಲ ಅದರ ಮಹತ್ವ ಏನು ಅಂತ. ಸುಮ್ಮನೆ ಪಾರಾಯಣದ ಪುಸ್ತಕ ಅಂತ ಹೇಳಿಯೋ ಇನ್ನೇನೋ ಹೇಳಿಕೊಂಡು ಮುಚ್ಚಿ ಆಚೆ ಹಾಕಿ ಹೋಗ್ತೇವೆ ಅಷ್ಟೇ. ಒಂದೊಂದು ಗೆರೆ ತುಂಬ ತೂಕ ಭರಿತವಾದದ್ದು. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ. ಮಾಡಬೇಕಾದ ಯಜ್ಞ ಯಾವಾಗ ಅಂದರೆ ಸೂರ್ಯ ಬಂದ ನಂತರ ಅಂದರು. ಅದಕ್ಕೆ ನಾವು ಈ ಸರ್ತಿ ಹಾಕುವಾಗ ಪಾಮ್ಲೆಟ್ಟಲ್ಲಿ ಹಾಕಿದ್ದೇವೆ, ಆಹುತಿ ಆರಂಭ ಅಂದರೆ ಯಜ್ಞ ಆರಂಭ 7 ಗಂಟೆಗೆ ಅಂತ. ಸೂರ್ಯೋದಯ ಈಗ 6 ಗಂಟೆ 57 ನಿಮಿಷ, 57, 58 ಕೆಲವೊಮ್ಮೆ 1 ನಿಮಿಷ ತಡ ಮಾಡ್ತಾನೆ ಕೆಲವೊಮ್ಮೆ ಅಷ್ಟೇ. 7 ಗಂಟೆ ಮುಂಚೆ ನಾವು ಆಹುತಿ ಕೊಟ್ಟರೆ ಅಗ್ನೌ ಪ್ರಾಸ್ತಾಹುತಿ ಆದಿತ್ಯ ಉಪತಿಷ್ಠತೆ ಅಂತ. ನಾವು ಅಗ್ನಿಯಲ್ಲಿ ಕೊಟ್ಟ ಆಹುತಿ ಆದಿತ್ಯನೇ ಹೋಗ್ತದೆ, ಆದಿತ್ಯನಿಂದಾಗಿ ಉಳಿದ ವ್ಯವಸ್ಥೆ ಆಗುತ್ತೆ. ಆದಿತ್ಯ ಇಲ್ಲದಿದ್ದರೆ ನೀವು ಅಗ್ನಿ ಕಾರ್ಯ ಶುರು ಮಾಡಿದರೆ, ಯಜ್ಞ ಶುರು ಮಾಡಿದರೆ ಮಾಡಿದ್ದು 0. ನಮಗೇನೋ ಒಂದು ಅರ್ಧ ಗಂಟೆ ಲಾಭ ಆಗ್ತದೆ ಅಂತ ಓಡಿ ಹೋಗ್ತೇವೆ, ಇಡೀ ಕಳ್ಕೊಳ್ತೇವೆ. ಅರ್ಧ ಗಂಟೆ ಲಾಭಕ್ಕೋಸ್ಕರ ಮಾಡಿದ ಕರ್ಮಾಂಗ ಪೂರ್ತಿ ಹೋಗ್ತದೆ. ಬೆಳಿಗ್ಗೆ ಬ್ರಾಹ್ಮೋದಯಕ್ಕೆ ಬ್ರಾಹ್ಮಕಾಲಕ್ಕೆ ಹೇಳಬೇಕು ಅಂತ, ಅದಕ್ಕಿಂತ ಮೊದಲು ಎದ್ರದ್ದು ಹಿಂದಿನ ದಿವಸಕ್ಕೆ ಲೆಕ್ಕ ನಮಗೆ. ಸೂರ್ಯೋದಯಕ್ಕಿಂತ 3 ಗಂಟೆ ಮೊದಲು ಎನ್ನುವುದು ಬ್ರಾಹ್ಮಕಾಲ. ಅದಕ್ಕಿಂತ ಮೊದಲು ಎದ್ದು ಬಿಟ್ಟು ಸ್ಟವ್ ಹತ್ತಿಸಿ ಏನಾದರೂ ಹಾಲು ಇಡುವುದೋ ಮಾಡಿಬಿಟ್ರೆ ಅದು ಹಿಂದಿನ ದಿವಸಕ್ಕೆ ಹೋಗ್ತದೆ. ನಾವು ಮರುದಿನ ಅಂತ ಹೇಳಿಕೊಂಡು ತಿಂದರೆ ಅದು ನಾವು ನಿನ್ನೆದ್ದು ತಿಂದದ್ದಾಗ್ತದೆ. ಇಷ್ಟೇ ಚೂರೆ 5-10 ನಿಮಿಷದಲ್ಲಿ ಆಗದಕ್ಕೆ ಕೆಲವೊಮ್ಮೆ ಅವಸರಗಳ ಘಟನೆಗಳು, ಗೊಂದಲಗಳು ಇದು ಉಲ್ಲೇಖ ಮಾಡಿದರು. ಆದ್ದರಿಂದ ಸೂರ್ಯ ಬರಲಿ ಅಂದರು. ಕರ್ಮಾಂಗಗಳ ಪೂರ್ತಿ ನಡೆಯುವುದು ಸೂರ್ಯ. ಸೂರ್ಯ ಬರುವ ಮುಂಚೆ ಆಗುವಂಥದ್ದು ಸೂರ್ಯನನ್ನು ಉಪಾಸನೆ ಮಾಡತಕ್ಕಂಥ ಜಪ. ಮೊದಲು ಜಪ ಆಗಬೇಕು. ಕೃತನಿತ್ಯ ಕ್ರಿಯ, ಇದು ಯಜುರ್ವೇದ ಪ್ರಕ್ರಿಯೆಯಲ್ಲಿ ಆರಂಭ ಆಗೋದು. ಹೋಮ ಮಾಡಲಿಕ್ಕೆ ಹೊರಟವನಿಗೆ ಮೊದಲೇನು ಡೈರೆಕ್ಷನ್ ಕೊಟ್ಟಿರ್ತಾನೆ, ಕೃತನಿತ್ಯ ಕ್ರಿಯ ಅಂತ. ಬೆಳಿಗ್ಗೆದ್ದೆಲ್ಲ ಜಪ ಮುಗಿಸಿದ್ದೀಯಾ ಹಾಗೆ ಹೇಳ್ತಾರೆ. ಹಾಗಾದರೆ ಬಾ ಋತ್ವಿಕರಣ ಮಾಡ್ತೇನೆ, ಹೋಮ ಶುರು ಮಾಡು. ಮೊದಲು ಬೆಳಿಗ್ಗೆ ಎದ್ದು ದೇವರ ಸೂರ್ಯನನ್ನು ಆರಾಧನೆ ಮಾಡಿಕೊಂಡು ಜಪ ಮಾಡದವನಿಗೆ ಹೋಮ ಮಾಡೋ ಅಧಿಕಾರ ಇಲ್ಲ. ಯಾಕೆಂದ್ರೆ ಅವನ ಆಹುತಿ ತಗೊಳ್ಳೋದಿಲ್ಲ. ಸೂರ್ಯ ನನ್ನನ್ನು ಮೊದಲು ಕರೀಲಿಲ್ಲ, ನಾನು ಬಂದ ಕೈ ಮುಗಿಲಿಲ್ಲ, ಏಕ್ದಮ್ ಆಹುತಿ ಶುರು ಮಾಡಿದ್ದಾನೆ, ನಾನು ಯಾಕೆ ಅವನಿಗೆ ಬೆಲೆ ಕೊಡಬೇಕು ಅಂತಾನೆ. ಅದರಿಂದ ಎರಡನೆಯದ್ದು ಚಕ್ಷೋ ಸೂರ್ಯೋ ಅಜಾಯತ ಅಂತ. ಕಾಲದ ಘಟ್ಟ ಜ್ಯೋತಿಷ್ ಶ್ರೇಷ್ಠ ದಿವಾಕರ. ಮೊದಲು ಹೇಳಿದ ಅಶ್ವಮೇಧ ಕೃತಶ್ರೇಷ್ಠ, ಮೊನ್ನೆ ಹೇಳಿದರು ಅಶ್ವ ಅಜಾಯಂತ ಅನ್ನುವಾಗ. ಇಲ್ಲಿ ಜ್ಯೋತಿಶ್ರೇಷ್ಠ ದಿವಾಕರ ಅಂದರು. ಇಡೀ ಕಾಲದ ಮಾನದ ವ್ಯವಸ್ಥೆಯಲ್ಲಿ ನಿಂತನು. ಆದ್ದರಿಂದ ಎಲ್ಲಿಗೆ ಸರಿಯಾಗಿ ನಾವು ಕೆಲಸ ಮಾಡಬೇಕು ಅಂದರೆ ಸೂರ್ಯನಿಗೆ ಸರಿಯಾಗಿ. ಇವತ್ತಿನವರೆಗೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಸೂರ್ಯನನ್ನು ನಂಬಿದ ದೇಶವೇ ನಾವು, ಸೂರ್ಯನಿಟ್ಟುಕೊಂಡು ಕೆಲಸ ಮಾಡುವವರೇ ನಾವು. ಆದರೂ ನಾವು ಸೂರ್ಯನ ಉದಯಕ್ಕೆ ಅಸ್ತಕ್ಕೆ ಸರಿಯಾದ ಯಾವುದೇ ನಮ್ಮ ಧರ್ಮಕರ್ಮಗಳನ್ನು ಬದಲಾಯಿಸಿ ಸರಿ ಮಾಡಿಕೊಳ್ಳಿಲ್ಲ. ಯಾವ ದೇವಸ್ಥಾನದಲ್ಲಿಯೂ ಬೋರ್ಡ್ ಹಾಕಿರ್ತಾರೆ, ಇಷ್ಟು ಗಂಟೆಗೆ ಬಾಗಿಲು ತೆಗೆಯುವುದು, ಇಷ್ಟು ಗಂಟೆಗೆ ಬಾಗಿಲು ಹಾಕುವುದು. ಅದು ಅವರ ಇಂಡಿಯನ್ ಟೈಮ್ ಅಂತ ಹಾಕಿಕೊಂಡದ್ರಲ್ಲಿ ಅಷ್ಟೇ ಹೊರತು ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕಲ್ಲ. 7 ಗಂಟೆಗೆ ರಾತ್ರಿ ಪೂಜೆ ಅಂತ ಹಾಕಿದ್ದಾರೆ. ನಿಜವಾಗಿ ಹಾಕಿದ್ದಾರೆ ಎಷ್ಟೋ ದೇವಸ್ಥಾನಗಳಲ್ಲಿ. 7 ಗಂಟೆಗೆ ಸೂರ್ಯ ಅಸ್ತ ಆಗುವಾಗ ರಾತ್ರಿ ಪೂಜೆ ಆಗುವುದೇ ಇಲ್ಲ, ರಾತ್ರಿ ಬರಲೇ ಇಲ್ಲ. 6 ಗಂಟೆ ಸೂರ್ಯ ಅಸ್ತ ಆದರೆ ಒಂದು ಪಕ್ಷ 7 ಗಂಟೆ ರಾತ್ರಿ ಬರಲಿಕ್ಕೆ ಆದೀತು.
6 ಗಂಟೆಗೂ ಅಸ್ತ ಆಗುತ್ತೆ ನಮ್ಮ ದೇಶದಲ್ಲಿ, 7 ಗಂಟೆಗೂ ಅಸ್ತ ಆಗುತ್ತೆ ನಮ್ಮ ತಾಣದಲ್ಲಿ. ಅದು ನಮ್ಮ ತಾಣದಲ್ಲಿ ಆ ಗಂಟೆಯನ್ನು ಇಟ್ಟುಕೊಂಡು ಆಗುವುದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಪೂಜೆ ಹಾಕಿದರೆ ಸೂರ್ಯೋದಯವೇ 7 ಪ್ರಾತಃ ಕಾಲ ಆಗೋದು, ಸೂರ್ಯೋದಯ ಬರಲಿ 7 ಗಂಟೆಗೆ ಸಮರ್ಪಣೆ ಆಗಬೇಕಾಗತ್ತೆ. ಹೀಗಾಗಿ ಶಾಸ್ತ್ರಕಾರರು ಎಲ್ಲಿಯೂ ಗಂಟೆಯನ್ನು ಹೇಳುವುದಿಲ್ಲ, ಕಾಲವನ್ನು ಹೇಳ್ತಾರೆ ಅವರು. ಬ್ರಾಹ್ಮ, ಉಷಸ್ಸು, ಪ್ರಾತಃ, ಪ್ರಭಾತ, ಉದಯ ಅಂತ ಹೇಳ್ತಾರೆ, ಅಸ್ತ ಅಂತ ಹೇಳ್ತಾರೆ, ಪ್ರದೋಷ ಹೇಳ್ತಾರೆ, ಸಂಧ್ಯಾ ಅಂತಾರೆ. ಅದು ಹೊರತು ಎಂದೂ ಸಹ ಅವರು ನಮ್ಮ ಗಡಿಯಾರದ ಗಂಟೆಯಲ್ಲಿ ಹೇಳುವುದೇ ಇಲ್ಲ. ನಾವು ಯಾವತ್ತೂ ನಂಬುವುದು ಗಡಿಯಾರವನ್ನು ಹೊರತು ಸೂರ್ಯನನ್ನಲ್ಲ. ಇಷ್ಟೇ ವ್ಯತ್ಯಾಸ. ನಮಗೂ ಶಾಸ್ತ್ರಕ್ಕೂ ಇರತಕ್ಕಂತಹ ಗ್ಯಾಪ್ ಏನು ಕೇಳಿದರೆ ಇದುವೇ ತಾತ್ವಿಕವಾಗಿ. ಯಾರಿಗೆ ಅರ್ಥ ಆಗ್ತದೆ ಇದು ಹೇಳಿದರೆ? ಎಲ್ಲಿ ಬದಲಾವಣೆಗೊಳ್ಳುವ ಪೂಜೆ ಇರ್ತದೋ ಅದು ನಿಜವಾಗಿ ಸರಿ, ಕಾಲಕ್ಕನುಗುಣವಾದ ಪೂಜೆ. ವರ್ಷಕಾಲ, ಗ್ರೀಷ್ಮಕಾಲ ನೋಡಿಕೊಂಡು ಸೂರ್ಯೋದಯಕ್ಕೆ ಇದನ್ನೇ ಚಚ್ಚೋ ಸೂರ್ಯೋಜಾಯ ಅಂದರೆ ಕಣ್ಣಿಗೆ ಕಾಣ್ತದೆ ಅಂದರು ಅವರಿದು. ಭಗವಂತನ ಕಣ್ಣಿನ ಸ್ಥಾನದಿಂದ ಸೂರ್ಯ ಬಂದಿದ್ದಾನೆ, ಕಣ್ಣು ಕಂಡು ಮಾಡಬೇಕಾದ್ದು ಕರ್ಮಗಳಿದು ಅಂತ. ಗ್ರಹಣ ಇದ್ದರೆ ಮಾಡಲಿಕ್ಕೆ ಇಲ್ಲ, ನಿಲ್ಲಿಸಲಿಕ್ಕೆ ಕಾಣ್ತದೆ ಅಂತ ಕಾಣುವ ವ್ಯವಸ್ಥೆ. ಪರ್ವಕಾಲದಲ್ಲಿ ಆಗುವುದಿಲ್ಲ, ಅಮಾದಲ್ಲಿ ಆಗುವುದಿಲ್ಲ. ಅಮ ಅಂದರೆ ಚಂದ್ರ ಒಟ್ಟಿಗಿದ್ದಾನೆ, ಸೂರ್ಯ ಆಗುವುದಿಲ್ಲ. ವನಸ್ಪತಿಯಲ್ಲಿ ಸಾಮರ್ಥ್ಯ ಇಲ್ಲ. ಹೀಗೆ ತುಂಬ ಚೆನ್ನಾಗಿ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಯಾಜುಷ ವಿದ್ಯೆಯ ಯಜುರ್ವೇದದ ಅಭಿಮಾನಿಯಾಗಿ ನಿಂತ ಸೂರ್ಯ ಇಡೀ ಕರ್ಮಕಾಂಡವನ್ನು ಹರವಿ ನಿಂತವ ತಂತ್ರಜ್ಞ, ತಂತ್ರಶಾಸ್ತ್ರದ ಆ ಲೆಕ್ಕದಲ್ಲಿ ಹೇಗೆ ಮಾಡುವುದು ಅಂತ ಎಲ್ಲ ಪೂರ್ತಿ ದೊಡ್ಡ ತಾಂತ್ರಿಕ ವ್ಯವಸ್ಥೆ, ಬಹಳ ಅದ್ಭುತವಾಗಿರತಕ್ಕಂಥ ಕ್ರಮ ಅದು ಸೂರ್ಯನಿಂದ ಅಂತ ಹೇಳಿದ್ರು. ಆನಂತರ ಮುಂದೆ ಮುಖಾದಿಂದ್ರಶ್ಚಾಗ್ನಿಶ ಬೇಕಾದ್ದು ಮಾತು, ಮಂತ್ರ ಬರಬೇಕಾದ್ರೆ ಬಾಯಬೇಕು. ಅದರಿಂದ ಬಾಯಿಯ ಸ್ಥಾನದಿಂದ, ಮೊರೆಯ ಸ್ಥಾನದಿಂದ ಹುಟ್ಟಿ ಬಂದವ ಇಂದ್ರ ಮತ್ತು ಅಗ್ನಿ ಇಬ್ಬರಿದ್ದ. ಯಾಕೆಂದರೆ 2 ಬೇಕಲ್ಲಿ. ಮಾತು ಎನ್ನುವುದೊಂದು ಕರ್ಮ ಆದ್ದರಿಂದ, ಕೃತಿ ಆದ್ದರಿಂದ ಕರ್ಮದ ದೇವತೆಯಾಗಿ ಇಂದ್ರ ಬಂದ. ಎಲ್ಲ ಕರ್ಮೇಂದ್ರಿಯಗಳ ದೇವತೆ ಅವನು, ಎಲ್ಲ ಇಂದ್ರಿಯಗಳ ದೇವತೆ ಅವನು ಪ್ರಧಾನ. ಆದರೆ ಪ್ರಮುಖ ಆತಂದ, ಮುಖ ಆತಂದ್ರೆ ಪ್ರಮುಖ ಆತಂದ ಅರ್ಥ. ಪ್ರಮುಖನಾದ ವ್ಯಕ್ತಿಯವನು, ಸಕಲೇಂದ್ರಿಯದ ವ್ಯಾಪಾರದ ದೇವತೆ. ಎಲ್ಲ ಕರ್ಮಾಂಗಗಳು ನಡೆಯುವುದು, ಕರ್ಮಕಾಂಡದ ಸೂರ್ಯ ಬಂದರೆ ಕರ್ಮ ನಡೆಯುವುದು ಹೇಗೆ? ಕೈಗಾಲುಗಳಿಂದ, ಕೈ ಚಾಲಕದಿಂದ. ಆದ್ದರಿಂದ ಕೈಯ ದೇವತೆ ಬೇಕು ನಮಗೆ ಇಂದ್ರ. ಅವನು ಪ್ರಮುಖ, ಎಲ್ಲರಿಗೂ ಲೀಡರ್ ಅವನು. ಅದರೊಟ್ಟಿಗೆ ಮಾತು ಬರಬೇಕು, ಮಂತ್ರ, ಅದಕ್ಕೆ ಅಗ್ನಿ ಬೇಕು. ಅದರಿಂದ ಅಗ್ನಿ ವಾಗೀಂದ್ರಿಯದವ, ಎಲ್ಲ ಕರ್ಮೇಂದ್ರಿಯಗಳ ನೆಲೆಯಲ್ಲಿ ಇಂದ್ರ, ಅವರಿರುವರು ಒಟ್ಟೊಟ್ಟಿಗೆ ಹೊರಗೆ ಬಂದದ್ದನ್ನು ತೋರಿಸಿಕೊಡ್ತಾನೆ. ಇಬ್ಬರು 2 ವೇದಗಳದ್ದು. ಇಂದ್ರ ಏಕಂ ಹೇಳಿದ ಹಾಗೆ ಋಗ್ವೇದದ ದೇವತೆ ಇಂದ್ರ ಅಂದರೆ ಮಂತ್ರಗಳ ರಾಶಿ. ಹೇಳಬೇಕಾದ್ರೆ ಅಗ್ನಿ ಅವನು ಬಂದಿದ್ದಾನೆ. ಅವನು ಅಥರ್ವ ವೇದಕ್ಕೆ, ಸಂಕಲನದ ವೇದಕ್ಕೆ ಏಕರ್ಷಿ ನಾಮಕನಾದ ಅಗ್ನಿ ಇದ್ದಾನೆ. ಅದರಿಂದ ಅಗ್ನಿಯೂ ವೇದಾಭಿಮಾನಿಯೇ ಇದ್ದಾನೆ. ಅದರಿಂದ ಇಂದ್ರ ಮತ್ತು ಅಗ್ನಿ ಒಟ್ಟು ಬರಲಿಕ್ಕೆ ಕಾರಣ ಒಂದೇ ವೇದಕ್ಕೆ ಸಂಬಂಧಪಟ್ಟವರಾಗಿಯೂ ಮತ್ತು ವೇದದ ಕೃತಿ, ಮಾತಿನ ಕೃತಿ ಎನ್ನುವಾಗ 2 ಮಾತು ಎನ್ನುವುದೊಂದು ಕರ್ಮ. ಆದ್ದರಿಂದ ಕರ್ಮದೇವತೆ ಮತ್ತು ಮಾತು ಒಟ್ಟಿಗೆ ಬಂತು. ಮೋರೆಯ 2 ಕೆಲಸ ಅದು. ಈಗ ಮೊದಲೇನಾಯಿತು? ಮಾನಸಿಕ ವ್ಯಾಪಾರ ಆಯಿತು, ಚಂದ್ರಮಾ ಮನಸ್ಸೋ ಜಾತಃ. ಮುಂದೇನಾಯಿತು? ಶಾರೀರಿಕ ವ್ಯಾಪಾರ ಆಯಿತು. ಅದರೊಟ್ಟಿಗೆ ಚಕ್ಷುಸ್ತೂರ್ಯ ಎಲ್ಲ ದೃಷ್ಟಿಭೂತಂ ನೆಸೇತ್ವಾದಂ ಅಂತ. ಕಣ್ಣು ಕಾಣಬೇಕು, ದರ್ಬೆ ಮೆಟ್ಟದಂತೆ, ವೇದಿ ತುಳಿಯದಂತೆ, ಹೊಸ್ತಿಲು ದಾಟದಂತೆ ಎಲ್ಲ. ಚುರುಕಾದ ಕಣ್ಣಿಲ್ಲದಿದ್ದರೆ ಯಜ್ಞ ಮಾಡುವುದು ಹೇಗೆ? ಅಗ್ನಿ ಏನು ಉರಿಯುತ್ತಿರುವ ಅಗ್ನಿ ಇದ್ದಾಗ ಮಾತ್ರ ಅಧ್ವರಿಗೆ ಆಹುತಿ ಕೊಡಲಿಕ್ಕೆ ಅಧಿಕಾರ, ಇಲ್ಲದಿದ್ದರೆ ಅಧ್ವರಿಯರು ಅಂಧೋಭವತಿ ಅನಗ್ರಹ ಅಂತಾನೆ. ಅಗ್ನಿ ಇಲ್ಲದಿದ್ದಾಗ, ಉರಿಯುತ್ತಿರುವ ಬೆಂಕಿಯ ನಾಲೆ ಇಲ್ಲದಿದ್ದಾಗ ಆಹುತಿ ಕೊಟ್ಟವ ಯಜಮಾನಲ್ಲ, ಕೊಟ್ಟವ ಕುರುಡನಾಗ್ತಾನೆ ಅಂತ. ಅದರಿಂದ ಚೆನ್ನಾಗಿ ಕಣ್ಣು ನೋಡಲಿಕ್ಕೆ ಬರುವವನು ಮಾತ್ರ ಕರ್ಮಾಂಗ ಮಾಡಲಿಕ್ಕೆ. ಸಮಿದೆ ಎತ್ತುವಾಗ ಹುಳ ಹುಪ್ಪಟೆಗಳಿರ್ಬೋದು, ನೋಡಬೇಕು, ಅವನು ಹಾಕಬಾರ್ದು. ಸಮಿದೆಯನ್ನು ಹೇಗೋ ಹಾಗೆ ಹಾಕಲಿಕ್ಕಿಲ್ಲ. ಸಮಿದೆ ಹಾಕಲಿಕ್ಕೂ ಬೆರಳಿನ ವಿನ್ಯಾಸ ಇದೆ, ಹಿಡಿಯುವುದು ಹೇಗೆ ಅಂತ. ಹಾಕುವಾಗ ಎಲ್ಲಿ ಹಾಕಬೇಕು ಅಂತಿದೆ. ಅದರೊಟ್ಟಿಗೆ ಸಮಿದೆ ಬೀಳಬೇಕು, ಹೇಗೋ ಹಾಗೆ ಬೀಳಬೇಕು. ನೀವು ಬುಡ ಹಿಡಿಬೇಕು, ತುದಿ ಎದುರಿರಬೇಕು. ಹೇಗೋ ಹಿಡಿಯುವುದಲ್ಲ, ಹೇಗೆ ಬೆಳೆದಿರುತ್ತೆ ಆ ಗಿಡ, ಆ ಬೆಳೆದಿರತಕ್ಕಂತೆ ಹಿಡ್ಕೊಂಡು ಹಾಕಲಿಕ್ಕೆ. ಯಾರು ಕಲಿಸಬೇಕು, ಯಾರು ಕಲಿಬೇಕು. ನಾವು ಒಟ್ಟು ಹಾಕಿದ್ರೆ ಆದರೆ ಮುಗಿಸಿದ್ರೆ ಆಯಿತು ಅಂತ ಕಾಣುತ್ತೆ. ಹಾಗಾದರೆ ಎಷ್ಟು ಸೂಕ್ಷ್ಮವಾಗಿರ್ತದೆ ನೋಡಿ ಕರ್ಮೇಂದ್ರಿಯಗಳು. ಇದನ್ನು ಹೇಳಿದರು ಅವರು. ಅದರಿಂದ ಕಣ್ಣು ಎಷ್ಟು ಪ್ರಧಾನ ನೋಡಲಿಕ್ಕೆ, ಮಂತ್ರ ಹೇಳಲಿಕ್ಕೆ ಬಾಯಿ ಪ್ರಧಾನ ಇದ್ದ, ಕಣ್ಣು ಅಷ್ಟೇ ಪ್ರಧಾನವಾಗಿ ಉಂಟು ಹೇಳ್ತಾರೆ. ಚಕ್ಷು ಸೂರ್ಯೋಜಾಯತ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಆನಂತರ ಮೂಗಿನಿಂದ, ಉಸಿರಿನಿಂದ ಹುಟ್ಟಿ ಬಂದವ ವಾಯುದೇವರು. ಹೇಗೆ ಎಲ್ಲಕ್ಕೂ ಬೇಕಾದ ಉಸಿರುಗಟ್ಟಿರುವೆ. ಎದುರಿಸಿ ಬಿಡುವವನು ಏನು ಕೆಲಸ ಮಾಡ್ತಾನೆ? ಅದು ಹೌದಲ್ಲ. ಅದನ್ನು ಬದುಕಿರುವ ಬಡಬಾಯಿಗೆ ಮುಗಿಯುವಾದ ಕರ್ಮಕಾಂಡ ಅಷ್ಟೇ. ಈಗ ಬದುಕುವುದೇ ದುಸ್ತರನಾದವನಿಗೆ ಇದು ಯಾವುದೂ ಇಲ್ಲ. ಅದರಿಂದ ಮೊದಲು ಮಾನಸಿಕ ಮತ್ತು ಶಾರೀರಿಕ ಮತ್ತು ವಾಚಿಕ ಈ ತ್ರಿಕರಣಗಳ ಬಗ್ಗೆ ಮಾತಾಡಿ. ಈ ತ್ರಿಕರಣಗಳು ಒಟ್ಟಾಗಿರುವುದು ಎಲ್ಲಿ ಕೇಳಿದರೆ ಪ್ರಾಣನಲ್ಲಿ, ವಾಯುನಲ್ಲಿ. ಇಲ್ಲಿ ಎಲ್ಲ ಪ್ರಾಣರು ಅರ್ಥವೇ. ಪ್ರವಾಹನೂ ಬರ್ತಾನೆ, ಅಹಂ ಪ್ರಾಣನೂ ಇರ್ತಾನೆ, ಮುಖ್ಯವಾಯು ಆಗ್ಬೋದು. ಸುಮಾರು ಜನರಿಗೆ ಇಲ್ಲಿ ಪ್ರವೇಶ ಇದೆ.
ಮುಖ್ಯವಾಗಿ ಹಿಂದೆ ಬಂದಿದೆ ಅಂತ ಹೇಳಿಬಿಟ್ರೆ ಬೇಕಾಗಿಲ್ಲ, ಉಳಿದವರಿಗೆ ಮಾತ್ರ ಪ್ರವೇಶ ಕೊಡಬಹುದು. ಇದು ಹಾಗೆ ಇಂದ್ರ ಬಂದ ಅಂದಾಯಿತು, ಅಗ್ನಿ ಉರಿಲಿಕ್ಕೆ ಬೇಕು ಅಂತಾಯಿತು, ಅಗ್ನಿ ಪ್ರಧಾನ ಅಲ್ಲಿ, ಅಗ್ನಿ ಯಾಕೆ ಬಂದ ಮತ್ತೆ ಬೆಂಕಿ ಇಲ್ಲದ ಯಜ್ಞ ಮಾಡುದು ಹೇಗಿರಿ? ಮತ್ತೆ ಇಂದ್ರ ಬಂದ ಕೆಲಸ ಮಾಡಲಿಕ್ಕೆ, ಅಗ್ನಿ ಬಂದ ಉರಿಲಿಕ್ಕೆ, ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ, ಮತ್ತೆ ಗಾಳಿ ಯಾಕೆ ಬಂದ? ಅಗ್ನಿ ಬೆಳಿಲಿಕ್ಕೆ. ಅಗ್ನಿ ವಾಯುಗಳು ಇಬ್ಬರು ಮಿತ್ರರು. ಅಗ್ನಿ ಬೆಳೆಯುವುದು, ಉರಿಯುವುದು, ಹಾರುವುದು ಅದು ಗಾಳಿಯ ಜೊತೆಯಲ್ಲಿ. ನೀವು ಗಾಳಿ ಬರದಿದ್ರೆ ಅಗ್ನಿ ಬಿದ್ದು ಹೋಗ್ತದೆ. ಆದ್ದರಿಂದ ಅವನು ಕೈಯಲ್ಲಿ ಇಟ್ಕೊಂಡೇ ಬಂದ, ಅಗ್ನಿದೆ ಬರುವಾಗಲೇ ವ್ಯಜನ ತಂದಿದ್ದಾನೆ, ಬೀಸಣಿಗೆ ತಂದಿರ್ತಾನೆ. ಬೀಸಣಿಗೆಯಲ್ಲಿ ಅಭಿವ್ಯಕ್ತಿ ಆಗುವ ವಸ್ತು ವಾಯು. ಅದರಿಂದ ಕೊನೆಗೆ ಪ್ರಾಣಾದು ವಾಯುರಜಾಯತ ಅಂದ್ರೆ ಅದು ಎಲ್ಲದರ ಪ್ರಾಣ. ಗಾಳಿ ಹೋಗದಿದ್ದರೆ, ಋತ್ವಿಜರ ಮುಗಿನೊಳಗೂ ಹೋಗದಿದ್ದರೆ ಕಷ್ಟ, ಬೆಂಕಿಗೂ ಹಾಕದಿದ್ದರೆ ಕಷ್ಟ, ಹೊರಗೆ ಸುತ್ತಲೂ ಸಂಚಾರ ಆಗದಿದ್ದರೂ ಯಜ್ಞಶಾಲೆಯಲ್ಲಿ ಕಷ್ಟ. ಅಂದರೆ ಗಾಳಿ ಒಂದು ವಾತಾಯನ ವ್ಯವಸ್ಥೆ ಮಾಡಬೇಕು ಹೇಳ್ತಾರೆ ಅವರು. ಕಿಟಕಿ ಸಮ್ಯಕ್ ವಾತಾಯನೈಶುಭೈ ಅಂತಾರೆ, ಚಂದವಾದಂತಹ ಕಿಟಕಿಗಳು. ಅದಕ್ಕೆ ಕರ್ಟನ್ ಹಾಕ್ಲಿಕ್ಕೆ ಹೇಳ್ತಾರೆ ಅವರೆಲ್ಲ ಹೇಳ್ತಾರೆ. ಅದು ಹೇಗಿರಬೇಕು ಅದಕ್ಕೂ ಲಕ್ಷಣ. ಮತ್ತೆ ಕಿಟಕಿ ಎಷ್ಟು ದೊಡ್ಡದಿರಬೇಕು, ಕಿಟಕಿ ಎಲ್ಲಿ ಬರಬೇಕು, ಅಂದರೆ ಹೊಗೆ ಹೋಗಬೇಕು, ಬಿಸಿ ಹೋಗಬೇಕು, ಗಾಳಿ ಬರಬೇಕು. 3 ತತ್ವಗಳು. ಗಾಳಿಯೂ ನಮಗೆ ಬರಬೇಕು, ಅಗ್ನಿಗೆ ಒಳಗಿನ ಶಾಖವು ಹೊರಗೆ ಹೋಗಬೇಕು ಜೊತೆಯಲ್ಲಿ, ಅದು ಉಲ್ಲೇಖ ಮಾಡ್ತಾರೆ. ಮತ್ತೆ ಉರಿದ ವಸ್ತುಗಳಿಂದಾಗಿ ಆಗತಕ್ಕಂಥ ಧೂಮಗಳು ಅದು ವಾತಾವರಣಕ್ಕೆ ಸೇರಬೇಕು. ಹೀಗೆ ಇಷ್ಟು ಸುಂದರವಾದ ವ್ಯವಸ್ಥೆಯಲ್ಲಿ ಯಜ್ಞಶಾಲೆಯನ್ನು ಹೇಳುತ್ತಾ ಅದರ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿದರು. ಇದೆಲ್ಲ ದೇವತೆಗಳು, ವೇದದ ದೇವತೆಗಳು ಹೇಳಿದೆ ನಾನು. ವಾಯುದೇವರು ಅವರು ಋಗ್ವೇದ ಸಾಮವೇದದ ಜೊತೆಯಲ್ಲಿ ಇದ್ದಾರೆ. ಅವರು ವೇನಾದೇಕಂ ಹೇಳಿಕೊಂಡು ಇದೆಲ್ಲ ವೇದದ ದೇವತೆಗಳ ಜೊತೆಯಲ್ಲಿನ ಸೃಷ್ಟಿ ಆರಂಭ ಆಗುವಾಗಲೇ ಹಾಗೆ ಆದತ್ತು. ರುಚ ಸಾಮಾನಿ ಜಜ್ಜಿರೆ ಛಂದಾಂಸಿ ಯಜುಹು ಅಂತೇಳಿ, ಭೂರಿತಿವಾ ರುಚಃ ಭುವ ಇತಿ ಸಾಮಾನಿ ಸುವರಿತ್ಯಾದಿತ್ಯ ಅಂತ ಹೇಳಿಕೊಂಡು, ಸುವರಿತಿ ಯಜುಂಷಿ ಸುವರಿತ್ಯಾದಿತ್ಯ, ಅದು ಹಾಗೆ ಒಂದು ಕಡೆ ಹೇಳಿ ಸುವರಿತಿ ಯಜುಂಸಿ ಅಂತ 3ನೆಯ ವ್ಯಾಹೃತಿ ಯಜುಸ್ಸನ್ನು ಹೇಳಿದ್ರಿಂದ ಯಜುಸ್ಸನ್ನು ಕೊನೆಗೆ ಹೇಳಿದರು. ಭೂರಿತಿವಾ ರುಚ ಅಂತ ಮೊದಲು ಋಕ್ಕನ್ನು ಹೇಳಿದರು. ಇಲ್ಲಿ ಮತ್ತೆ ನೋಡುವಾಗ ದೇವತೆಗಳ ಅಧಿಷ್ಠಾನದ ವ್ಯವಸ್ಥೆಯಲ್ಲಿ ಅಗ್ನಿ, ವಾಯು, ಆದಿತ್ಯರು 3 ಸ್ಥಾನದ ದೇವತೆಗಳು. ಭೂಸ್ಥಾನದ ದೇವತೆ ಅಗ್ನಿ, ಅಂತರಿಕ್ಷ ಸ್ಥಾನದ ದೇವತೆ ವಾಯು, ಮೇಲಿನ ಸ್ಥಾನದ ದೇವತೆ ಆದಿತ್ಯ ಸೂರ್ಯ. ಹೀಗೆ 3 ದೇವತೆಗಳನ್ನಿಟ್ಟುಕೊಂಡು 5 ದೇವತೆಗಳ ಪ್ರತಿಷ್ಠೆ ಇಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಂತಾಯಿತು, ಆ ಲೆಕ್ಕದಲ್ಲಿ ಎಲ್ಲರೂ ಬಂದರು ಅಂತ ಹೇಳಬೇಕು ಅಂತ ಇಟ್ಟುಕೊಂಡ್ರು ಅವರು. ಇದು ಪಂಚಾಹುತಿಯ ಪ್ರಕರಣ. ಇದು ವಾಸ್ತವವಾಗಿ ಇದು 4 ದಿಕ್ಕಿನವರು. ಇವರು ಪೂರ್ವ ದಿಕ್ಕಿನ ಒಡೆಯರಾಗಿ ನಿಂತವರು. ಪ್ರಾಣ ಇದ್ದಾನೆ, ಅಪಾನ ಪಶ್ಚಿಮದಲ್ಲಿದ್ದಾನೆ, ವ್ಯಾನ ದಕ್ಷಿಣದಲ್ಲಿದ್ದಾನೆ, ಉದಾನ ಊರ್ಧ್ವದ್ವಾರದ ಅಧಿಪತಿಯಾಗಿ ಬಂದಿದ್ದಾನೆ, ಸಮಾನ ಉತ್ತರ ದ್ವಾರದಲ್ಲಿದ್ದಾನೆ. ಹೀಗೆ ಪಂಚಪ್ರಾಣರ ವ್ಯವಸ್ಥೆಯಲ್ಲಿ ಬಂದಿರತಕ್ಕ ವ್ಯಕ್ತಿಗಳು ಇವರು ಪಂಚ ದೇವತೆಗಳು. ಈ ದೇವತೆಗಳಿಗೂ ಆ ಪಂಚ ಹೆಸರುಗಳಿವೆ. ವಾಸ್ತವವಾಗಿ ಆಹುತಿ ಕೊಡುವಾಗ ಇದು ಯಜ್ಞ ಅಲ್ವಾ? ಈಗ ನಾವೇನು ಯಜ್ಞ ಹೇಳಿದೆವು, ನಮಗೆ ಗೊತ್ತಿಲ್ಲ. ಈಗ ನಾವು ದ್ರವ್ಯ ಯಜ್ಞ ಹೇಳಲಿಕ್ಕೆ ಹೊರಟದ್ದೇ ಇಲ್ಲ, ಮಾನಸ ಯಜ್ಞ ಮಾಡ್ತಾ ಇದ್ವು. ಅವದ್ ನನ್ನ ಪುರುಷ ಇನ್ನು ಅದು ಬರಬೇಕದು ತಮ್ ಜಾತಂ ಅಗ್ರತಃ ಅಂತೆ ಪ್ರೋಕ್ಷನ್ ಅಂತ ಅಲ್ಲಿ ಪ್ರೋಕ್ಷಣೆ ಮಾಡಿದ್ದು ಮಾತ್ರ, ಇಲ್ಲಿ ಕಟ್ಟಿದ್ದು ಬರಲಿಲ್ಲ. ಇನ್ನು ಅವದ್ ನನ್ನ ಮುಂದೆ ಬರಲಿಕ್ಕೆ ಅದು ಯಜುರ್ವೇದದಲ್ಲಿ ಮೊದಲೇ ಇದೆ ಆ ಮಂತ್ರ, ಋಗ್ವೇದದಲ್ಲಿ ಕೊನೆಗೆ ಸಿಕ್ಕಿದೆ ನಮಗಷ್ಟೇ. ಮಂತ್ರಗಳು ಆಚೀಚೆ ಆಗಿವೆ. ನಾವು ನಮ್ಮನ್ನೇ ನಾವು ಆಹುತಿ ಕೊಟ್ಟದ್ದಲ್ಲ, ಯಜ್ಞ ಮಾಡಲಿಕ್ಕೆ ಗುಂಡವನ್ನೇ ಮಾಡಲಿಕ್ಕೆ ಹೋಗಲಿಲ್ಲ ನಾವು. ಆದ್ದರಿಂದ ನಾವೇ ಒಂದು ದೊಡ್ಡ ಆಹುತಿಯಾಗಿರ್ತೇವೆ ಬೇಕಾದರೆ. ಇದು ಮಾನಸ ಯಜ್ಞ. ಬಾಹ್ಯ ಯಜ್ಞವು ಇದೇ ರೀತಿಯಾಗಿ ತಸ್ಮಾತ್ ಯಜ್ಞ ಸರ್ವೋತ ಹೇಳಿದೆ. ಎಲ್ಲ ಬಗೆಯ ಯಜ್ಞಗಳು ಹೀಗೆ ಹುಟ್ಟಿದವು ಅಂತ. ಎಲ್ಲ ಯಜ್ಞವೂ ಮಾಡಿದ್ದೀವಿ. ಬಾಹ್ಯ ಯಜ್ಞ ಮಾಡಿ, ನಿರಂತರ ವೈಶ್ವದೇವ ಮಾಡುವ ನಿತ್ಯ ಯಜ್ಞ ಮಾಡಿ, ಅಥವಾ ನೈಮಿತ್ತಿಕವಾದ ಯಜ್ಞ ಮಾಡಿ, ಅಥವಾ ಕಾಮ್ಯ ಯಜ್ಞ ನಡೆಸಿ, ಶಾಂತಿಕರ್ಮ ಮಾಡಿ, ಸಂಸ್ಕಾರಗಳಿಗೆ ಮಾಡಿ, ಗೃಹ್ಯ ಸೂತ್ರೋಕ್ತವಾದದ್ದು ಮಾಡಿ, ಯಾವ ಯಜ್ಞ ಪ್ರಕ್ರಿಯೆಗಳು ಇಲ್ಲಿಂದ ತಯಾರಾಗಿವೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ತೊಂದರೆ ಇಲ್ಲ ಅದರಿಂದ ನಮ್ಮದು ಊಟವು ಒಂದು ಯಜ್ಞ ಅಲ್ವಾ? ಅದರಿಂದ ಆಹುತಿಂ ಪ್ರಥಮಾಹುತಿಂ ಜುಹೋತಿ ಪ್ರಾಣ ಯಸ್ವಾಹೇತಿ ಪ್ರಾಣಸ್ತೃಪ್ಯತಿ ಚಕ್ಷುಸ್ತೃಪ್ಯತಿ ಚಕ್ಷುಷಿ ತೃಪ್ಯತಿ ಆದಿತ್ಯಸ್ತೃಪ್ಯತಿ ಅಂತಾರೆ. ಅದನ್ನ ಪ್ರಾಣ ಯಸ್ವಾಹ ಅಂತ ಮೊದಲು ತಿಂದರೆ ಕಣ್ಣಿಗೆ ನೆಮ್ಮದಿ ಆಗ್ತದೆ, ಕಣ್ಣಿನ ದೇವತೆ ಸೂರ್ಯನಿಗೆ ಖುಷಿ ಆಗ್ತದೆ. ಹೀಗಿದ್ರೆ ಕ್ರಮ, ಒಂದೊಂದು ದೇವತೆಗಳ ಕ್ರಮ. ಅಪಾನ ಯಸ್ವಾಹೇತಿ ಅಪಾನ ತೃಪ್ಯತಿ ವಾಕ್ ತೃಪ್ಯತಿ ವಾಚಿ ತೃಪ್ಯತಿ ಅಗ್ನಿ ತೃಪ್ಯತಿ ಅಂತ. ಎರಡನೆಯದ್ದು ವಾಕ್, ಪಶ್ಚಿಮದ್ವಾರದ ದೇವತೆಯಾಗಿ ನಿಂತವ ಅಗ್ನಿ. ಆದ್ದರಿಂದ ಎರಡನೇ ಆಹುತಿ ತಗೊಂಡ್ರೆ ಮಾತು ಚೆನ್ನಾಗಿ ಬರ್ತದೆ, ಜೊತೆಯಲ್ಲಿ ಅಗ್ನಿ ಚೆನ್ನಾಗಿ ಉರಿತದೆ ಅಂತಾರೆ. ಮತ್ತು ಮೂರನೇದಾಗುವಾಗ ವ್ಯಾನ ಯಸ್ವಾಹೇತಿ ಅಂತಾರೆ. ಶ್ರೋತ್ರಂ ತೃಪ್ಯತಿ, ಶ್ರೋತ್ರೇ ತೃಪ್ಯತಿ ಚಂದ್ರಮಾ ತೃಪ್ಯತಿ ಅಂತ. ಕಿವಿ ಖುಷಿ ಆಗ್ತದೆ, ಕಿವಿ ಚೆನ್ನಾಗಿ ಆಗ್ತದೆ, ಕಿವಿ ಒಳ್ಳೆ ಕೇಳ್ತದೆ. ಆದ್ದರಿಂದ ಚಂದ್ರನಿಗೆ ಹೆಚ್ಚು ಅಧಿಷ್ಠಾನ ಸಿಗ್ತದೆ. ಇಲ್ಲಿ ಚಂದ್ರನನ್ನು ಕಿವಿಗೆ ಹೇಳಿದ್ದಾನೆ. ಮನಸ್ಸು ಅಂದ್ರಲ್ಲ, ಮನಸ್ಸಿಗೆ ಇಂದ್ರ ಇದ್ದಾನೆ, ಅದಕ್ಕಿಂತ ಚೂರು ಜೋರಿನವ ಎತ್ತರದವ. ಹೀಗೆ ಒಬ್ಬೊಬ್ಬರು ಒಂದೊಂದು ಅಧಿಕಾರವನ್ನು ಪಡೆದಾಗ ಸಣ್ಣವರು ದೊಡ್ಡವರು ಇಬ್ಬರಿಬ್ಬರು ಇರ್ತಾರೆ. ತುಂಬ ದೊಡ್ಡವರು ಮನಸ್ಸಿಗೆ ದೇವರೇ ಮತ್ತೆಂದದ್ದು, ನಂತರದಲ್ಲಿ ಲಕ್ಷ್ಮಿ,
ಮತ್ತು ಬ್ರಹ್ಮವಾಯುಗಳು ಮತ್ತು ಅವರ ಮಡದಿಯರು ಸರಸ್ವತಿ ಭಾರತೀಯರು, ಅವರ ಆದ ನಂತರ ಶಿವಪಾರ್ವತಿಯರು ಬರ್ತಾರೆ. ಅದರಲ್ಲಿ ಶಿವ ಗಟ್ಟಿಯಾಗಿ ನಿಲ್ತಾನೆ. ಅವನು ಯಾರಿಗಾದರೂ ಬಿಟ್ಟುಕೊಡಬಹುದು ಅದನ್ನು. ಅವನ ನಂತರದಲ್ಲಿ ಅವನ ಮಗ ಸ್ಕಂದ, ಅದಕ್ಕೆ ಸಮಾನಾದವ ಇಂದ್ರಕಾಮರು ಮನೋಭಿಮಾನಿ ದೇವತೆಗಳು. ಚಂದ್ರನೂ ಚೂರು ಚಂಚಲನಾದ್ದರಿಂದ ಮನಸ್ಸನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಚಂದ್ರ ಇದ್ದಾನೆ. ಇಷ್ಟು ಜನ ಬರ್ತಾರೆ. ಅಂದರೆ ಮನಸ್ಸಿನ ಮುಖಗಳು ಸುಮಾರಿವೆ. ಭಗವಂತನ ದೊಡ್ಡ ಧಾರಣೆಯಾಗಿ ಮನಸ್ಸು ಬಂದಾಗ ಬ್ರಹ್ಮವಾಯುಗಳು ಕೆಲಸ ಮಾಡ್ತಾರೆ. ಮನಸ್ಸು ಕಾಮನೆಗಳಲ್ಲಿ ರಥವಾದಾಗ ಕಾಮ ಬರ್ತಾನೆ, ಅಲ್ಲಿಗೆ ಮನ್ಮಥ ಬರ್ತಾನೆ, ಸ್ಕಂದ ಬರ್ತಾನೆ, ಕುಮಾರ ನಿಲ್ತಾನೆ. ಚಂಚಲವಾಗಿ ನಿಂತಾಗ, ಹುಚ್ಚಿನಾಗಿ ಬಂದಾಗ ಅದಕ್ಕೆ ಚಂದ್ರ ಬರ್ತಾನೆ. ಏರುಪೇರು, ಹೆಚ್ಚು ಕಡಿಮೆ, ಹಾಗೆ ಹೀಗೆ ಏನೂ ಇಲ್ಲ, ಯಾವುದೂ ಒಂದು ರೀತಿಯಾದ ಸ್ಥಿತಿ ಇಲ್ಲ, ಸ್ಥೈರ್ಯ ಇಲ್ಲ, ಅದು ಚಂದ್ರ ಬಂದಾಗ. ಹೀಗೆ ಒಬ್ಬೊಬ್ಬರ ಅಧಿಕಾರಕ್ಕೆ ಮನಸ್ಸಿನ ಬಗೆಗಳು ಸಿಕ್ಕಿದಾಗ ಅವರವರು ಕೆಲಸ ಮಾಡೋ ರೀತಿಗಳು. ಅದನ್ನು ಇಲ್ಲಿ ಇಂದ್ರನನ್ನು ಮನಸ್ಸಿಗೆ ಹೇಳಿಬಿಡ್ತಾರೆ, ಚಂದ್ರನನ್ನು ಕಿವಿಗೆ ಹೇಳಿಬಿಡ್ತಾರೆ. ಉತ್ತರದ ದಿಕ್ಕಿನಲ್ಲಿರುವವನಾದ್ದರಿಂದ ಚಂದ್ರ ಒಡೆಯನಾಗಿ ಕುಬೇರನ ಜೊತೆಯಲ್ಲಿ ಇರುವುದರಿಂದ ಅವನನ್ನು ಶ್ರೋತ್ರಕ್ಕೆ ಹೇಳುತ್ತಾನೆ. ಉದಾನಾಯ ಸ್ವಾಹೇತಿ, ಅದು ವಿಚಿತ್ರವಾದದ್ದು. ಊರ್ಧ್ವ ದೇಶದ ವ್ಯವಸ್ಥೆ ಅದನ್ನು ವಾಯುಸ್ತೃಪ್ಯತಿ, ವಾಯು ತೃಪ್ಯತಿ, ಆಕಾಶ ತೃಪ್ಯತಿ. ಮುಂದೆ ಹೇಳ್ತಾನೆ ಅಭ್ಯಾಸಿದಂತರಿಗೆ ಲಿಂಕ್ ಕಿಟ್ಟದ್ದು ಅದಕ್ಕೆ ಅವರು ಇಲ್ಲಿ ಹೇಳುವಾಗ ಕೊನೆಗೆ ವಾಯುವನ್ಯಾಗಿ ಎಲ್ಲದಕ್ಕೆ ಉಸಿರು ಮುಖ್ಯ ಅಂತೀರಿ, ಮೊದಲೇ ಹೇಳಿಬಿಡಿ ಪ್ರಾಣಾದ್ ವಾಯುರಜಾಯತ ಚಂದ್ರಮ ಮನಸ್ಸು ಮತ್ತೆ ಹೇಳಿ. ಹಾಗಾದರೆ ಅದಕ್ಕೆ ಹೇಳಿ ಯಾಕೆಂದರೆ ಮುಂದಿನ ವಿವರಣೆಯಲ್ಲಿ ನಮ್ಮದು ನಾಭ್ಯ ಆಸೀದ್ ಅಂತರಿಕ್ಷಂ, ಗಾಳಿ ಹರಡುವ ದಿಕ್ಕು ಯಾವುದು ಅಂತ ದೇಶ ಹೇಳುವಾಗ ನಾವು ಮೊದಲು ವಾಯು ದಿಕ್ಕನ್ನು ತಗೊಂಡಿದ್ದೇವೆ, ಅಂತರಿಕ್ಷವನ್ನು ನಡು ಸ್ಥಾನವನ್ನು ಹೇಳುತ್ತೇವೆ. ಅದು ಮುಂದಿನ ಮಂತ್ರಕ್ಕೆ ಅನುಕೂಲ ಆಗಲಿಕ್ಕೆ ಹಿಂದೆ ಚಿಂತನೆಯಲ್ಲಿ ಏಕಪ್ರಕಾರತೆಯನ್ನು ಕೊಡಲಿಕ್ಕೆ ಕೊನೆಗೆ ವಾಯು ಶಬ್ದ ಹಾಗೆ ನಿಂತು. ಮುಂದೆ ಎಲ್ಲ ಗೌಜಿ ಇದೆ ವಾಯುದೇವರದ್ದು, ಅದರಿಂದ ಈಗ ಅಷ್ಟಕ್ಕೆ ಇರಲಿ. ವಾಯುದೇವರು ಊರ್ಧ್ವಲೋಕದ ಅಭಿಮಾನಿಯಾಗಿ ನಿಂತವರು, ಆದ್ದರಿಂದ ಎತ್ತರದ ಬಾಗಿಲದು, ಮೇಲಿನ ಬಾಗಿಲು ಅಂದರೆ ಸಮಾನಾಯ ಸ್ವಾಹೇತಿ. ಆಗೇನಾಗತ್ತೆ, ಪರ್ಜನ್ಯ ತೃಪ್ಯತಿ ಅಂತಾರೆ. ಮನಃ ತೃಪ್ಯತಿ, ಮನಸ್ಸು ತೃಪ್ಯತಿ, ಪರ್ಜನ್ಯ ತೃಪ್ಯತಿ. ಪರ್ಜನ್ಯ ಅಂದರೆ ಇಂದ್ರ, ಇಲ್ಲಿ ಮಳೆಯನ್ನು ಸುರಿಸಿಕೊಡುವ ಅಂತ ಮಳೆಯ ದೇವತೆಯಾಗಿ ವೃಷ್ಟಿ ದೇವತೆಯಾಗಿ ಬಂದಿರತಕ್ಕ ಇಂದ್ರನನ್ನು ಉಲ್ಲೇಖ ಮಾಡಿ ಹೀಗೆ ನಾಮಾಂತರದಲ್ಲಿ ಹೇಳ್ತಾರೆ. ಹೀಗೆ ಪಂಚ ಇಲ್ಲಿ ಹೇಳಿದ ದೇವತೆಗಳೇ ನಮ್ಮ ನಿತ್ಯದ ಊಟದ ದೇವತೆಗಳು. ಎಲ್ಲ ಇಂದ್ರಿಯಗಳು, ಮನಸ್ಸು, ಕಿವಿ, ಕಣ್ಣು, ಬಾಯಿ, ಇದೆಲ್ಲ. ಬಾಯಿ ಅಂದರೆ ತಿನ್ನುವ ಬಾಯಿ ಅಲ್ಲ, ಮಾತಾಡುವ ಬಾಯಿ, ವಾಕ್ ಅಂದ್ರೆ. ತಿಂದ ನಂತರ ಏನು ಮಾಡ್ತಾನೆ ಲೆಕ್ಕ, ತಿಂದ ನಂತರ ಬೊಗಳ್ತಾನೆ ಅಂತದೆಲ್ಲ. ತಿಂದು ಏನು ಮಾಡ್ತೀನಿ ನೀನು, ಗಟ್ಟಿಯಾಗಿ ಬೊಗಳ್ತೇನೆ ಅಂತ ಪ್ರಶ್ನೆ ಉತ್ತರ ಇದ್ದಾಗ ನಾವು ದೇವರ ಬಗ್ಗೆ ಮಾತಾಡಬೇಕಾಗಿ. ಮಾತಿನ ವಿಶೇಷ ಕೆಲಸ ಅದು, ಭಗವಂತನ ಇಚ್ಛೆ. ಹೀಗೆ ಪಂಚೇಂದ್ರಿಯಗಳ ಬಹಳ ದೊಡ್ಡ, ಇದೆಲ್ಲ ಮೇಲೆ ಇರತಕ್ಕ ಗೂಡುಗಳು. ತಾವಾಯತಃ ಶೀರ್ಷಂಶ್ರೇಯಶ್ರಿತಃ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಹೇಳಿಕೊಂಡಾಗೆ ಮೇಲಿನ ಇಂದ್ರಿಯಗಳ ಗೂಡುಗಳನ್ನೆಲ್ಲ ಇಲ್ಲಿ ಮಾತಾಡಿಸಿ ಚಂದ್ರಮಾ ಮನಸೋ ಜಾತಃ ಚಕ್ಷು ಸೂರ್ಯೋಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ನಾಭ್ಯ ಆಸೀದ್ ಅಂತರಿಕ್ಷಂ ಶೀರ್ಷ್ಣೋ ದ್ಯೌಃ ಸಮವರ್ತತ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್ ತಥಾ ಲೋಕಾನ್ ಅಕಲ್ಪಯನ್. ಹಿಂದೆ ಪ್ರಶ್ನೆ ಹಾಕಿದರು, ಕತಿಧಾ ವ್ಯಕಲ್ಪಯನ್ ಅಂತ, ಯತ್ಪುರುಷಂ ವ್ಯದದುಹು ಅಂತ. ಅದಕ್ಕೆ ಉತ್ತರ ಇಲ್ಲಿರ್ತದ, ಲೋಕಾನ್ ಅಕಲ್ಪಯನ್ ಅಂತ ಉತ್ತರ ಕೊನೆ ಮಾಡುವ ಹಾಗೆ ಮಾಡಿದರು. ಹೀಗೆಲ್ಲ ನಡೆಸಿಕೊಟ್ರು ದೇವರು, ಹೀಗೆಲ್ಲ ಚಿಂತನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು, ಹೀಗೆಲ್ಲ ಜ್ಞಾನಿಗಳು ಅನುಸಂಧಾನ ಮಾಡಿದರು, ಧ್ಯಾನ ಮಾಡಿದರು ಅಂತ ಹೇಳಿದರು. ನಾಭ್ಯ ಆಸೀದ್ ಅಂತರಿಕ್ಷಂ, ದೇವರ ಹೊಕ್ಕುಳಕುಳಿ ಸ್ಥಾನದಿಂದ, ನಡುವಿನಿಂದ ಅಂತಾನೆ, ನಾಭಿಯಿಂದ. ನಾಭ್ಯಾ ಆಸೀತ್ ಅಂತರಿಕ್ಷಂ, ಅಂತರಿಕ್ಷವಂತು ನಡುವಿನಿಂದ ನಡು, ಮತ್ತೆ ಮೇಲಿನಿಂದ ಮೇಲೆ, ಕೆಳಗಿನಿಂದ ಕೆಳಗೆ ಅಷ್ಟೇ. ನಾಭ್ಯಾಸೀದ್ ಅಂತರಿಕ್ಷಂ ಶೀರ್ಷ್ಣೋದ್ಯೌಹು ಸಮವರ್ತದ, ತಲೆಯಿಂದ ದ್ಯೌಹು ಸ್ವರ್ಗ ಸಮವರ್ತದ, ಪದ್ಭ್ಯಾಂ ಭೂಮಿ ಕಾಲಿನಿಂದ ನೆಲ ಬಂದು. ಇನ್ನೇನಾಯ್ತು ಕೇಳಿದ್ರೆ 3 ಆಯ್ತಲ್ಲ, 3 ಕಡೆ ಸಿಕ್ಕಿದು. ದಿಶಶ್ರೋತ್ರಾತ್ ಅವಾಂತರ ದಿಕ್ಕುಗಳು, ಮಧ್ಯ ಮೇಲೆ ಬಂತು, ಕೆಳಗೆ ಬಂತು, ಮಧ್ಯೆ ಬಂತು, ಸುತ್ತಲೂ ಬರಲಿಲ್ಲ. ದಿಶಶ್ರೋತ್ರಾತ್ ಕಿವಿಯಿಂದ ಎಲ್ಲ ದಿಕ್ಕುಗಳು ಬಂದವು ಅಂತ. ಹೀಗೆ ಲೋಕಾನ್ನ ಕಲ್ಪನೆ, ಎಲ್ಲ ಲೋಕಗಳ ಸೃಷ್ಟಿ ಆಯಿತು. ಅದು ಇದು ಅಂತ ಹೇಳುವುದಿಲ್ಲ, ಮಧ್ಯ ಮೇಲೆ ಆಚೆ ಈಚೆ ಮಾತ್ರ ಹೇಳಿಬಿಟ್ಟೆ. ಮತ್ತೆ ಎಷ್ಟು ಬೇಕಾದರೂ ನೀವು ಅದರಲ್ಲಿ ಲೇಯರ್ಸ್ಗಳನ್ನು ನೋಡಿಕೊಳ್ಳಿ, 14 ಲೋಕ ಮಾಡಿಕೊಳ್ಳಿ, 14 ಲೋಕ ಸೀದಾ. ಒಂದು ಇಂದ್ರಿಯ ಹೇಳಿದರು, ಕೆಳಗಿನ ಇಂದ್ರಿಯದಲ್ಲಿ ಕೆಳಗೆ, ಮಧ್ಯ ಇಂದ್ರಿಯದಿಂದ ಮಧ್ಯ, ಮೇಲಿನಿಂದ ಮೇಲ, ಇದು ಮಧ್ಯದಲ್ಲಿ ಏನು ಬೇಕಾದ್ರೂ ಸಿಕ್ಕಿಸಿಕೊಳ್ಳಿ ನೀವು. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾರ್ಷ್ಣಿ ಪ್ರಭದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಯ ಗುಲ್ಪೌ ತಲಾತಲಂ ವೈ ಪುರುಷಸ್ಯ ಜಂಗೆ ದ್ವೇಜಾನ್ನಿ ವಿತಲಂ ದ್ವೇಜಾನ್ನಿ ಸುತಲಂ ವಿಶ್ವಮೂರ್ತೆ ಊರುದ್ವಯಂ ವಿತಲಂ ಚಾತಲಂಚ ಮಹೀತಲಂ ತಜ್ಜಗನಂ ಮಹೀಪತೆ ಉರಸ್ಥಲಂ ನಾಭಿ ಸರೋಗ್ರಣಂತಿ. ಹೀಗೆ ಹೇಳಿಕೊಂಡು ಮೇಲಿಂದ ಮೇಲಕ್ಕೆ ಬರ್ತಾ ನಿಲ್ಲಿ. ಎಲ್ಲ ಇಂದ್ರಿಯಗಳಲ್ಲಿಯೂ 14 ಲೋಕಗಳು ನಿಂತಿವೆ ಅಂತ.
ತಪೋ ರರಾಟಿಂ ವಿದುರಾದಿವಂಸ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಭಾಗವತ ಈ ಲೋಕದ ಚಿಂತನೆಯನ್ನು ಕೊಡ್ತದೆ. ಪುರುಷ ಸೂಕ್ತದ ಅನೇಕ ಅರ್ಥಗಳನ್ನು ಭಾಗವತ ಅಲ್ಲಲ್ಲಿ ಮಾತಾಡಿದೆ, ಅದೇ ಶ್ಲೋಕಗಳ ಜೊತೆಯಲ್ಲಿ. ಅದೊಂದು ದೊಡ್ಡ ಕೆಲಸವೇ ಪುರುಷ ಸೂಕ್ತ ಮತ್ತು ಪುರಾಣಗಳು ಅಂತ ಅಷ್ಟೆ. ತದ್ವತ್ತಾಗಿ ಚಿಂತನೆ ಅಂತಿಟ್ಟುಕೊಂಡ್ರೆ ಇಡೀ ಪುರಾಣ ಸಿಕ್ಕಿಸಬೇಕಾಗತ್ತೆ. ಶಾಬ್ದಿಕವಾಗಿ ಅಂತಿಟ್ಟುಕೊಂಡ್ರೆ ಕೆಲವು ಸಿಗ್ತವೆ. ನಾವು ಅಷ್ಟೇ ಇಟ್ಕೊಳ್ಬೇಕು. ಚಿಂತನೆ ಅಂತ ತಗೊಂಡ್ರೆ ಪೂರವೇ ಮತ್ತೆ ಇಡೀ ಪುರಾಣವನ್ನೇ ಒಂದೊಂದು ಮಂತ್ರಕ್ಕೆ ಅರ್ಥ ಅಂತ ಬರಿಬೇಕಾಗತ್ತೆ. ಅದಾಗುವುದೇ ಇಲ್ಲ. ಅದರ ಬದಲು ಹೀಗೆ ಒಂದು ಕೆಲಸ, ಪುರುಷ ಸೂಕ್ತ ಮಂತ್ರಗಳು, ಪುರಾಣದ ಮಾತುಗಳು, ಮುಗಿದು ಪುರಾಣದ ಶ್ಲೋಕಗಳು ಆ್ಯಸ್ ಇಟ್ ಈಸ್ ವರ್ಡ್ ಬೈ ವರ್ಡ್ ಇದ್ದಾಗೆ ಬಹಳ ಚೆನ್ನಾಗಿದೆ ಸಿಗ್ತದೆ. ಅಷ್ಟು ಹುಡುಕಿದಾಗ ಒಂದು ದೊಡ್ಡ ಕೆಲಸ ಆಗ್ತದೆ, ದೊಡ್ಡ ವೈದಿಕ ಕೆಲಸ. ಈಗ ಯಾರು ವೇದ ಕೆಲಸ ಮಾಡುವವರೇ ಇಲ್ಲ. ವೇದ ಮಂತ್ರಾರ್ಥ ಚಿಂತನೆ ಮಾಡುವುದನ್ನು ದೊಡ್ಡ ಸಂಗತಿ ಮಾಡುವುದೂ ಇಲ್ಲ. ಮತ್ತು ನನಗೆ ತುಂಬ ಖುಷಿ ಅದು. ಋಗ್ಭಾಷ್ಯ ಪಾಠ ಆಗುವಾಗ ಮಾಡ್ತಿದ್ದು ಹೊಸ ಹೊಸ ಅರ್ಥಗಳು ಬಹಳ ಸುಂದರವಾಗಿ ವೇದ ಮಂತ್ರಕ್ಕೆ ಕಾಣುತ್ತವೆ, ಹೇಳಲಿಕ್ಕೆ ಬರ್ತವೆ. ತುಂಬ ಅದ್ದೂರಿಯಾಗಿ ಅದನ್ನು ಮಾತಾಡಿಸಲಿಕ್ಕೆ ಬರ್ತದೆ. ವೇದ ಅಂದರೆ ಹಾಗೆ. ಅದು ಭಾಗ್ಯ ಸಿಗುವುದು ಬಹಳ ಕಡಿಮೆ ಜನರಿಗೆ. ಅದನ್ನು ಚಿಂತನೆ ಮಾಡೋದಾಗಲಿ ಮಾಡಿಸಬೇಕಾಗಲಿ ಏನೋ ನಾಯಕರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಹೋಮ ಮಾಡ್ತಾರೆ, ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸ್ಬೋದು, ಅಥವಾ ಯಾವತ್ತಿನಾಗಿ ಏನೋ ಪುರಾಣವೋ ಪ್ರವಚನವೋ ಯಾರಿಗೆ ಬೇಕು ಆಗಿದೆ. ಈಗ ಯಾರಿಗೆ ಬೇಕು? ಅವರು ಹೇಳಿ ಹೋಗಿ ವೇದ ಹೋಮ ಆಗ್ತಾ ಇದೆ, ವೇದ ಪ್ರವಚನ ಆಗಲಿ ಅಂತ ಹೇಳಿಬಿಟ್ಟು ಇನ್ನೊಂದು ವೇದ ಯಾವತ್ತೂ ಆಗತ್ತಂತೆ. ಯಾವಾಗಲೂ ಆಗಲಿ ಅವರಾಗಲಿ. ಆಗ ನಮ್ಮ ಪುರುಷ ಸೂಕ್ತ ಬಂದದ್ದಕ್ಕೆ ಆಗ ಶ್ರೀ ಸೂಕ್ತ ಬರುವ ನೋಡಿ. ಕೇಳಲಿಕ್ಕಿರುವವರೇ ಬೇರೆ, ಹೋಮ ಮಾಡುವವರು ಕೇಳಲಿಕ್ಕೆ ಬರಬೇಕು ಅಂತ ನಿಯಮವೂ ಇರುವುದಿಲ್ಲ. ಅವು ಎಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಬಾಯ್ಬಟ ಬರ್ತದೆ. ಎಂತ ಬಾಯ್ಬಟ? ಮಂತ್ರ ಬಾಯ್ಬಟ ಬರ್ತದೆ, ಅರ್ಥ ಗೊತ್ತಾಗ್ತದೆ. ಅರ್ಥ ಮಂಡೆಯಲ್ಲಿ ಯಾವ ಜಾತಿಗೂ ಯಾವತ್ತೂ ಹೊಳೆಯಲಿಕ್ಕೆ ಕಾಣಲಿಕ್ಕೆ ಆಗೋದಿಲ್ಲ. ಪುರುಸೊತ್ತೇ ಇಲ್ಲ ಅಷ್ಟೇಲಿ. ಮಂತ್ರ ಹೇಳುವಾಗಲೇ ದೇವರ ನೆನಪಿರುವುದಿಲ್ಲ, ಮತ್ತೆ ಅರ್ಥ ಆಗೋದು ಯಾವಾಗ? ಯೋಚಿ, ದೊಡ್ಡ ಭಾಗ್ಯ ಅದು. ಹಾಗೆ ಬಹಳ ಸುಂದರವಾಗಿ ಭಗವಂತನ ಈ ಭೂರ್ಲೋಕಕ್ಕದಿದ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕಸ್ತು ತಥಾ ಶೀರ್ಷ್ಣಿ ಇತಿವಾ ಲೋಕ ಕಲ್ಪನಾ. ನೋಡಿ, ಇದು ಅಲ್ಲಿದ್ದೆಗೆರೆ ಮತ್ತೆ ಅದು ನೆನಪಾದರೆ ಅದೇ ನೆನಪಾಗ್ತಾ ಹೋಗ್ತದೆ. ಮತ್ತೆ ಹಾಗೆ ಕ್ಯಾಸೆಟ್ ಒಂದು ಸತಿ ಈಚೆ ಬಂತು, ಎಲ್ಲ ಕಾಣಲಿ ಶುರುವಾಗುತ್ತೆ. ಭೂರ್ಲೋಕ ಕದಿದ ಪದ್ಭ್ಯಾಂ, ದೇವರದ್ದು ಕೆಳಗಿನ ಲೋಕ ಕಾಲಿನಲ್ಲಿ, ಮತ್ತು ಮಧ್ಯದಲ್ಲಿ ನಾಭಿಯಲ್ಲಿ ಉಂಟು, ಮತ್ತು ಮೇಲಿನ ಲೋಕ ಸ್ವರ್ಲೋಕ ತಥಾ ಶೀರ್ಷ್ಣಿ. ಭೂರ್ಲೋಕ ಕದಿದ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ, ಅದೇ ಸ್ಥಾನ, ಅದೇ ಶಬ್ದ. ದೇವರಿಗೆ ನಾಭಿಯಲ್ಲಿ, ದೇವರಿಗೆ ಪಾದೆಯಲ್ಲಿ, ದೇವರ ತಲೆಯಲ್ಲಿ, ಅದೇ ಗೊತ್ತಿಲ್ಲ. ಮತ್ತು ನಮಗೆ ಸೃಷ್ಟಿಗೋಸ್ಕರ ದೇವರಾಗಿ ಮಾಡಿಕೊಂಡಿದ್ದಾರೆ. ಮೇಲೆ ತಲೆ ಅಂತ ಮಾಡಿದ್ದಾರೆ, ಕಾಲು ಕೆಳಗೆ ಅಂತ ಮಾಡಿದ್ದಾರೆ, ಮಧ್ಯದಲ್ಲಿ ನಾಭಿ ಅಂತ ಇಟ್ಟುಕೊಂಡಿದ್ದಾರೆ. ಹಾಗೆ ಲೋಕದ ಕಲ್ಪನೆಗೋಸ್ಕರ ಸೃಷ್ಟಿ. ಆ ದೇವತೆಗಳು ಬಂದರು. ಮತ್ತು ಯಾರು ದೇವತೆ ಬಂದು ನೋಡಿ, ನಾಭ್ಯಾಸಿದ ಅಂತರಿಕ್ಷತೆ ಅಂತರ್ಮನಸಿ ಭಗವದೀಕ್ಷಣಾತ್, ಒಳಗೆ ನಿಂತು ದೇವರನ್ನು ನಿತ್ಯ ಕಾಣುವವಳು ಯಾರು? ಭಾರತಿ. ವಾಯುವಿನ ನಂತರದಲ್ಲಿ ಹುಟ್ಟಿದ ಭಾರತೀಯ ಕಥೆ ಇದು. ಅಂತರಿಕ್ಷ ಅಂದರೂ ಭಾರತಿ, ದ್ಯು ಅಂದರೂ ಭಾರತಿ. ಅದರಿಂದ ಎಲ್ಲಿ ನೋಡಿದರಲ್ಲಿ ಹುಟ್ಟಿದವಳೆ. ನಾಭ್ಯಾಸಿದ ಅಂತರಿಕ್ಷಂ ಶ್ರೀಕೃಷ್ಣೋದ್ಯೌಹು, ಭಗವದೆಚ್ಚರದ ಚಿಂತನೆ ಉಳ್ಳ ಬೆಳಕಾಗಿ ನಿಂತವಳು ಭಾರತಿ ತಲೆಯ ಸ್ಥಾನದಲ್ಲಿ ಅವಳು. ಪದ್ಭ್ಯಾಂ ಭೂಮಿ, ಭೂಮಿ ಅಂದ್ರೆ ಇಳಾ ಸರಸ್ವತಿ ಮಹಿ ಅಂತ ವೇದ ಮಂತ್ರಗಳೆಲ್ಲ ಕರೆಯುವುದು. ಮಹಿ ಅಂದರೆ ಯಾರು? ಭಾರತಿ. ಅದನ್ನ ತಿಸ್ರೋ ದೇವ್ಯ ಭಾರತ್ಯ ಅಂತ ಹೇಳಿಕೊಂಡು ಹೇಳ್ತಾರೆ. ಇಳಾ ಸರಸ್ವತಿ ಭಾರತ್ಯ ಅಂತ. ಇಳ ಅಂದರೆ ಲಕ್ಷ್ಮಿ. ಇವರೆಲ್ಲ ದೇವತೆಗಳು ಒಟ್ಟು ನಿಂತವರು. ವಾಸ್ತವವಾಗಿ ಭಾರತೀಯ ಮೂರು ರೂಪಗಳು ಮೂರು ಕಡೆಯಲ್ಲಿ. ದಿಶ ಶ್ರೋತ್ರಾತ್, ದೇವ್ರು ದಿಶಃ ಅಂತ ಹೇಳ್ತಾರೆ. ಮತ್ತೆ ದೇವ್ಹೆ ಭಾರತಿ, ಸುತ್ತಮುತ್ತಲೂ ಹೆಣೆದುಕೊಂಡಿರತಕ್ಕ ವಾಯುದೇವರ ಮಡದಿ. ಮತ್ತೆ ಬೆಳಗಾಗುವಾಗ ಸೂರ್ಯ ಬಂದ ಅಂದರೆ ಅದು ಅವಳೆ. ಅಹರೇವ ಪ್ರಾಣ ರಾತ್ರಿರೇವ ರೈಹಿ. ಮತ್ತದೇ ಷಟ್ಪ್ರಶ್ನಕ್ಕೆ ಹೋದರೆ ಅದು ಅರ್ಥ ಹೇಳ್ತದೆ. ಹಗಲು ಯಾಕೆ ಮಾಡಬೇಕು? ಅದು ಸೂರ್ಯ ಬಂದರೆ ಮಾತ್ರ ಆಗುವುದೇನು ನಿಮಗೆ? ನಾವು 8-18 ಕಾಲು ದೀಪ ಹೊತ್ತಿಸ್ತೇವೆ, ನಿಮಗೇನಾಗಬೇಕು? ಈಗ ಬೆಳಕಾದರೆ ಸರಿಯಲ್ಲ, ಕಣ್ಣು ಸರಿ ಕಾಣಬೇಕು ಹೇಳೋದಲ್ಲ ಹೋಮ ಮಾಡಲಿಕ್ಕೆ. ನಾವು ಲೈಟ್ ಹಾಕ್ತೇವೆ 10-20, ಏನಾಯ್ತು ಈಗ ಹೇಳ್ತಾರೆ. ಹೌದಲ್ಲ, ಈಗ ಲೈಟಲ್ಲೇ ಆಡುವುದು ಉಂಟು, ಲೈಟಲ್ಲೆಲ್ಲ ಮಾಡುವುದುಂಟು. ಆದ್ದರಿಂದ ಏನು ಅಂತ ಅದಕ್ಕೆ ಹೇಳ್ತಾರೆ ಅಹರೇವ ಪ್ರಾಣ ರಾತ್ರಿ ರೇವ ರೈಹಿ ಅಂತ. ಹಗಲು ಮಾಡಿದರೆ ಪ್ರಾಣಶಕ್ತಿ ಇರ್ತದೆ, ಕೆಲಸ ಆಗ್ತದೆ. ರಾತ್ರಿ ಮಾಡಿದರೆ ಕತ್ತಲಿದ್ದಾಗ ರೈ ರೇವ ಹೇಳಿದರು, ಭಾರತಿ ಇದ್ದಾಳೆ ಅಂತ. ಅದಕ್ಕೆ ಪ್ರಾಣನ ಸೃಷ್ಟಿಯ ನಂತರದಲ್ಲಿ ರಾತ್ರಿಯ ಸೃಷ್ಟಿಯನ್ನು ಹೇಳಿದರು. ನಾಭ್ಯ ಆಸೀದ್ ಅಂತರಿಕ್ಷಂ ಶ್ರೀಕೃಷ್ಣೋದ್ಯವು ಸಮವರ್ತದ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್ ತದಾ ಲೋಕ ಅಕಲ್ಪಯನ್. ಎಲ್ಲ ಲೋಕಗಳು ಸೃಷ್ಟಿಯಾದವು, ಎಲ್ಲ ಲೋಕಗಳ ದೇವತೆಗಳು ಸೃಷ್ಟಿಯಾದರು, ಎಲ್ಲ ಜ್ಞಾನಿಗಳು ಸೃಷ್ಟಿಯಾದರು. ಲೋಕಸ್ತು ಭುವನೇ ಜನೆ, ಎಲ್ಲ ಜನರು ಸೃಷ್ಟಿಯಾದರು. ಲೋಕ ಬಂದರೆ ಆಯ್ತಾ ಖಾಲಿ? ಲೋಕ ಸೃಷ್ಟಿಯಾಗಿ ಪ್ರಯೋಜನ ಏನು? ಲೋಕ ಯಾವಾಗ ಆಗುವುದು? ಜನ ಇದ್ದಾಗ ಲೋಕ ಆಗುವುದು. ಇದೊಂದು ಲೋಕ, ಇದೊಂದು ಗುಂಪು, ಇದೊಂದು ಪಂಗಡ ಅಂತ. ಆದ್ದರಿಂದ ಅನುಕೂಲ ಮಾಡಿಕೊಂಡು ಜನರಿದ್ದಾಗ ಲೋಕ ಆಗುತ್ತೆ, ಲೋಕ ಆಗಿ ಜನರಾಗುವುದಲ್ಲ. ಎಲ್ಲಿಯೋ ಜನಾಂಗ ನಾಶ ಆದರೆ ಇನ್ನೊಂದು ಕಡೆಯಿಂದ ತರಬೇಕು ಆ ಲೋಕಕ್ಕೆ ಅಂತಷ್ಟೇ ಹೊರತು ನಿಜವಾಗಿ ಲೋಕ ಆಗಬೇಕಾದ್ರೆ ಜನ ಆಗಬೇಕು. ಅದು ಲೋಕಾನ್ನ ಕಲ್ಪಯನ್, ಎಲ್ಲ ಬಗೆಯ ಜನರನ್ನು, ಎಲ್ಲ ಪಂಗಡದವರನ್ನು, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದ. ಅಂತರಿಕ್ಷ ಅಂದರೆ ಭಾರತಿ ಆಯ್ತಲ್ಲ. ಮತ್ತೆ ಅಂತರಿಕ್ಷ ಅಂದರೆ ಹರ, ಅಂತರಿಕ್ಷ ಮರ ಸ್ಮೃತಃ ಅಂತಾರೆ ರುದ್ರದೇವರು.
ಮನೋಭಿಮಾನಿ ಇದ್ದಾರೆ ಅವರು ಬಂದರು, ಅವ್ರು ಮಾತ್ರ ಬರೋದೆಂದು. ಮತ್ತು ಅಂತರಿಕ್ಷ ಅಂದರೆ ನಾಭ್ಯ ಆಸೀತ್ ಅಂತರಿಕ್ಷಂ, ನಾಭಿ ಇರುವುದು ಹೊಟ್ಟೆಯಲ್ಲಿ, ದೊಡ್ಡ ಹೊಟ್ಟೆಯವ ಗಣಪತಿ ಬಂದ ಅಂತ ಅಲ್ಲಿ ಅನ್ವಯಿತು. ಅವನು ಸೃಷ್ಟಿಯಾದ ಇಲ್ಲಿ ಬಂದಿದ್ದಾನೆ. ಆನಂತರ ಮೇಲೆ ಕೆಳಗಿನವರು ಬಂದದ್ದು. ಶ್ರೀಕೃಷ್ಣೋದ್ಯೌಹು ಪದ್ಭ್ಯಾಂ ಭೂಮಿ ದ್ಯಾವಾ ಪೃಥಿವಿ ಅಂತ ನಾವನ್ನು ನೋಡಿದೆವು. ಮಿತ್ರೋ ಜನಾನ್ಯಾತೈತಿ ಬ್ರುವಾಣ ಮಿತ್ರೋದಾಧಾರ ಪೃಥ್ವಿ ಮುತದ್ಯಾಮ್ ಅಂತ ದೇವರು ಹೊತ್ತಿರತಕ್ಕಂಥ ಮೇಲೆ ಕೆಳಗೆ ಅಂದರೆ ಲಕ್ಷ್ಮಿ ಅಲ್ವ, ಮೇಲೆ ಶ್ರೀದೇವಿ, ಕೆಳಗೆ ಭೂದೇವಿ. ಅದನ್ನು ಲಕ್ಷ್ಮೀ ರೂಪಗಳು, ಲಕ್ಷ್ಮಿಯ ಸೊಸೆ ಭಾರತೀ ರೂಪಗಳು. ಆನಂತರ ದ್ಯೂ ನಾಮಕವಾಗಿರತಕ್ಕ ದೇವತೆ ಇದ್ದಾಳೆ, ಪೃಥ್ವಿ ನಾಮಕವಾದ ದೇವತೆ ಇದ್ದಾಳೆ, ಭೂದೇವಿ ಬೇರೆ ಇದ್ದಾಳೆ. ನಾವು ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡುವಾಗ ಓ ಭೂಮಿ ತಾಯಿಯೇ ನನ್ನ ಕಾಲು ಮೆಟ್ಟಿದ್ದನ್ನು ನೀನು ಕ್ಷಮಿಸು ಕೇಳುವಾಗ ಅವಳು ಬರ್ತಾಳೆ. ಭೂವರಾಹನಾಗಿ ನಿಂತವ ವರಾಹ ಹೊತ್ತುಕೊಂಡದ್ದು ಲಕ್ಷ್ಮೀ ರೂಪದ ಭೂಮನ್ನು ಹೌದಿದ್ದಾಗೆ ಇನ್ನೊಬ್ಬಳು ಭೂಮಾತೆಯನ್ನು ಹೊತ್ತಿದ್ದಾಳೆ, ಬಹಳ ಕೆಳಗಿನವಳು, ಪೃಥ್ವಿ ಮಾತೆ ಅಂತ. ಪಂಚಭೂತಗಳಲ್ಲಿ ಪೃಥ್ವಿ ಎನ್ನುವುದು ಬಹಳ ಚಿಕ್ಕ ಮಟ್ಟದ ಭೂತ, ಅದು ದೊಡ್ಡ ಮಟ್ಟಿನಲ್ಲಿ ಹರವಿದೆ, ಆದರೆ ಬಹಳ ಕೆಳಮಟ್ಟದವಳವಳು. ಆ ಪೃಥ್ವಿ ದೇವತೆಯಲ್ಲಿ ಭೂಮಿ ಎನ್ನುವ ಲಕ್ಷ್ಮಿಯ ರೂಪ ವಿಶೇಷ ಇದೆ. ಆ ಸಂದರ್ಭದಲ್ಲಿ ಮಾತ್ರ ವರಾಹ ಮುಡ್ತಾನೆ. ಆಗ ಮಗುವನ್ನು ಕೊಟ್ಟಿದ್ದಾಗೆ ಆ ಮಗುವೇ ನರಕಾಸುರ. ಕೃಷ್ಣ ಕೊಂದ ನರಕಾಸುರ ಭೂದೇವಿಯ ಮಗ ವರಾಹ ಕೊಟ್ಟದ್ದು. ಯಾವ ಭೂದೇವಿಗೆ? ಆ ಲಕ್ಷ್ಮೀ ಭೂದೇವಿಗಲ್ಲ, ಈ ಭೂದೇವಿ ಪೃಥ್ವಿ ಮಾತೆಗೆ. ಶನಿಯ ಸಮನಾಗಿ ನಿಂತವಳು ಪೃಥ್ವಿ ಯೋಗ್ಯತೆಯಲ್ಲಿ ಅಂದಾಗ. ಇವತ್ತಿನ ದೇವತೆ, ಶನಿವಾರದ ದೇವತೆ ಸಮನಾಗಿ ಪೃಥ್ವಿ ದೇವತೆ ಇದ್ದಾಳೆ. ಅವಳು ಬೇರೆ, ಇವನು ಬೇರೆ. ಅದನ್ನು ಯಾರನ್ನು ದೇವರು ಎಲ್ಲರನ್ನೂ ಹೊತ್ತುಕೊಂಡಿದ್ದಾನೆ. ಅದನ್ನು ವಿಶೇಷವಾಗಿ ಭೂದೇವಿಯ ಸನ್ನಿಧಾನವುಳ್ಳ ಭೂಮಾತೆ. ಇನ್ನೊಬ್ಬ ಮಗ ಆಗಿದ್ದಾನೆ ವಾಸ್ತು ವರಾಹಸ್ಯ ಅರೇಸೋದು, ಇದು ಮಧ್ವಾಚಾರ್ಯ ಕೊಟ್ಟದ್ದು. ಮತ್ತೆ ನಾವು ಪೂಜೆ ಮಾಡುವ ವಾಸ್ತು ಯಾರಿದ್ದಾನೆ ಮನೆಯಲ್ಲಿ, ಅವನು ಇದೇ ಭೂದೇವಿಗೆ ಮನೆ. ಆದ್ದರಿಂದ ಮನೆ ಸರಿಯಾಗಿರಲಿಕ್ಕೆ ಬೇಕು ಅಂದಾಗ ನೆಲದಲ್ಲಿರುವ ನೆಲದ ಮಗನೇ ಬೇಕು ನಮಗೆ ನೋಡಲಿಕ್ಕೆ. ಮಣ್ಣಿನ ಮಗ ಅಂದರೆ ಅವನು ವಾಸ್ತು. ಆದರೆ ನಮಗೆ ಪೃಥ್ವಿಯ ಮೇಲಿನ ಪ್ರೀತಿಯಿಂದಾಗಿ ಪೃಥ್ವಿ ಮಗನನ್ನು ವಾಸ್ತುವಿನ ಆರಾಧನೆ ಮಾಡಿದರೆ, ವಾಸ್ತುವಿನಲ್ಲಿ ಕೂತಿರತಕ್ಕ ದೇವತೆಗಳನ್ನು ಚೆನ್ನಾಗಿ ಬ್ಲೀಸ್ ಮಾಡಿದರೆ, ಈ ನೆಲದೊಡತಿ ಚೆನ್ನಾಗಿ ನಮಗೆ ಮಣ್ಣಿನ ಊಟವನ್ನು ಕೊಡಲಿಕ್ಕೆ ತಯಾರಿರ್ತಾಳೆ. ಇಲ್ಲಾದರೆ ಇಲ್ಲ. ಅದು ಹುಟ್ಟಿದ್ದು ವರಾಹನಿಂದ. ಹೀಗೆ ವರಾಹ ದೇವರಿಂದ ಹುಟ್ಟಿದ್ದು ಹೇಳಿದ ತಕ್ಷಣ ದೊಡ್ಡ ಸಂಘದಲ್ಲಿ ವೇದವ್ಯಾಸರಿಂದ ಧೃತರಾಷ್ಟ್ರ ಹುಟ್ಟಲಿಲ್ವ? ಅವನ ಮಗ ದುರ್ಯೋಧನ ಬರಲಿಲ್ಲ, ಪೂಜೆ ಮಾಡೋದು ದುರ್ಯೋಧನ ಮೂರ್ತಿಯನ್ನು, ವ್ಯಾಸರ ಮೊಮ್ಮಗ ಅಂತೇಳಿ ಎಲ್ಲಿ ಮಾಡಲಿಕ್ಕೆ ಆಗ್ತದೆ? ಸರಿ ಇಲ್ಲ. ಆದ್ದರಿಂದ ದೇವರಿಂದ ಹುಟ್ಟಿದ್ದೇ ದೊಡ್ಡ ಸಂಗತಿ ಅಲ್ಲ. ಎಲ್ಲವೂ ದೇವರೇ ವಿಷ್ಣುಕರ್ಣ ಮಲೋದ್ಭೂತವ ಹೇಳ್ತಾರೆ. ಮಧುಕೈಟವರು ಹುಟ್ಟಿದ್ದಾರೆ, ನಾವು ಮಧುಕೈಟವರ ಪ್ರತಿಷ್ಠೆ ಮಾಡಿಬಿಟ್ಟು ಅವರಿಗೆಲ್ಲ ನೇಮೋತ್ಸವ ಶುರು ಮಾಡೋದಾ? ಎಲ್ಲಿ ಉಂಟು? ಅವರು ಇಡೀ ಸೃಷ್ಟಿಯನ್ನೇ ನುಂಗಲಿಕ್ಕೆ ಬಂದವರು. ಆದ್ದರಿಂದ ದೇವರ ಮಕ್ಕಳು ಅಂದ ತಕ್ಷಣ ದೊಡ್ಡ ಸಂಗತಿ ಆಗುವುದಿಲ್ಲ. ಎಲ್ಲವೂ ಸರ್ವಂ ಬ್ರಹ್ಮಮಿದಂ ಜಗತ್ ಬ್ರಹ್ಮಣ ಸೃಷ್ಟಪೂರ್ವಂ, ಎಲ್ಲವೂ ದೇವರದ್ದೇ ಕೊಡುಗೆ. ಅಂತಕ್ಷಣ ಎಲ್ಲವೂ ಭಗವಂತನಂತೆ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಭಗವಂತ ಬೇರೆ, ಅವನಂತೆ ಯಾರು ಇರುವುದೂ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ. ಹಾಗಾಗಿ ಇಲ್ಲಿ ಪೃಥ್ವಿ ಎನ್ನುವಳು ಬೇರೆ, ಅವಳು ಇದ್ದಾಳೆ. ಹಾಗೆ ದ್ಯುದೇವತೆ ಇದ್ದಾಳೆ. ಅದು ಒಂದು ಲೆಕ್ಕಾರ್ಥದಲ್ಲಿ ಬಂತು. ಹಾಗೆ ದಿಶಶ್ರೋತ್ರ, ಎಲ್ಲ ದಿಕ್ಕುಗಳು ಕಿವಿಯಿಂದ, ದಿಕ್ಕಿನ ದೇವತೆಗಳು ಇಲ್ಲಿ ಬಿಟ್ಟು ಹೋದವರೆಲ್ಲ. ಇಂದ್ರ ಬಂದಾಗಿದೆ, ನಮಗೆ ಅಗ್ನಿ ಸಿಕ್ಕಿಯಾಗಿದೆ, ಯಮನು ಬಂದಿದ್ದಾನೆ ಒಂದು ದೃಷ್ಟಿಯಿಂದ. ಬೇಕಾದರೆ ಯಮನನ್ನಿಟ್ಟುಕೊಳ್ಳಿ. ನಾನು ಹೆಚ್ಚಾಗಿ ಹೇಳುವುದುಂಟು, ಬಲ ಕಿವಿಗೆ ಯಮ ಇದ್ದಾನೆ, ಎಡ ಕಿವಿಗೆ ಕುಬೇರ ಇದ್ದಾನೆ ಅಂತ. ನಮಗೆ ಎರಡೇ ವಾರ್ತೆ ಹೆಚ್ಚು ಪ್ರಿಯ ಆಗುವುದು. ಎದುರು ಹಿಂದೆ ಕಾಣುವುದೇ ಇಲ್ಲ. ಮತ್ತೆ ಎದುರಲ್ಲಿ ಮಿತ್ರ ಇದ್ದಾನೆ, ಆದರೆ ಕಂಡವರೆಲ್ಲ ನಮಗೆ ಮಿತ್ರ ಆಗಬೇಕು. ಪೂರ್ವ ದಿಕ್ಕಿನ ಒಡೆಯ ಶನ್ನೋ ಮಿತ್ರ ಶಂ ವರುಣ ಅಂತ. ನಮಗೆ ಪೂರ್ವವು ಪಶ್ಚಿಮ ಯಾರು ಕಾಣುವುದೇ ಇಲ್ಲ, ಹಿಂಬದಿ ಮುಂಬದಿ ಯಾರು ಕಾಣೋದಿಲ್ಲ, ಆಚೀಚೆ ಮಾತ್ರ ಕಾಣೋದು. ನಮಗೆ ಕಣ್ಣು ಯಾವತ್ತೂ ನಮ್ಮದು ಸ್ಕ್ಯಾಂಟೆ, ಆಚೆ ಈಚೆ ನೋಡೋದು, ಸರಿ ಎದುರು ನೋಡೋದಿಲ್ಲ. ಎದುರು ನೋಡಿದ್ರೆ ಬೀಳ್ತೇವ, ಮುಗ್ಗರಿಸ್ತೇವ, ಕಾಲಿ ಎಡವತ್ತದ, ಅದು ಯಾವಾಗ ಆಗೋದು? ಮತ್ತೆ ಕಾಲಿ ಎಡವದಿದ್ದರೆ ಮನುಷ್ಯ ಮತ್ತೆ ಉದ್ಧಾರ ಆಗೋದು ಹೇಗೆ? ಬಿದ್ರೇನೇ ಎಚ್ಚರ ಆಗೋದು ಅವನಿಗೆ. ಅದನ್ನು ಆಚೀಚೆ ನೋಡ್ತೇವೆ ನಾವು, ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಅಂತ. ಅಲ್ಲೇನು ವಾರ್ತೆ, ಇಲ್ಲೇನು ವಾರ್ತೆ ಅಂತ. ಅವರೆಷ್ಟು ದುಡ್ಡು ಮಾಡಿದರು, ಇವರೆಲ್ಲಿ ಸತ್ರು ಅಂತ. ದಕ್ಷಿಣ ದಿಕ್ಕಿಗೆ ಕಿವಿ ಕೊಟ್ಟರೆ ಸಾಯುವ ಸುದ್ದಿ. ಅವ್ರು ಸಾಯಲಿಲ್ಲ ಇನ್ನು, ಬೇಜಾರು ಇವನಿಗೆ, ಸಾಯಬೇಕು. ದಿನಾ ಸಾಯುವ ವಾರ್ತೆ ಕೇಳಿದ್ರು ಅವನಿಗೆ ಸ್ಕೋರ್ ಕಮ್ಮಿ ಆಯಿತು ಅಂತ ಕಾಣುತ್ತೆ. ಇದು ಇಲ್ಲಿ ದುಡ್ಡಿನ ದಿಕ್ಕಿನಲ್ಲಿ ಕುಬೇರನತ್ತು. ದುಡ್ಡು ಎಷ್ಟು ಆಯಿತು, ದುಡ್ಡು ಎಷ್ಟಾಗ್ತದೆ ಅಂತ. ಇದೇ ಯೋಚನೆಗಳು. ಹೀಗೆ ಎರಡದ್ದೇ ವಾರ್ತೆ, ಧನವಾರ್ತೆ ಮತ್ತು ನಿಧನ ವಾರ್ತೆ. ನಾನು ಹೇಳೋದು ಯಾವ ನಂದೆಲ್ಲ ಅವಧಾನ ಪ್ರಪಂಚ, ಅದು ಶಬ್ದಗಳ ಗಮ್ಮತ್ತುಗಳು. ಧನ ನಿಧನ ವಾರ್ತೆಗಳ ಜೊತೆಯಲ್ಲಿ ಮನುಷ್ಯನ ಕಿವಿ ಎರಡು ಸತ್ತೋಗಿವೆ. ಮತ್ತೇನು ಮಾಡು? ಹೀಗೆ ದಿಶಶ್ರೋತ್ರ ಆತಂದ ದಿಗ್ದೇವತೆಗಳೆಲ್ಲ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ನಿವೃತ್ತಿ ಇದ್ದಾನೆ, ಎಲ್ಲರೂ ಸಿಗ್ತಾರೆ ನಮಗೆ ಬರುವಾಗ. ದಿಕ್ಕಿನಲ್ಲಿ ದೇವತೆಗಳು, ಬಿಟ್ಟು ಹೋದವರು, ಇರುವವರು ಎಲ್ಲ ದಿಕ್ಕಿನಲ್ಲಿಯೂ ನಮಗೆ ಚಿಂತನೆಗಳು ಸಿಗ್ತವೆ. ಆ ಎಲ್ಲ ದೇವತೆಗಳು ಇಲ್ಲಿ ಸೃಷ್ಟಿಯಾದವು. ತಥಾ ಲೋಕಾನ್ ಅಗವಲ್ಪಯನ್. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತಾ ದೇವಾಯದ್ಯಜ್ಞಂತನ್ವಾನಾ ಅಬದ್ನನ್ ಪುರುಷಂ ಪಶಂ. ಇದು 15ನೇ ಮಂತ್ರ ಋಗ್ವೇದದಲ್ಲಿ. ಆದರೆ ಯಜುರ್ವೇದದಲ್ಲಿ ಅಲ್ಲಿಲ್ಲ, ಅದು ಮೊದಲೇ ಉಂಟು. ತಮ್ಯಜ್ಞಂ ಬರಿಷಿ ಪ್ರೋಕ್ಷಣ ಆದ ನಂತರ ಅಲ್ಲೇ ಬರುತ್ತೆ.
ನಿಜವಾಗಿ ಅಲ್ಲಿಯೇ ಚಂದ ಅರ್ಥ ಆಗುತ್ತೆ ಅಂತ ಇರಲಿ, ಎಲ್ಲಿಯಾದರೂ ಅರ್ಥ ಆಗಲಿ ನಮಗೆ. ಋಗ್ವೇದದಲ್ಲಿ ಕೊನೆಗೆ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಇಲ್ಲಿಗೆ ಅನುಷ್ಠುಪ್ ಮಂತ್ರಗಳು ಮುಗೀತಾವೆ, ಇನ್ನು ಒಂದೇ ಮಂತ್ರ ಕೊನೆಗಿರುವುದು 14ನೇ. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತಾ ದೇವಾ ಯದ್ಯಜ್ಞಂ ತನ್ವಾನಾ. ದೇವತೆಗಳು ಯಜ್ಞ ಮಾಡಲಿಕ್ಕೆ ಹೋದಾಗ ಲೆಕ್ಕಾಚಾರದಲ್ಲಿ ಏನೆಲ್ಲ ಹೇಗಿತ್ತು, ನೀವೇನೋ ಒಂದು ಅಂಶ ಬಿಟ್ಟಾಗೆ ಉಂಟಲ್ಲ ಅಂತ ಹೇಳಿದೆ. ಏನು ಪರಿಧಿ ಹೇಳಲಿಲ್ಲ, ನೀವು ಸಮಿಧೆ ಹೇಳಲಿಲ್ಲ ಎಷ್ಟು ಅಂತ ಹೇಳುವ ಅಂದ್ರೆ ಲೆಕ್ಕ ಅಷ್ಟೇ ತಾನೇ. ಹುಟ್ಟಿದ್ದೆಲ್ಲ ಹೇಳಿ ಆಗಿದೆ. ಏನು ಅಂತ ಹೇಳಿದರೆ ಅದು ಸಪ್ತಾಸ್ಯಾಸನ ಪರಿಧಯ. ಇದಕ್ಕೆ 7 ಪರಿಧಿಗಳು, 7 ಸುತ್ತುಗಳು, ಪರಿಧಿಗಳು, ಕೋಟೆಗಳು ಇದ್ದಾಗ ರಕ್ಷಣೆಗೆ, ದುಷ್ಟರು ಬಾರದಂತೆ, ದುಷ್ಟತನ ಆಗದಂತೆ, ರಾಕ್ಷಸರ ಹಾವಳಿ ಇರದಂತೆ ಮಾಡಲಿಕ್ಕೆ ಇರತಕ್ಕಂಥ ಪರಿಧಿ. ಪರಿತಃ ಧೀಯತೆ ಅಂತ ಎಲ್ಲ ಕಡೆಯಲ್ಲಿ ಅದಕ್ಕೆ ಗೂಟ ಹಾಕಿ ನಿಲ್ಲಿಸುವ ವ್ಯವಸ್ಥೆಗಳು ಅಂತ 7 ಅಂದರು. 7 ಪರಿಧಿ, 7 ಪರಿಧಿಯಿಂದ 7 ವಾರ. ನೀವು ಆದಿತ್ಯವಾರ ಶುರು ಮಾಡಿದರೆ ಶನಿವಾರವರೆಗೆ ಪ್ರವಚನ ಮಾಡಿ ಅಂತ. ಸಪ್ತಾಸ್ಯಾಸನ್ ಪರಿಧಯ ಅಂದರೆ ಮತ್ತೆ ಪೂರ ಆದಿತ್ಯವಾರ ಬರುತ್ತೆ ಅಂತ ಅವರಷ್ಟೇ, ನಿಲ್ಲಿಸಲಿಕ್ಕಿಲ್ಲ. ನಿರಂತರದ ಚಿಂತನೆಗೋಸ್ಕರ ಸಪ್ತ ಅಂದರೆ 7. 7ಕ್ಕೆ ಎಷ್ಟು ಸಾವಿರ ಅರ್ಥಗಳಿವೆ. 7 ಎಂದು ಹೇಳು ಅಂತ ನಾನೇ ಬರೆದಿದ್ದೇನೆ, ಸುಮ್ಮನೆ ನಿಲ್ಲಿಸಿದ್ದೇನೆ. ಮತ್ತೆ ಸುಮಾರಿದೆ 7ಕ್ಕೆ ಅರ್ಥ. ಪ್ರಧಾನವಾಗಿ ನಾವು ನಮ್ಮ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡುವ ಮೂಲಕ ನಮ್ಮ ಯಜ್ಞಾದ್ದರಿಂದ, ಇದು ಪುರುಷ ಮೇಧ ಯಜ್ಞಾದ್ದರಿಂದ. ಹಿಂದೆ ಇಲ್ಲಿ ಹೇಳಿ ಪುರುಷಂ ಚಿಂತನೆ ಮಾಡುವ ಹೇಳಿದ್ದು. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತಾ ದೇವಾ ಯದ್ಯಜ್ಞನ್ ತನ್ವಾನ ಅಬದ್ಧನ್ ಪುರುಷಂ ಪಶುಂ. ಮತ್ತೊಮ್ಮೆ ಪುರುಷ ಶಬ್ದ ಬಂತು. ಇಲ್ಲಿಗೆ 9 ಸರ್ತಿ ಬಂದಾಗ ಆಯಿತು. ನಾನು 9ನೇ ಅರ್ಥ ಹೇಳಬೇಕು ಈಗ ಅಷ್ಟೇ. ಇವ ಏನು ಅಂದರೆ, ಯಜ್ಞದಲ್ಲಿ ನೀವು ಪಶು ಬಂಧನ ಮಾಡಿದ್ದೀರಿ, ಪುರುಷ ಪಶುವನ್ನು ಕಟ್ಟಿದ್ದೀರಿ. ಯಾಕೆ? ಆಹುತಿ ಕೊಡಲಿಕ್ಕೆ. ಏನು ಕೊಡಬೇಕು ಅಂತ, ಏನಾದರೂ ಕೊಡಬೇಕು ಅಂತಲ್ವಾ? ಇಲ್ಲಾದರೆ ಬೇರೆ ಬೇರೆ ಉಂಟು ಇಂಥದ್ದಕ್ಕೆ. ವಾಯವ್ಯಂ ಶ್ವೇತಮಾಲಭೇತ ಭೂತಿಕಾಮಹ ಅಂತ. ಭೂತಿಕಾಮಹ, ನಿಮಗೆ ಸಂಪತ್ತು ಬರಬೇಕಾದರೆ ನೀವು ಬಿಳಿ ಪಶುವನ್ನೇ ಕೊಡಬೇಕು. ನೋಡಿ, ಕಲರ್ ಮ್ಯಾಚ್ ಉಂಟಲ್ಲಿ. ನೀವು ಯಾವುದಾದ್ರೂ ಒಂದು ಸಿಕ್ಕಿದ್ದು ಹೇಳಿಕೊಂಡು ಕೆಂಪು ತಂದು ಹಾಕಿದರೆ ನಿಮಗೆ ಐಶ್ವರ್ಯ ಬರೋದಿಲ್ಲ, ಇನ್ನೇನೋ ಬರ್ತದೆ ಮತ್ತೆ. ಆದರೆ ಯಾವ ಪ್ರಾಣಿಯನ್ನು ಬಲಿ ಕೊಡಬೇಕು, ಅದರ ಬಣ್ಣ ಹೇಗಿರಬೇಕು, ಎಲ್ಲ ವ್ಯವಸ್ಥೆ, ಯಾವ ಪ್ರಾಣಿ ಆಗಬೇಕು ಅಂತಲೂ ಉಂಟು. ಮತ್ತೆ ಪ್ರಾಣಿಯನ್ನು ನಮಗೆ ಯಾವುದೊಂದು ಅಜ ಸಿಗಲಿಲ್ಲ, ಅವೇ ಆಯಿತು ಹೇಳಿಕೊಂಡು, ಆಡು ಸಿಗಲಿಲ್ಲ ರೀ, ಒಂದು ಕುರಿ ಇರಲಿ ಅಂತ ಹೇಳಿದರೆ ಅದೆಲ್ಲ ಆಗುವುದೇ ಇಲ್ಲ. ಏನು ಹೇಳಿತ್ತೋ ಅದನ್ನೇ ಆಗಬೇಕು ನಮಗೆ. ಹಾಗಾಗಿ ಯಾವ ದೇವತೆಗೆ ಯಾವ ಬಣ್ಣದ ಪಶುವನ್ನು ಏನು ಬಯಕೆಯಲ್ಲಿ ಕೊಡಲಿಕ್ಕಿದೆ ಅಂತ ಕ್ರಮ ಇತ್ತು. ಅದರಿಂದ ಪುರುಷ ಅಂದರೆ ಪುರು ಸನೋತಿ ಶಣುದಾನೆ ಅಂತ ಧಾತು. ಶ ಅಂದರೆ ಶಣುದಾನೆ ಅಂತಲೇ, ಬೇಡಿದ್ದನ್ನು ಬೇಡಿದ ಹಾಗೆ ಬಯಕೆಗಳಿಗೆ ಪೂರ್ವವಾಗಿ ಕೊಡುವವನು ಅಂತ ಅರ್ಥ ದೇವರ ಹೆಸರು. ಪುರುಷ ಅಂದರೆ ಇಲ್ಲಿ ನಾವು ಪಶು ಬಂಧನ ಮಾಡಲಿಕ್ಕೆ ಕಾರಣವೇ ಯಾಕೆ ಅಂದರೆ ಅವನು ನಮಗೆ ಬೇಕಾದ ಕೊಡ್ತಾನೆ ಅಂತ. ನಾವು ಅವನಿಗೆ ಕೊಡುವುದಿಲ್ಲ ಆದರೆ ಅವನು ಯಾಕೆ ಕೊಡ್ತಾನೆ, ಅವನು ನಾವು ಕೊಡೋದಾದರೆ ಅವನು ಯಾಕೆ ಕೊಡಬಾರ್ದು. ಇದನ್ನು ನಮ್ಮದು ಕೊಡುಕೊಳ್ಳುವ ವ್ಯವಹಾರದಲ್ಲಿ ನಿಂತಿದೆ ಇದು ವ್ಯವಸ್ಥೆ. ಮತ್ತು ದೇವರು ಇದಕ್ಕೋಸ್ಕರ ಲಂಚ ತಗೊಂಡ ಅಂತ ಹೇಳಬೇಡಿ. ನಿಮಗೆ ಲಂಚ ಅಂದರೆ ಎಂಥದ್ದು ಅಂತಲೇ ಗೊತ್ತಿಲ್ಲ, ಏನು ಹೇಳುವ. ಆದರೆ ಇದು ಲಂಚದ ವ್ಯವಸ್ಥೆ ಅಲ್ಲ. ಕಶ್ಯಪ ಒಬ್ಬ ಬ್ರಾಹ್ಮಣ ಪರೀಕ್ಷಿತನಿಗೆ ಹಾವು ಕಚ್ಚಲಿಕ್ಕೆ ಹೋಗುವಾಗ ಮಧ್ಯೆಯಲ್ಲಿ ಬಂದು ನಿಲ್ತಾನೆ ತಕ್ಷಕನ ಹತ್ರ. ಏನು ಕೇಳುತ್ತಾನೆ, ನಾನು ವಿಷವೈದ್ಯ. ನಾನೇ ಹಾವು ಅಂತಾನೆ. ಆಯಿತು, ಯಾರಾದ್ರೇನು ಅಂದ. ನಾನು ಕಚ್ಚಿದ್ರೆ ನಿನಗೆ ಬದುಕಿಸಲಿಕ್ಕೆ ಆಗುವುದಿಲ್ಲ ಗ್ಯಾರಂಟಿ ಅಂದ. ಗ್ಯಾರಂಟಿ ಅಂದ, ನನಗೆ ವಿಷವೈದ್ಯ ಗೊತ್ತಿದೆ, ನಾನು ಮರಕ್ಕೆ ಕಚ್ಚಿದ್ದೇನೆ, ನೀನು ಬದುಕಿಸ್ತೀಯ? ಬದುಕಿಸ್ತೇನೆ ಅಂದ. ಮರಕ್ಕೆ ಕಚ್ಚಿದ, ಇವ ಬದುಕಿಸಿದ. ಆದರೆ ಮತ್ತೆ ಹೇಳ್ತಾನೆ ತಕ್ಷಕ, ನೀನು ವಿಷವೈದ್ಯ ಹೌದು, ಆದರೆ ಇವ ಶಾಪಗ್ರಸ್ತ ವ್ಯಕ್ತಿ ಪರೀಕ್ಷಿತ, ವಿಪ್ರಶಾಪ ದಗ್ಧ. ಶಾಪದಿಂದ ಸತ್ತವನನ್ನು ಬದುಕಿಸುವುದು ಆಗುವುದಿಲ್ಲ ನಿನಗೆ. ಯಾಕೆ? ಶಾಪಕ್ಕೆ ಹಿಂದೆ ಪೆಟ್ಟು ಕೊಡಬೇಕಾಗತ್ತೆ. ನಿನ್ನ ಸಾಮರ್ಥ್ಯ ಇರೋದು ಸಾಮಾನ್ಯಕ್ಕೆ, ಶಾಪಕ್ಕಲ್ಲ. ನೀನಲ್ಲಿ ಒಂದು ಟ್ರೈ ಮಾಡಿ ಆಗದೆ ಹೋದರೆ ನಿನಗೆ ಮರ್ಯಾದೆ ಹೋಗ್ತದೆ, ನಿನ್ನ ವಿದ್ಯೆಗೆ ಮರ್ಯಾದೆ ಹೋಗುತ್ತೆ. ಮತ್ತೆ ಅದು ಇದರ ಬಗ್ಗೆ ಬೇರೆ ವಿಷಯ ಹೇಳುತ್ತಾನೆ. ಮತ್ತು ನೀನು ಹೊರಟದ್ದು ಯಾಕೆ? ರಾಜ ಬದುಕಿಸಿದರೆ ದುಡ್ಡು ಕೊಡ್ತಾನೆ, ಅಷ್ಟೇ ತಾನೆ, ನಾನು ಡಬಲ್ ಕೊಡ್ತೇನೆ ಹೋಗು ಅಂದ. ಹೋಗಂದ ತಕ್ಷಣ ಬ್ರಾಹ್ಮಣ ಹೋಗಲಿಲ್ಲ, ಅಲ್ಲಿಗೆ ಕತೆ ಮುಗೀತು ಹೇಳಿದರೆ ಲಂಚ ಅಂತ ಹೇಳ್ಬೋದು. ಈಗ ನೀವು ಹೇಳಿಕೊಂಡು ತಿರುಗಿದ್ರಿ ಮತ್ತೆ ಲಂಚ ಅಂತ. ತಕ್ಷಕನು ಲಂಚ ಕೊಟ್ಟವನು ತಪ್ಪೇ. ನಾನು ತಕ್ಷಕನಿಗೆ ಪೂಜೆ ಮಾಡ್ತಾ ಇದ್ದೇನೆ. ಶೇಷವಾಸಿಗೆ ತಕ್ಷಾಕ್ಯ ಕರ್ಕೋಟಕ ಧನ ಹೇಳಿಕೊಂಡು ಅಷ್ಟ ಮಹಾನಾಗಗಳಲ್ಲಿ ಆಚಾರ್ಯ ಮದ್ದೂರು ತತ್ವನಿರ್ಣಯದಲ್ಲಿ ಅವುಗಳನ್ನು ದೂರ ಎಸೆದು ಅಂತಾರೆ. ಯಾಕೆಂದರೆ ದೇವ ಯೋನಿಗಳು ಅಂತ, ಸಾಯುವವುಗಳಲ್ಲ ಅದು. ಭೀಮಸೇನೆ ಸುತ್ತಾಗಿ ಕಚ್ಚಲಿಕ್ಕೆ ಮಂತ್ರಪ್ರಯೋಗದಿಂದ ಬಂದರೂ, ಅಸತ್ಕರ್ಮ ನಡೆಸಿದ್ರೂ ಅವುಗಳು ಯೋಗ್ಯತೆಯಲ್ಲಿ ಒಳ್ಳೆಯವರಾದ್ರಿಂದ ಅವುಗಳನ್ನು ದೂರಕ್ಕೆ ಎಸೆದು ಉಳಿದವಂಥ ಧ್ವಂಸಜಾನ್ವಿನಿ ಹತ್ತಿ ಮತ್ತೆ ಉಳಿದವರನ್ನೆಲ್ಲ ಅಪ್ಪಚ್ಚಿ ಮಾಡಿದ, ಕೊಂದುಬಿಟ್ಟ. ಅದು ಅವುಗಳನ್ನು ಪೂಜಾ ಯೋಗ್ಯ ವಸ್ತುಗಳು. ಉಡುಪಿಯಲ್ಲಿ ಇರುವುದು ತಕ್ಷಕ ಗುಹೆ, ತಕ್ಷಕ ಗುಡಿ, ಅಲ್ಲಿ ಪೂಜೆ ಆಗುವುದು ತಕ್ಷಕನಿಗೆ, ಸಾಮಾನ್ಯನಿಗಲ್ಲ. ಯಾರು ಪರೀಕ್ಷೆ ಅಂದರೆ ಭಾಗವತದ ಬಹಳ ದೊಡ್ಡ ವ್ಯಕ್ತಿಗೆ ಅವನು ಅವತಾರಕ್ಕೆ, ಭಾಗವತ ಅವತಾರಕ್ಕೆ ಕಾರಣನೇ ತಕ್ಷಕ. ಅವನ ಶಾಪ ಇಲ್ಲ ಅಂತಾದರೆ ಪರೀಕ್ಷಿತ ಕೇಳಲಿಕ್ಕೆ ಹೋಗುವುದಿಲ್ಲ. ಭಾಗವತ ಭೂಮಿ ಇದು. ಕೃಷ್ಣ ನಿಂತದ್ದು ಭಾಗವತ,
ಭಾಗವತ ಹೇಳಿದ ಕೃಷ್ಣ ಇದ್ದಾನೆ, ಅವನ ಪಕ್ಕದಲ್ಲಿದ್ದ ಭಾಗವತ ಸಂಬಂಧಪಟ್ಟ ತಕ್ಷಕ. ನೀವು ಯಾರ ಲೇಬಲ್ ಆಗಿದ್ರು ಅವನು ಓಡುವುದಿಲ್ಲ. ಯೋನ್ಯತಾ ಸಂತ ಮಹಾತ್ಮಾನಂ, ನೀವು ತಪ್ಪು ಪೂಜೆ ಮಾಡ್ತೀರಿ ಅಂತ ಅರ್ಥ. ಮತ್ತೇನು ತಪ್ಪು ಉತ್ಸವ ನಡೆಸ್ತೀರಿ. ಅದನ್ನ ತಕ್ಷಕ ಲಂಚ ಕೊಡ್ತಾನಾದರೆ ಅವನು ತಪ್ಪೆ, ಲಂಚ ಕೊಡುವುದು ತಪ್ಪೆ, ಪ್ರವೋಕ್ ಮಾಡುವುದು ತಪ್ಪೆ, ಲಂಚ ಹೇಳಿ ತಗೊಂಡು ಓಡುವುದು ತಪ್ಪೆ. ಬ್ರಾಹ್ಮಣ ದುಡ್ಡು ತಗೊಂಡು ಓಡಲಿಲ್ಲ, ಅವನು ಅಷ್ಟು ಹೇಳಿದಾಗ ಯೋಚನೆ ಮಾಡಿ ದಿವ್ಯಜ್ಞಾನೇನ, ಮಹಾಭಾರತದ ಗೆರೆ ಇದು, ದಿವ್ಯಜ್ಞಾನದಲ್ಲಿ ನೋಡಿಕೊಂಡ ಅವನ ರಾಜನಿಗೆ ಆಯುಷ್ಯ ಕ್ಷೀಣ ಆಗಿದೆ ಅಂತ ಗೊತ್ತಾಗಿ ಆಯಿತು ಅಂತ ಹೊರಟ. ದೈವಿಕವಾದ ಕರ್ಮ ಆದ್ದರಿಂದ ಇವ ಶಾಪವೂ ದೈವಿಕವೇ, ತಕ್ಷಕನೂ ದೇವಯೋನಿಯವ, ಇದು ದೈವಿಕ ಕರ್ಮ ಆದ್ದರಿಂದ ಬ್ರಾಹ್ಮಣ ದಿವ್ಯಜ್ಞಾನದಲ್ಲಿ ಆಯಿತು ಅಂತ ಒಪ್ಪಿಕೊಂಡು ಹೊರತು ಸಾಮಾನ್ಯ ವೈದ್ಯನಂತೆ ದುಡ್ಡು ಜೋಡಿಗೆಯಲ್ಲಿ ಹಾಕ್ಕೊಂಡು ಲಂಚಕ್ಕೆ ಬದ್ಧನಾಗಿ ಒಬ್ಬ ಬ್ರಾಹ್ಮಣ ಹಾಳಾದದ್ದಲ್ಲ ಭಾಗವತದಲ್ಲಿ. ಹಾಗೆ ಹೇಳ್ಕೊಂಡು ತಿಳ್ಕೊಳ್ಬೇಡಿ. ಓದಿಕೊಳ್ಳುವಾಗ ಚೆನ್ನಾಗಿ ಓದಿಕೊಂಡು ಹೇಳಿ, ಇಲ್ಲಾದರೆ ಕಥೆ ಹೇಳೋದು ಬೇಡ. ಅದಕ್ಕೆ ಹೇಳಿದ್ದು, ನೀವು ಒಂದೊಮ್ಮೆ ನರಕಕ್ಕೆ ಹೋಗ್ತೀರಿ ಅಂತಾದರೆ ಪುರಾಣ ಹೇಳಲಿಕ್ಕೆ ಹೋಗಿ ಅಂತ ಚೆನ್ನಾಗಿ ಹೇಳ್ತಾರೆ. ನರಕಕ್ಕೆ ಬೇಗ ಹೋಗಬೇಕು ಅಂತಿದ್ರೆ ನೀವು ಪ್ರವಚನ ಮಾಡಲಿಕ್ಕೆ ಆ ಫೀಲ್ಡಿಗೆ ಬನ್ನಿ, ಚೆನ್ನಾಗಿ ತಲೆ ಹಾಳು ಮಾಡಿಕೊಂಡು ಒಂದಿಷ್ಟು ಪಾಪ ಸೇರಿಸಿಕೊಂಡು ನರಕಕ್ಕೆ ಹೋಗಲಿ. ಹೇಳಲೇಬಾರ್ದು. ಸ್ಪಿರಿಟ್ ಆಂತರ್ಯ ಗೊತ್ತಿಲ್ಲದ್ರೆ ಹೇಳಲಿಕ್ಕೆ ಹೋಗುವ. ತಕ್ಷಕ ಲಂಚ ಕೊಟ್ಟು ಒಬ್ಬನನ್ನು ಹಾಳು ಮಾಡುವಂತಹ ಕೆಳಮಟ್ಟದ ದೇವಯೋನಿಯು ಅವನಲ್ಲ, ದೇವತೆಯೂ ಅಲ್ಲ, ಹಾಗೆ ಮಾಡುವುದಿಲ್ಲವ. ಅವನಿಗೆ ಅನಿವಾರ್ಯತೆ ಇದೆ, ಕಚ್ಚಲೇಬೇಕು, ಹೊರಟಿದ್ದಾನೆ. ಕಚ್ಚದೆ ಅನುಪಾಯವ ನಿರುಪಾಯ. ಯಾಕೆ ವಾಚ ಮರ್ತೋನುಧಾವತಿಂದ ದೇವರು ಸಮೇತ ಬ್ರಾಹ್ಮಣ ಸೋಬರಿ. ಇಲ್ಲಿ ಬಂದು ನೀನು ಮೀನು ತಿಂದರೆ ಸತ್ಯ ಹೋಗಿ ತಿಂದ ಗರುಡನೇ ಹೇಳಿದ್ದಾನೆ. ಗರುಡ ತಿನ್ಲಿಕ್ಕೆ ಹೋದ್ನ, ಟ್ರೈ ಮಾಡಿ ನೋಡ್ತೇನೆ ನೋಡುವ ಅಂತ ಹೇಳಿದ್ನ. ಆಗ ಇಲ್ಲ, ದೇವರೇ ಮಾನ್ಯ ಮಾಡ್ತಾ ನೋಡಿ. ಯಾದವರ ವಂಶ ನಿರ್ವಂಶ ಆಗಲಿ, ಆ ಮುಸಲದಿಂದ ಹಾಕೊಂಡು ಸತ್ತೋಗಲಿ ಅಂದ. ಮಾತಾಡಲಿಲ್ಲ ಇವರು. ದೇವರು ಗೊತ್ತಿದ್ದು ವಿಪ್ರಶಾಪ ಅದು ಸುಳ್ಳು ಮಾಡಲಿಕ್ಕೆ ಬರ್ತಾ ಇದ್ರು, ಅನುವರ್ತಿ ಮಾಡಿದ್ದೇನೆ ಆಯಿತು ಅಂದ. ಕೃಷ್ಣನು ಆ ಬಾಣದ ಏಟಿಗೆ ಸಾವನ್ನು ಪಡೆದವನಾಗಿ ನಾಟಕ ಮಾಡಿ ತೆರಳಿದ ನೋಡಿ. ಬಿಟ್ಟುಕೊಡ್ಲಿಲ್ಲ, ಮಾಡಿಕೊಟ್ಟು. ಆದ್ದರಿಂದ ಎಲ್ಲರೂ ಭಗವಂತನ ಪ್ರಿಯರು ಎಲ್ಲರೂ ಶಾಪವನ್ನು ಒಪ್ಪಿಕೊಳ್ಳುತ್ತಾರೆ. ಅದನ್ನು ಬ್ರೇಕ್ ಮಾಡಲಿಕ್ಕೆ ಹೋಗುವುದಿಲ್ಲ, ಗೊತ್ತಿದ್ದು ಹೋಗುವುದಿಲ್ಲ. ಇದು ಶಾಪದ ಬಗ್ಗೆ ಮಧ್ವಾಚಾರ್ಯ ಕೊಟ್ಟ ವಿವರಣೆಗಳು ವಾಸ್ತವವಾಗಿ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಹಾಗಿರುವಾಗ ನಾವು ತಪ್ಪಿಸುವುದಿಲ್ಲ, ಹಾಕಿಸುವುದಿಲ್ಲಿ. ಅದನ್ನು ಇಲ್ಲಿ ಎಲ್ಲಿಯೂ ದೇವರಿಗೆ ನಾವು ಪುರುಷ ಅಂತ ಹೇಳಿಕೊಂಡು ದೇವರು ಕೊಟ್ಟದ್ದನ್ನು ಕೊಡ್ತಾನೆ. ತಮ್ಮ ಯಥಾ ಉಪಾಸ ತದೈವ ಭವತಿ. ನೀನು ದೇವರಿಗೆ ಹಾಲು ನೈವೇದ್ಯ ಮಾಡಿದರೆ ನಿನಗೆ ಹಾಲು ಕೊಡ್ತಾನೆ, ಹಾಲು ಪಾಯಸ ತಿನ್ನಿಸ್ತಾನೆ. ಹಾಗಲ್ಲ ಅರ್ಥ. ಹೀಗೆ ವಿಧಿಗಳಿಂದ ಭಗವಂತನನ್ನು ಮೆಚ್ಚಿಸಬೇಕು ಅಂತುಂಟು, ನಿನಗದು ಸಿಗ್ತದೆ ಹಾಗೆ ಹೇರಳವಾಗಿ. ನಾವು ವಂಚನೆ ಮಾಡಿದರೆ ದೇವರು ನಮಗೆ ಕೊಡುವುದಿಲ್ಲ ಅಷ್ಟೇ. ಅದರಿಂದ ಪುರುಷ ಶಬ್ದದ ಅರ್ಥದಲ್ಲಿ ನಾನು ಪಶುಬಂಧನದ ವ್ಯವಸ್ಥೆಯಲ್ಲಿ ಹೇಳಿತ್ತು. ಇದು ಕ್ರಮ, ವೇದಮಂತ್ರದ ವ್ಯವಸ್ಥೆ. ಇದು ಬಹಳ ಸುಂದರವಾಗಿ ಹೇಳ್ತಾರೆ. ಸಪ್ತಾಸ್ಯಾಸನ್ ಪರಿಧಯ, 7 ಪರಿಧಿಗಳು. ಯಾವುದು? ದೇಹವೇ. ದೇಹದಲ್ಲಿ 7 ಧಾತುಗಳುಂಟು, ಸಪ್ತ ಧಾತುಗಳು ಮುಖ್ಯವಾಗಿ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧೋ, ಮಜ್ಜ, ಅಸ್ಥಿ, ಇಷ್ಟು ಧಾತವಾಹ. ಇದು ಧಾತುಗಳು, ಸಪ್ತ ಧಾತುಗಳು. ಸಪ್ತ ಧಾತುಗಳ ಈ ಶರೀರ ಹೇಳ್ತಾನವನು, ನಾನು ಯಜ್ಞದಲ್ಲಿ ದುಡಿದು ಮಾರೆ ನನಗೆ ಮೈಕೈ ಎಲ್ಲ ನೋವು ಬರ್ತಾ ಇದೆ. ಮೈಕೈ ಇರುವುದೇ ಯಜ್ಞ ಮಾಡಲಿಕ್ಕೆ ಮತ್ತೆ ಇದು ಒಳ್ಳೆ ಕಥೆ ಆಯ್ತಲ್ಲ. ಆದರೆ 7 ಧಾತುಗಳು ಎಲ್ಲ ದೇಹ ಜರ್ಜರಿತವಾಗಿ ಭಗವಂತನ ಸೇವೆಯಲ್ಲಿ ಹೋಗಬೇಕು. ಹಾಗಾದರೆ ಮಾತ್ರ ದೇವರಿಗೆ ಇಷ್ಟ ಆಗೋದು, ದೇವರು ಕೊಟ್ಟ ಭಾಗ್ಯ ಅರ್ಪಿತ ಆಗೋದು. ಇಲ್ಲಿ ಬಂದು ನಾವು ನಮ್ಮ ದೇಹದ ಉತ್ಸವ ಮಾಡಿಕೊಳ್ಳಿಕ್ಕೆ ಬಂದದ್ದಲ್ಲ, ದೇವರ ಉತ್ಸವ ಮಾಡಲಿಕ್ಕೆ ಬಂದ. ಬ್ರಾಹ್ಮಣಸ್ಯದ ದೇಹೋ ಎಂ ಕ್ಷುದ್ರಕಾಮಾಯ ನಿಶ್ಚಿತ ಕೃಚ್ಛರಾಯ ತಪಸೇ ಜೈವ ಪ್ರೇತ್ಯ ಅನಂತ ಸುಖಾಯಚ್. ಇಲ್ಲಿ ಯಾಕೆ ನೀವು ಕಷ್ಟಪಡ್ತೀರಿ ಕೇಳಿದರೆ, ಇದು ಇಷ್ಟಪಡುವ ತಾಣವೇ ಅಲ್ಲ, ಇಷ್ಟ ಆಗುವುದು ತಾಣ ಬೇರೆ, ಭಗವಂತನಡಿ ತೆರಳಿಕ್ಕೆ. ಹಾಗಾಗಿ ಇಲ್ಲಿ ದುಡಿಯುವುದು, ನಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸಿ ದೀರ್ಘಕಾಲದವರೆಗೆ ಗಟ್ಟಿಮುಟ್ಟಾಗಿ ಬದುಕಬೇಕೆನ್ನುವ ದೊಡ್ಡ ಆಸೆಯೇ ಅಲ್ಲ. ಆರೋಗ್ಯವಂತವಾಗಿ ದೇವರ ಸೇವೆ ಮಾಡಿಕೊಂಡು ಇರಬೇಕೆನ್ನುವುದು ಆಸೆ ಅಷ್ಟೇ. ಕ್ರಮ ಹಾಗೆ. ಅದಕ್ಕೋಸ್ಕರ ದೇಹವನ್ನು ನೋಡಿಕೊಳ್ಳುವುದು ಹೊರತು ದೇಹವನ್ನೇ ನೋಡಿಕೊಂಡು ದುಡಿಸಿಕೊಳ್ಳದೆ ಇರುವುದಲ್ಲ, ಪಲಾಯನವಾದ ಅಲ್ಲ. ಅದನ್ನು ಸಪ್ತಧಾತುಗಳು ಭಗವಂತನಿಗೆ ಸಮರ್ಪಣೆ ಅಂದರು ನೋಡಿ. ಐತರೇ ಹೇಳುವಾಗ ಅಂದರೆ ಈ ಸಪ್ತಧಾತುಗಳೇ ಸಪ್ತ ಛಂದಸ್ಸುಗಳು. ಮತ್ತೆ ಸಪ್ತ ಛಂದಸ್ಸಿನ ದೇವತೆ ಅದು. ಗಾಯತ್ರಿಷ್ಟಿಕ್ ಅನುಷ್ಠುಪ್ ಬೃಹತಿ ಪಂಕ್ತಿರೇವಚ ತ್ರಿಷ್ಠುಪ್ ಜಗದಿ. ಆ 7 ಛಂದಸ್ಸು ಸಪ್ತ ಛಂದ ಇಲ್ಲಿ ಹೇಳುವ ಅದು ಅರ್ಥವೇ. ತ್ರಿಸಪ್ತ ಸಮಿಧಕೃತ ಸಪ್ತಾಸ್ಯಾಸನ್ ಪರಿಧಯ. 7 ಛಂದಸ್ಸುಗಳೇ ಇಲ್ಲಿ ಸುತ್ತು ನಿಂತಿದ್ದಾವೆ. ಛಂದೋಭಿಮಾನಿ ದೇವತೆಗಳೇ ಇಲ್ಲಿ ಯಜ್ಞಶಾಲೆಯಲ್ಲಿ ಕುಣಿತಾ ಇದ್ದಾರೆ, ಬಂದು ಕೂತಿದ್ದಾರೆ. ಎಲ್ಲ ಮಂತ್ರಗಳನ್ನು ನೃತ್ಯದಿಂದ ಹೇಳಲಿಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ. ಅವರ ನಾಲಿಗೆ ಎನ್ನುವ ರಂಗ ಮಂಟಪದಲ್ಲಿ ವೇದ ಮಂತ್ರಗಳ ಅಭಿಮಾನಿಗಳು ಕುಣಿತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ, ಹಾರ್ತಾ ಇದ್ದಾರೆ. ಭಗವಂತನ ಸೇವೆ ಮಾಡಲಿಕ್ಕೆ ಅವರು ಕಾಯ್ತಾ ಇದ್ದಾರೆ. ಆ ಸಪ್ತ ಛಂದಸ್ಸಿನ ಅಭಿಮಾನಿ ದೇವತೆಗಳು ಯಾರು? ಸ್ವಾಹ, ಶಚಿ, ರೋಹಿಣಿ ಎಲ್ಲ ಇದ್ದಾರೆ. ಅವರೇ ಎಲ್ಲ ಇಲ್ಲಿ ನಮ್ಮ ದೇಹದ ಧಾತುಗಳ ಅಭಿಮಾನಿಗಳು ನೋಡಿ. ಅವರಿಗೆಲ್ಲ ಪೂಜೆ ಮಾಡಲಿಕ್ಕೆ ಉಂಟು. ನಮಗೆ ಗೊತ್ತೇ ಇಲ್ಲ ಯಾರು ಎಲ್ಲಿದ್ದಾರೆ ಅಂತ. ಐದರೇ ಅಲ್ಲಿಯೂ ತ್ವಕ್ ಚರ್ಮ ಅಂದರೆ 2. ತ್ವಕ್ ಅಂದರೆ ಮೇಲಿನ ತೊಗಟೆ, ಚರ್ಮ ಅಂದರೆ ಒಳಗೆ ಕೆಂಪು ಕಾಣುವಂಥದ್ದು.
ಈ ತೊಗಟೆ ಜಾರಿಸಿದರೆ ಕೆಲವರು ಹೇಳ್ತಾರೆ ಬೆನ್ನಿನ ಸಿಪ್ಪೆ ತೆಗಿತೇನೆ ಸುಲಿತೇನೆ ಅಂತ. ಒಳ್ಳೇದುಂಟು. ಆ ಸಿಪ್ಪೆ ಸುಲಿದ ಅವರು ಬಟಾಟೆ ಅಂತ ತಿಂತಿದ್ದಾರೆ ಪಾಪ, ತಿಳ್ಕೊಂಡಿದ್ದಾರೆ. ಬೆನ್ನಿನ ಸಿಪ್ಪೆ ಸುಲಿತೇನೆ. ಆ ಸಿಪ್ಪೆ ಸುಲಿದಾಗ ಕೆಂಪು ಕಾಣುತ್ತಲ್ಲ, ಅದು ಚರ್ಮ. ನಿಜವಾಗಿ ತ್ವಕ್ ಚರ್ಮ ಅಂದರೆ ಎರಡು, ಹೊರಗಿನ ಮತ್ತು ಒಳಗಿನ ಅಂತ. ಆದರೆ ಐತರೆಯ ರೋಮ ಚರ್ಮ ಅಂತ ಎರಡು ಹೇಳ್ತದೆ. ಹೊರಗಿನ ತ್ವಕ್ಕನ್ನು ಬಿಟ್ಟು ಹೊರಗಿನ ರೋಮವನ್ನು ಇಟ್ಟುಕೊಳ್ತದೆ, ರೋಮದಿಂದ ಶುರು ಮಾಡುತ್ತೆ. ಅಂದರೆ ರೋಮಗಳಲ್ಲಿ ಭಗವಂತನ ವಿಶೇಷವಾದಂತಹ ಚಿಂತನೆ ಅಂತ ಕೇಳಿ ನಾನು. ರೋಮಕೂಪಗಳು ಕೇಳುತ್ತಾವೆ ಅಂತ, ವಿದ್ಯುತ್ ತರಂಗಗಳು ಮೈಗೆ ಮುಟ್ಟುವುದಿಲ್ಲ ಅಂದರೆ ಅಲ್ಲಿ. ಆದರೆ ನಮಗೆ ಪಕ್ಕ ಚಳಿ ಆಗುವುದಿಲ್ಲ, ಯಾಕೆಂದರೆ ರೋಮ ಇರೋದ್ರಿಂದ. ಪ್ರಾಣಿಗಳಿಗೆ ಹಾಗೆ ಅಲ್ಲ, ಮತ್ತೇನು ದೇವರು ಕೊಟ್ಟ ಭಾಗ್ಯ. ಅದನ್ನು ಅಲ್ಲಿಂದ ಶುರುವಾಗಬೇಕು ಅಂತಾನೆ ಭಗವಂತನ ಸೇವೆಯಲ್ಲಿ. ರೋಮವು ಭಗವಂತನ ಚಿಂತನೆ ಮಾಡುವಾಗ ಅಂಚನಗೊಂಡು ಎತ್ತರ, ಆಹಾ ಎಷ್ಟು ಖುಷಿ, ರೋಮಾಂಚ. ಮತ್ತು ಕತೆ ಹೇಳುವಾಗ ರೋಮಾಂಚ ಆಗೋದು ಯಾಕೆ, ಮೈ ನಿಮಿರೆ ಹೇಳೋದು ಯಾಕೆ ಆಯಿತು ಹಾಗೆ ಕೇಳಿದರೆ? ಅದಾಯಿತು, ರೋಮಪೂರ್ವಕವಾಗಿ ಸೇವೆ ಆಗ್ತಾ ಇದೆ, ಕೇಳ್ತಾ ಇತ್ತು, ಅದರಿಂದ ಗೊತ್ತಾಯ್ತು ಅದಕ್ಕೆ ಅಂತ. ಹಾಗೆ ರೋಮವನ್ನು ಇಟ್ಟುಕೊಂಡು ಶುರು ಮಾಡ್ತಾರೆ, ಅಲ್ಲಿಂದ ದೇವತೆಗಳ ಬಗ್ಗೆ ಮಾತಾಡ್ತಾರೆ. ಹಾಗೆ ರೋಮ, ಚರ್ಮ, ಆನಂತರ ಸ್ನಾವ ಅಂತಾರೆ ಅವರು ಹೇಳುವಾಗ, ರುಧಿರದ ಭಾಗದಲ್ಲಿ ಅಂದರೆ ಧಮನಿಗಳನ್ನು ಮಾತಾಡಿಸ್ತಾರೆ. ಎಲ್ಲ ನಾಡಿಗಳು ಬರಬೇಕು ಅಂತ. ನಮಗೆ ನೆತ್ತರು ಹೇಳಿದರೆ ನೆತ್ತರು ಮಾತ್ರ ಸಿಗ್ತದೆ, ನೆತ್ತರು ಸಂಚಾರ ಮಾಡುವ ನಾಡಿಗಳು ಸಿಗುವುದಿಲ್ಲ. ನೆತ್ತರ ನಾಡಿಗಳು ಮಾತ್ರ ಅಲ್ಲ, ನೆತ್ತರಿಲ್ಲದ ನಾಡಿಗಳು ಇವೆ. ರಕ್ತ ಧಮನಿಗಳಿದ್ದಾಗೆ ಬೇರೆ ಸಿರಾಗಳು ಎಲ್ಲ ಇವೆ, ಕಾಣದ ಧಮನಿಗಳು ಇವೆ, ನಾಡಿಗಳು ಇವೆ. ಹೀಗೆಲ್ಲ ಎಲ್ಲವನ್ನು ಇಟ್ಟುಕೊಂಡು ಹೇಳ್ತಾರೆ, ಅದರ ಅಭಿಮಾನಿಗಳಿರ್ತಾರೆ. ಮತ್ತು ಮೇಧಸ್ಸನ್ನು ಬಿಡ್ತಾರವರು, ಮೇಧಸ್ಸಿನ ಬದಲಿಗೆ ಪ್ರಾಣಶಕ್ತಿಯನ್ನು ಹೇಳ್ತಾರೆ. ಕೊನೆ 7ನೇದು. ಹೀಗೆ 7 ಧಾತುಗಳ ಜೊತೆಯಲ್ಲಿರತಕ್ಕ ಈ ದೇಹ. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತ. ಮತ್ತು ತುಂಬ ಅರ್ಥ ಇದೆ ಹೇಳಿದ್ನಲ್ಲ 7ಕ್ಕೆ, ಇಷ್ಟು ಸಾಕು ಹೇಳುವುದರಿಂದ ಹೇಳುವ. ತ್ರಿಸಪ್ತ ಸಮಿಧಕೃತ, 7 ಸಮಿಧೆಗಳು. 7 ಸಮಿಧೆಗಳು ಅಂದರೆ 10 ಆಗ್ಬೋದು, 3 ಗುಣಿಸಿ 7 ಅಂತ ಗುಣಿಸು ಮಾಡಿದ್ರೆ 21 ಆಗ್ಬೋದು. ನೀವು ಏನು ಭಾಗ್ಯ, ಗುಣಿಸು ಮಾಡಿ 10 ಕೂಡಿಸು ಮಾಡಿ ಅಂತೂ 7 ಸಮಿಧೆಯನ್ನು ತನ್ನಿ ಒಟ್ಟಿಗೆ. 10 ಸಮಿಧೆ ಅಂದರೆ 10 ಬಾಗಿಲುಗಳೇ ನಮ್ಮದು. ದೇಹದಲ್ಲಿ 10 ಬಾಗಿಲಿದೆ, ನವದ್ವಾರ ಅಲ್ವಾ. ಅಂದರೆ ಮತ್ತು 11 ಉಂಟಲ್ಲ, ಪುರಮೇಕಾದಶದ್ವಾರ, ಮತ್ತು 10 ಆಯಿತು, ಒಂದು ಕಮ್ಮಿಯಲ್ಲಿ ಮಾಡಿದೆ. ಅಂದರೆ ನಾಭಿ ಮತ್ತು ನೆತ್ತಿ ಅದು ಒಂದೇ ಬಾಗಿಲು. ಎಲ್ಲಿ ಯಾವ ಪಾಠ ಮಾಡುವ ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ. 10 ಬಾಗಿಲು, 9 ಬಾಗಿಲು ಗೊತ್ತು ನಿಮಗೆ. ನವದ್ವಾರೇ ಪುರೇ ದೇಹಿಂದ. ನವದ್ವಾರ ಅಂದರೆ 2 ಕಣ್ಣು ಬಾಗಿಲು, 2 ಕಿವಿ ಬಾಗಿಲು, 2 ಮೂಗು ಬಾಗಿಲು, 1 ಬಾಯಿ ಬಾಗಿಲು. ಬಾಯಿ ಮಾತ್ರ ಒಂದೇ ಬಾಗಿಲು, ಕೊಡುವುದಿರಲಿ ತೆಗೆಯುವುದಿರಲಿ. ಮತ್ತು ವಿಸರ್ಗ 2 ಬಾಗಿಲುಗಳು, ಮುಗೀತು. ಮೂತ್ರಮಲಗಳ ವಿಸರ್ಗಕ್ಕೆ ಅಲ್ಲಿಗೆ 9 ಬಾಗಿಲಾಯಿತು. 10ನೇ ಬಾಗಿಲು ನೆತ್ತಿ, ಮೇಲಕ್ಕೆ ಹೋಗುವಂಥದ್ದು, ಊರ್ಧ್ವ. ಆದರೆ ಅದು ತೆರೀಬೇಕಾದರೆ ಅವನು ಯೋಗಿ ಆಗಬೇಕು. ತೆರೀಲಿಕ್ಕೆ ಒಂದು ನಾಡಿ ಇದೆ, ಸುಷುಮ್ನ ನಾಡಿ, ಅದರಲ್ಲಿ ಜೀವನನ್ನು ಕಳಿಸಬೇಕು. ಇಲ್ಲಾದರೆ ಎಲ್ಲಿಯೋ ನಾಡಿಯಲ್ಲಿ ಹೊರಗೆ ಒಂದು ಜೀವ ಹೋಗುವ, ಕಣ್ಣಿನಲ್ಲಿಯೋ ಕಿವಿಯಲ್ಲಿಯೋ ಕಣ್ಣರಳಿಸಿ ಸತ್ರು ಅಂತ ಕೆಲವರು ಹೇಳೋದು, ಭಯ ಮಾಡಿ ಸತ್ರು ಅಂತ ಕೆಲವರು ಹೇಳೋದು, ಜೀವ ಹೋಗುವಾಗ ಆಗುವಂಥ ಕತೆ ಎಲ್ಲಿಂದ ಹೋಗ್ತದೆ ಅಂತ. ಕೆಲವರು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಸಾಯ್ತಾರೆ, ಅಂದರೆ ಜೀವ ಅಲ್ಲಿಂದ ಉತ್ಕ್ರಮಣ ಆಗುತ್ತೆ. ಗರುಡ ಪುರಾಣ ಸ್ಪಷ್ಟ ಹೇಳ್ತದೆ, ಅಯೋಗ್ಯರ ಉತ್ಕ್ರಮಣ ಅಧೋದ್ವಾರಗಳಲ್ಲಿ ಆಗತ್ತೆ ಅಂತ, ಊರ್ಧ್ವದ್ವಾರಗಳಲ್ಲಿ ಆಗುವುದಿಲ್ಲ ಅಂತ. ಹಾಗೆ ಜೀವ ನಿಷ್ಕ್ರಮಣ ಆಗುವ ಕ್ರಮವನ್ನು ಹೇಳುತ್ತಾರೆ. ಅದರ ನೆತ್ತಿಯಲ್ಲಿ ಹೋಗುವುದು ಬಹಳ ಕಡಿಮೆ. ಉದ್ದೇಶಪೂರ್ವಕವಾಗಿ ಜೀವ ಧ್ಯಾನದಲ್ಲಿ ಜೀವನನ್ನು ಭಗವಂತನಿಂದ ಬೇರ್ಪಡಿಸಿ ಹೊರಗೆ ಕರ್ಕೊಂಡೋಗಿ ಸುಷುಮ್ನ ನಾಡಿಯಲ್ಲಿ ಹೊರಗೆ ಆಗಲಿಕ್ಕೆ. ಸುಷುಮ್ನ ನಾಡಿ ಸ್ಟಾರ್ಟ್ ಆಗೋದು ನಾಭಿಯಲ್ಲಿ. ಅದರಿಂದ ಪ್ರವೇಶದ್ವಾರ ನಾಭಿ, ಒಳಗೆ ಬಂದದ್ದು ಶಿವ ಅಲ್ಲಿಂದ, ಅಮ್ಮನ ಹೊಕ್ಕಳ ಬಳ್ಳಿಯಿಂದ. ಅದನ್ನ ಪ್ರವೇಶದ್ವಾರ ಬಂದಾಗಿದೆ. ಸಾಯ್ಲಿಕ್ಕೆ ಹೋಗೋ ನೆತ್ಯದ್ವಾರ ತೆಗಿಬೇಕು. ನಮಗೆ ಟ್ಯೂಬ್ ಚಾನಲೇ ತಪ್ಪಿ ಹೋಗಿದೆ, ಎಲ್ಲಿಂದ ಬಂದೇ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಬಂದಂತರ ಗಮ್ಮತ್ತೋ ತಿರುಗಿದ್ದೇ ತಿರುಗಿದ್ದು ಆಚೆಗೆ ಈಚೆ ಎಲ್ಲಿ ಬೇಕಾದ್ರಲ್ಲಿ ಪಟ್ಟಣಗಳಿಗೆಲ್ಲ ಹೆಸರು ಕೊಡ್ತಾರೆ ಪುರಂಜನೋಪಾಖ್ಯಾನದಲ್ಲಿ, ಎಲ್ಲಿ ಹೋಗಿ ಬಂದ ಇವ ಅಂತ. ಅಲ್ಲೇ ಉಳ್ಕೊಂಡ, ಅಲ್ಲೇ ಒಂದು ತಗೊಂಡ, ಒಂದಿಷ್ಟು ಜಾಗ ಅಲ್ಲಿ ಡೆಕೋರೇಷನ್ ಕೊಟ್ಟ, ಅಲ್ಲೇ ಕೂತ್ಕೊಂಡ, ಅಲ್ಲೇ ಮನೆ ಮಾಡಿದ, ಮಕ್ಕಳು ಮಾಡಿದ, ಅಲ್ಲೇ ಗಮ್ಮತ್ ಮಾಡಿದ. ಎಲ್ಲಿಂದ ಬಂದಿದ್ದಾನೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಏನೋ ಒಂದು ದಾರಿ ಖಂಡಿತ ಅಲ್ಲಿ ಕೂತ ಗಮ್ಮತ್ ನೋಡಿದ, ಅಲ್ಲಿ ಸರ್ಕಸ್ ಮಾಡ್ತಾ ಇದ್ದ. ಅದರಿಂದ ಇದು ಒಂದೇ ನಮೂನೆಯಾದ ಬಾಗಿಲು, ಏಕಪ್ರಕಾರವಾದ ಬಾಗಿಲುಗಳಿತು, ನಾಭಿಯಿಂದ ನೆತ್ತಿ. ಇದು 10ನೆಯ ಬಾಗಿಲು, ಹತ್ತುವ ಬಾಗಿಲು, ಹತ್ತಬೇಕಾದ ಬಾಗಿಲು ವಾಸ್ತವವಾಗಿ. ತ್ರಿಸಪ್ತ ಸಮಿಧಕೃತ ಅಂತಾರೆ, ಇದು ಸಮಿತಿಯೊಳು. ಇನ್ನು 3 21 ಸಮಿತಿ ಆದರೆ 21 ಸಮಿತಿಯೇ ಆಗಲಿ. ವಾದರಾಜರು ಹೇಳ್ತಾರೆ 21 ಸಮಿತಿ. ವಾದರಾಜರು ದೇಹದ ಬಗ್ಗೆ ಮಾತಾಡುವಾಗ ಹೇಳಿದರು, ಕಾಲು ಬೆರಳು 10, ಕೈ ಬೆರಳು 10, ನಡುದೇಹ ಒಂದು ಉದ್ದ ಒಂದು ಕಡ್ಡಿಯಾಗಿ ಉಂಟಲ್ಲ, ಅಲ್ಲಿ ಅದು 21 ಸಮಿತಿ ಅಂತ ದೇವರಿಗೆ. ಇದೊಂದು ಲೆಕ್ಕಾಚಾರ ಮಾಡಿ ವೈದಿಕವಾಗಿ ಹೇಳಿಕೊಳ್ತಾರೆ ಯಾವಾಗಲೂ. 12 ಮಾಸಾಹ ಪಂಚಾರ್ಥವ ತ್ರಯೋ ಇಮೇ ಲೋಕಾಹ ಅಸೋವಾವ ಆದಿತ್ಯ ಏಕವಿಂಶಃ ಅಂತ 21 ಲೆಕ್ಕ ಅವರೇ ಬರೆದಿದ್ದಾರೆ. 12 ತಿಂಗಳು ಯಜ್ಞ ಮಾಡೋದು, 5 ಋತುಗಳು, 5 ಋತುಗಳ ಸಂಪತ್ತೆಲ್ಲ ತರಲಿಕ್ಕೆ ಉಂಟು. ಅದರಿಂದ ಋತುಗಳು ಅಂದರೆ 6ನೇ ಋತು ಬಿಟ್ಟರೆ ಅಂದರೆ 6, 5, 2 ಒಂದೇ. ಚಳಿ ಋತು ಹೇಮಂತ ಹಿಮವನ್ನು ತರ್ತಾನೆ ಅಂತ, ಹಿಮವನ್ನು ತಂದ ಅಂತ. ಶಿಶಿರ ನಡಗಿಸ್ತಾನೆ ಅಂತ, ಹಿಮ ಮುಟ್ಟಿಸಿದ್ದು, ಚಳಿ ತಂದದ್ದು, 2 ಒಂದೇ ಅಲ್ವ. ಅದರಿಂದ ಅದು 5 ಋತುಗಳು. ವಸಂತ ಆಯಿತು, ಚಿಗುರು ತರ್ತಾನೆ ಅಂತ.
ಗ್ರೀಷ್ಮ ಆಯಿತು ಒಣಗಿಸ್ತಾನೆ, ವರ್ಷ ಮಳೆ ಮಾಡ್ತಾನೆ ಅಂತ, ಶರತ್ತು ಸುಖ ಕೊಡ್ತಾನೆ ಅಂತ, ಮತ್ತು ಹೇಮಂತ ಹಿಮ ತರ್ತಾನೆ, ಶಿಶಿರ ನಡುಗಿಸ್ತಾನೆ. ಎರಡು ಒಂದೇ ಧರ್ಮ. ಉಳಿದ ಕಡೆಯಲ್ಲಿ ಬೇರೆ ಧರ್ಮ ಇತ್ತು. ಅದನ್ನು ಪಂಚರ್ಥವಃ ತ್ರಯೇಮೇವ ಲೋಕಾಃ, ಮೂರು ಲೋಕಗಳು, ಭೂರ್ಭುವಸ್ವಃ. ಆ ನದಿ ನಡುವೆ ನಡೆಯುತ್ತಿರುವ ಸೂರ್ಯ, ಅವನಿಲ್ಲದೆ ಕೆಲಸವೇ ಇಲ್ಲ. ಏಕವಿಂಶಃ, 21ನೇ. ಹೀಗೆ 21 ಎನ್ನುವುದು ವೈದಿಕವಾದ ಅರ್ಥ. 21 ಛಂದಸ್ಸುಗಳು ಉಂಟು. ಮತ್ತೆ 7 ಛಂದಸ್ಸು ಹೇಳಿದೆ. ಆಗ ಇನ್ನೇಳು ಛಂದಸ್ಸು ವೇದದಲ್ಲಿ ಅಪೂರ್ವವಾಗಿ ಬರ್ತದೆ. ಜಗತಿಯ ನಂತರದಲ್ಲಿ ಅತಿ ಜಗತಿ, ಅಷ್ಟಿ, ಅತ್ಯಷ್ಟಿ, ಧೃತಿ, ಅತಿಧೃತಿ ಅಂತ. ಇನ್ನು ಮುಂದೆ 7 ಛಂದಸ್ಸುಗಳಿವೆ. ಅದು ಕೃತ್ಯಾದಿಗಳು. ಕೃತಿ, ಆಕೃತಿ, ವಿಕೃತಿ, ಸಂಕೃತಿ, ಉತ್ಕೃತಿ, ಅತಿಕೃತಿ ಅಂತ. ಇವೆಲ್ಲ ಕೃತಿ ಛಂದಾಂಸಿ. ಹೀಗೆ ಮುಂದಿನ 7 ಛಂದಸ್ಸುಗಳದು. ಹೀಗೆ 21 ಛಂದಸ್ಸುಗಳ ಜೊತೆಯಲ್ಲಿ ವೇದ ಚಿಂತನೆ ಸಾಧ್ಯತೆ ಇದೆ, ಸ್ವಾಹಾಕಾರಗಳ ಜೊತೆಯಲ್ಲಿ ಬಂದಾಗ ಅಂತ ಹೇಳಿಕೊಂಡು ಬಹಳ ಸುಂದರವಾಗಿ ಸಪ್ತಾಸ್ಯಾಸನ್ ಪರಿದೇಹ ತ್ರಿಸಪ್ತ ಸಮಿಧಕೃತಾಃ ದೇವಾಃ ಯದ್ಯಜ್ಞಂ ತನ್ವಾನಾಃ. ಈ ಪರಮಾತ್ಮನನ್ನು ಕುರಿತು ಕರ್ಮಾಂಗಗಳನ್ನು ನಡೆಸಬೇಕು ಅಂದಾಗ, ಈ ಪರಮಾತ್ಮನ ಉದ್ದೇಶಿಸುವ ಯಜ್ಞವನ್ನು ನಡೆಸಬೇಕು ಅಂದಾಗ, ಈ ಮನಸ್ಸಿನಲ್ಲಿ ಭಗವಂತ ಸೋಮರಸ ಅಂದರೆ ಯಾವುದದೇ ಆಚಾರ್ಯ ಬರೀತಾರೆ. ಭಕ್ತಿಯ ಆಚಾರ್ಯ ಮಧ್ವಾಚಾರ್ಯ ಭಕ್ತಿಯ ಕೆಲಂಕೃತ ಸೋಮಾಹ ಮನಾಂಸಿ ಅಂತ. ಸೋಮ ಅಂದರೆ ಹರಿಯುವಂಥದ್ದು ನೀರಲ್ವ, ಮಾ ಅಂದರೆ ಜ್ಞಾನ ಅಲ್ವ, ಹೂ ಅಂದರೆ ಉತ್ಕೃಷ್ಟವಾದದ್ದಲ್ವ, ಸಾ ಅಂದರೆ ಒಟ್ಟಿಗಿರೋದಲ್ವ. ಉತ್ತಮವಾದ ದೇವರ ಎಚ್ಚರವುಳ್ಳದ್ದು ಯಾವುದು? ಮನಸ್ಸು. ಅದು ಭಕ್ತಿಯುತವಾಗಿ ಭಗವಂತನೇ ಹರಿಯುವುದೇ ಸೋಮರಸವನ್ನು ದೇವರಿಗೆ ಸಮರ್ಪಿಸುವುದು ಅಂದ್ರೆ. ಅಂದರೆ ಸೋಮಯಾಗ ಎಲ್ಲರೂ ಮಾಡ್ಬೋದು, ಎಲ್ಲರೂ ಸೋಮಯಾಜಿಯಿಂದ ಬರ್ಕೊಳ್ಬೋದು ಸರ್ನೇಮ್. ಹಾಗೆ ನಾವು ದೇವರಿಗೆ ಸೋಮಯಾಗ ಮಾಡಿದ್ದೇವೆ. ಎಲ್ಲಿ ಸೋಮರಸ ಕೊಟ್ರಿ? ಯಾವಾಗ ಕೊಟ್ರಿ? 3 ಹೊತ್ತು ಕೊಟ್ಟಿದ್ದೇವೆ. ಪ್ರಾತಃಸವನ, ಮಧ್ಯಾಹ್ನ ಸಾಯಂಸವನ. ಪ್ರಾತಃಸವನ 24 ವರ್ಷದಲ್ಲಿ, ಮತ್ತು 44 ವರ್ಷದಲ್ಲಿ, ಮತ್ತು 48 ವರ್ಷದಲ್ಲಿ ನಿರಂತರವಾಗಿ ಭಗವಂತನಿಗೆ ನಮ್ಮ ಪ್ರೀತಿಯ ಎಚ್ಚರ ಆದ ಮನಸ್ಸನ್ನು ಭಗವಂತನಿಗೆ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋ ಮಧಾರಯ, ಅತ್ಯಂತ ಪ್ರಿಯವಾದಂತಹ ಮನಸ್ಸನ್ನು ಭಗವಂತನೆಡೆಗೆ ಹರಿದು ಬಿಡುವಂಥದ್ದೇ, ನಿರಂತರ ಹರಿಯುವಂತೆ ಮಾಡುವಂಥದ್ದೇ ಸೋಮರಸಯಾಗ, ಸೋಮಯಾಗ. ಅದನ್ನು ನಾವು ಪಾನ ಮಾಡ್ತೇವೆ ಅಂದರೆ ಭಗವಂತನ ಎಚ್ಚರದಿಂದ ಬಂದಿರತಕ್ಕ ಆನಂದದ ಸವಿ, ಖುಷಿ ಬರ್ತೇವೆ. ಸೋಮರಸ ಕುಡಿದ್ರೆ ಖುಷಿಯಾಗತ್ತಂತೆ. ಅಮಾದಿದಿಂದ್ರ ಸೋಮೇನ ಅಂತ ಇಂದ್ರನಿಗೂ ಒಂಥರ ತಲೆ ಎಲ್ಲ ಆಡಿತ್ತಂತೆ ಸೋಮರಸ ಕುಡಿದಾಗ. ಹಾಗೆ ಅಷ್ಟು ಚೆನ್ನಾಗಿರತಕ್ಕಂಥ ಆನಂದ ಕೊಡುವಂಥದ್ದು ಸೋಮರಸ. ಚಂದ್ರ ಅಧಿಷ್ಠಿತವಾಗಿ ಚಂದ್ರನೊಳಗಿರೋ ಭಗವಂತನ ಅಧಿಷ್ಠಿತವಾದಂತಹ ಮನಸ್ಸಿಗೆ ಉಲ್ಲಾಸ ಕೊಡುವ, ಬಹಳ ಚೆನ್ನಾಗಿ ಮನಸ್ಸಿಗೆ ಆಹ್ಲಾದ ಮತ್ತು ಉಲ್ಲಾಸವನ್ನು ಕೊಡುವಂತಹ ಸಂಗತಿ ಅದು. ಆದರೆ ಇದೆಲ್ಲ ಮಾನಸ ಯಜ್ಞ ಆದಾಗ ದೇವಾಹ ಇಂದ್ರಿಯಗಳು ಸೇರಿ, ಅದರ ಇಂದ್ರಿಯಗಳು, ದೇಹಗಳು, ಮನಸ್ಸುಗಳು ಎಲ್ಲ ಸೇರಿವೆ. ಎಲ್ಲ ದೇವತೆಗಳು ಬಂದಿದ್ದಾರೆ. ಬಂದು ಮೊದಲು ಕಟ್ಟಿದ್ದು ಯಾರನ್ನು? ಅವದ್ದನ್ ಪುರುಷಂ ಪಶುಂ. ಅವರಲ್ಲೇ ಪಶುಧರ್ಮ ಇತ್ತು. ಪುರುಷ ಪಶುವಾಗಿದ್ದಾನೆ, ಪಶುವಂತೆ ವರ್ತಿಸ್ತಾನೆ. ಕೊಂಬಿಲ್ಲದಿದ್ದರೂ ಹಾಯ್ತಾನೆ, ಏನು ಮಾಡುವ? ಬಾಲೆ ಇಲ್ಲದಿದ್ದರೂ ಬಡಿತಾನೆ, ಗೊಟ್ರು ಹಾಕ್ತಾನೆ, ಎಷ್ಟೆಲ್ಲ ಗಮ್ಮತ್ತು ಮಾಡ್ತಾನೆ ಮನುಷ್ಯ. ಆ ಪಶುತ್ವದ ಅವಸ್ಥೆಯನ್ನೇ ಸಮರ್ಪಿಸಿ, ಕೆಲವರಿಗೆ ಪಶುತ್ವ ಹೋಗಿರ್ತದೆ, ಪುರುಷತ್ವ ಜೋರಿ ಇರ್ತದೆ, ಅಹಮಿಕೆ ಜಾಸ್ತಿ ಆಗ್ತದೆ. ಆ ಅಹಂಕಾರವನ್ನು ಸಮರ್ಪಿಸಿ, ಅದನ್ನು ನಮ್ಮಲ್ಲಿರತಕ್ಕ ಪಶುತ್ವವನ್ನೇ, ಅಹಂಕಾರಗ್ರಸ್ತವಾದ ಪುರುಷತ್ವವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದರು. ಅಬದ್ನನ್ ಯೂಪಕ್ಕೆ ಕಟ್ಟಿ ಹಾಕಿದರು. ಕಟ್ಟುವುದು ಯಾಕೆಂದರೆ ಕಂಬಕ್ಕೆ ಯೂಪ ಅಂತ ಹೆಸರು. ಯೂಪ ಅಷ್ಟಾಶ್ರೀಕರೋತಿ ಅಂತ. ಕಂಬ ಹೇಗಿದೆ ಕೇಳಿದರು? ಉರುಟಲ್ಲ, ಚೌಕಲ್ಲ, ಮತ್ತು 8 ಭುಜದ ಕಂಬ ಅದು ಯೂಪ. ಅಗ್ನಿ ಯಜ್ಞಕ್ಕೆ ಸ್ತಂಭ ಅದು, ಯಜ್ಞಸ್ತಂಭ. ಅದರಲ್ಲಿ ಇವನನ್ನೇ ಕಟ್ಟಿಸಿಕೊಂಡದ್ದು. ನಾನೇ ದೇವರಿಗೆ ಸಮರ್ಪಣೆ ಮಾಡಿದ್ದೆ. ಯಾಕಿಲ್ಲದ ನಾನು ಎಲ್ಲೆಲ್ಲಿ ಓಡ್ತೇನೆ, ದೇವರೇ ನೀನು ತಗೋ, ನೀನೇ ನನ್ನನ್ನು ಸ್ವೀಕಾರ ಮಾಡಿಕೊ. ಹಾಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡುವ ಯಜ್ಞ. ಚತುರ್ಮುಖ ಪಶುಪತಿಯನ್ನೇ, ರುದ್ರದೇವರನ್ನೇ, ಪಶುಪತಿ ಪುರುಷನನ್ನೇ, ರುದ್ರದೇವರನ್ನು ತನ್ನ ಮಗನನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದ. ಎಲ್ಲ ದೇವತೆಗಳು ಅವರವರಲ್ಲಿರತಕ್ಕಂಥ ಸೊತ್ತುಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರು. ಯಾವ ದೇವರಿಗೆ? ಅಬದ್ನನ್ ಪುರುಷಂ ಪಶುಂ ಪ್ರತಿ. ಯಾರು ಪುರುಷ ಪಶು ಇದ್ದಾನೆ, ಪಶುರೂಪದ ಪುರುಷ ಇದ್ದಾನೆ, ಪುರುಷರೂಪದ ಪಶು ಇದ್ದಾನೆ, ಪುರುಷ ಪಶು ಯಾರಿದ್ದಾನೆ ಅವನಿಗೆ. ಮೇಲಿನಿಂದ ಸಿಂಹ ಮೋರೆ, ಕೆಳಗಿನಿಂದ ಮನುಷ್ಯ ಮೋರೆ, ಮನುಷ್ಯ ದೇಹ ನರಸಿಂಹನಿಗೆ. ಎಲ್ಲ ಯಜ್ಞಗಳ ಸಮರ್ಪಣೆ ನರಸಿಂಹನಿಗೆ. ಆಯಿತಾ? ಇದು ಪುರುಷ ಸೂಕ್ತದ ಅರ್ಥ. ಎಷ್ಟು ಚೆನ್ನಾಗಿದೆ. ಎಲ್ಲಿದ್ದಾನೆ ನರಸಿಂಹ ಅಂದರೆ? ನರಸಿಂಹನಾಗಿದ್ದಾನೆ, ಪ್ರತಿ ನರದಲ್ಲಿಯೂ ಇದ್ದಾನೆ, ಕೂತಿದ್ದಾನೆ ಅಂತ ಬಂದು ಸೀದತೀತಿಯಿಂದ ಗಮ್ಮತ್ನಲ್ಲಿ ಎಲ್ಲಿ ಕೂತಿದ್ದಾನೆ ಅವನೇ ಇಲ್ಲಿ. ಪ್ರತಿಯೊಬ್ಬ ಮನುಷ್ಯನ ಒಳಗೆ ಕ್ಷಂ ನರಸಿಂಹಾಯ ನಮಃ ಅಂತ ಜೀವತತ್ವದಲ್ಲಿ ನರಸಿಂಹದೇವರನ್ನು ಚಿಂತನೆ ಮಾಡಲಿಕ್ಕೆ ಉಂಟು. ಆದರೆ ನರಸಿಂಹ ಇದ್ದಾನೆ. ಅಂತಹ ನರಸಿಂಹ ಯಜ್ಞ, ಎಲ್ಲ ಯಜ್ಞಗಳು ನರಸಿಂಹನಿಗೆ ಸಮರ್ಪಣೆ ಆಗಲಿಕ್ಕೆ. ಎಲ್ಲ ದುರಿತ ನಿವೃತ್ತಿ ಮಾಡೋದು ಅವನೇ. ದುರಿತಾಧಿಕಮನ್ಯ ನೃಸಿಂಹಾಧಿಕಮನ್ಯದು ದುರಿತಾದಿ ನಿವೃತ್ತಯೇ ಅಂತ ಇದು ಮಧ್ವಾಚಾರ್ಯ ಹೇಳ್ತಾರೆ. ದುರಿತಗಳು ನಿವೃತ್ತಿ ಆಗಬೇಕಾ ನರಸಿಂಹದೇವರು ಪೂಜೆ ಮಾಡಿ ಅಂತ. ಅದನ್ನು ಭಗವಂತ ನರಸಿಂಹನಾಗಿ ಅವನು ಮತ್ತೆ
ಓಂಕಾರದ ಅಧಿದೇವತೆ ಇದ್ದಾನೆ. ರಾಮಕೃಷ್ಣ ವರಾಹ ನರಸಿಂಹರು ಅಕಾರ ಉಕಾರ ಮಕಾರ ನಾದದ ವಿಶೇಷವಾಗಿರತಕ್ಕಂಥ ಭಗವದ್ ರೂಪಗಳು ಓಂಕಾರದ್ದು. ಅದರ ದೃಗ್ಗಜ ಸಾಮ ಥರ್ವಗಳು ಓಂಕಾರದ ಬೀಜಗಳಿಂದ ಹೊರಗೆ ಬಂದವುಗಳು, ವ್ಯಾಹೃತಿ ಚತುಷ್ಟಯಗಳ ರೂಪ ವಿಶೇಷಗಳು. ಅದರಿಂದ ನರಸಿಂಹನಿಗೆ ಇದರ ಸಮರ್ಪಣೆ ಆಗಲಿ. ಪುರುಷಂ ಪಶುಂ, ವೇದದ ಎಲ್ಲ ಸಾಮಗ್ರಿ ಬಂದದ್ದು ಎಲ್ಲಿ? ವೇದ ಉದ್ಧಾರ ಆಗುವುದೆಲ್ಲಿ? ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ ಚಂದೋ ಮಗೋ ಮಖಮಯೋ ಕೆಲ ದೇವತಾತ್ಮ ವಾಚೋ ಬಭೂರ್ಷತಿ ಶತದಸ್ಯ ನಸ್ತಃ ಸತ್ರೇ ಮಮ ಅಸ ಭಗವಾನ್ ಹಯಶೀರ್ಷ ಏಷ. ಹಯಗ್ರೀವ. ಅದರಿಂದ ಪಶು ಅಂದಾಗ ನಿಮಗೆ ಸಿಂಹದ ಕಲ್ಪನೆ ಬರೋದಿಲ್ಲ. ಪಶು ಅಂದರೆ ನಾವು ಹೇಳುವಾಗ ಮೃಗ ಅಂದರೆ ನಮಗೆ ಸಿಂಹ ನೆನಪು ಬರ್ತದೆ, ಅದು ನರಮೃಗ ರೂಪ ಅಂತ ಕರೀದು. ಪಶು ಅಂದರೆ ಸಾಮಾನ್ಯ ಪಶು ಅಂತದ್ದು ಕುದುರೆ ಮೋರೆ ಹಯಗ್ರೀವನಿಗೆ ಸಮರ್ಪಣೆ. ಅಂದರೆ ಜ್ಞಾನಯಜ್ಞ ಹಯಗ್ರೀವನಿಗೆ, ಬಾಹ್ಯಯಜ್ಞ ನರಸಿಂಹನಿಗೆ. ಎರಡೂ ಅರ್ಥ ಬರುವ ಹಾಗೆ ಮಾಡಿದರು. ನೀವು ಜ್ಞಾನಯಜ್ಞ ಮಾಡಿದ್ರಿಯಾ, ಪ್ರವಚನ ಮಾಡಿದ್ರಿಯಾ, ಚಿಂತನೆ ಮಾಡ್ತೀರಾ, ಓದ್ತೀರಾ, ಅಧ್ಯಯನ ಆಗುತ್ತಾ, ಅದು ಹಯಗ್ರೀವನ ಸಮರ್ಪಣೆ ಮಾಡಿ. ಅವನು ಪುರುಷ ಪಶುವೆ. ಅವನನ್ನು ಗಟ್ಟಿಯಾಗಿ ಎಲ್ಲಿ? ಮನಸ್ಸಿನ ಗೂಟದಲ್ಲಿ ಭಗವಂತನನ್ನು ಗಟ್ಟಿಯಾಗಿ ಹೃದಯ ಮಂಟಪದಲ್ಲವನ್ನು ಎಳೆದು ಕುಳ್ಳಿರಿಸಿಕೊಂಡು ನಿಮ್ಮ ಎಲ್ಲವನ್ನು ಸಮರ್ಪಣೆ ಮಾಡಿ, ನಿಮ್ಮನ್ನೇ ಸಮರ್ಪಣೆ ಮಾಡಿ, ನಿಮ್ಮ ಸೊತ್ತುಗಳು ಎಲ್ಲವನ್ನು ಸಮರ್ಪಣೆ ಮಾಡಿ ಅಂತ. ದೇವಾಹ ಯಜ್ಞಂತನವಾನ ವಿಸ್ತಾರ, ಯಜ್ಞಂ ತನವಾನ ಮಾಡ್ತಾನೇ ಇದ್ದಾರೆ ದೇವತೆಗಳು. ಯಜ್ಞವನ್ನು ನಿಲ್ಲಿಸುವುದೇ ಇಲ್ಲ. ಅವರೇ ನಿಲ್ಲಿಸಿದರೆ ಎಲ್ಲಿ ಮುಗಿದೋಯ್ತು ಅಂತ ಆಗೋದು ಅಂತ ಮುಂದುವರಿಸ್ತಾ ಇರೋದು. ಯಜ್ಞಂ ತನ್ಮಾನ ಅಬದ್ಧನ್ ಪುರುಷಂ ಪಶುಂ, ಪ್ರತಿನಿತ್ಯ ಒಂದೊಂದು ದೇವರನ್ನು ಚಿಂತನೆ ಮಾಡ್ತಾ. ಈ ಪುರುಷರೂಪ ಪಶುರೂಪದ ದೇವರು ಸುಮಾರಿದ್ದಾರೆ. ಅದರಿಂದ ಪುರುಷಂ ಪಶುಂ ಎರಡು ಮಾಡಿದರು. ಮತ್ಸ್ಯ ಕೂರ್ಮ ಯಾರನ್ನು ಕರೀರಿ ಅಂದರೆ ಪಶುರೂಪದ ದೇವರು ಸಿಗ್ತಾರೆ, ನಮಗೆ ಪುರುಷರೂಪ ದೇವರು ಸಿಗ್ತಾರೆ, ಒಟ್ಟಿರುವ ದೇವರು ಸಿಗ್ತಾರೆ. ಅದನ್ನು ಎಲ್ಲ ಬಗೆಯ ಭಗವಂತನ ಅವತಾರಗಳು ಸೃಷ್ಟಿಯಾಗಿವೆ ಆರಂಭದಲ್ಲಿ. ಅದನ್ನು ಸಹಸ್ರ, ಈಗ ಬೇರೆ ಅರ್ಥ ಶುರುವಾಗ್ತದೆ. ಈಗ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್, ಭಗವಂತನ ಇಂದ್ರಿಯಗಳು ವ್ಯತ್ಯಾಸವುಳ್ಳವುಗಳು ಅಂತಾರೆ. ಸಾವಿರಾರು ಬಗೆಯ ಭಗವಂತನ ತಲೆಗಳು, ಸಾವಿರಾರು ಬಗೆಯಲ್ಲಿ ವರಾಹ ತಲೆ, ಸಿಂಹ ತಲೆ, ಇನ್ನು ಶರಭ ತಲೆ, ಮೃಗತಲೆ ಎಲ್ಲ ಇದೆ, ಕಪಿತಲೆ ಎಲ್ಲ, ಯಾವ್ಯಾವುದೋ ಮುಖಗಳು, ಗಂಡ ಭೈರುಂಡ ಸಿಂಹ ವ್ಯಾಘ್ರಾಶ ಎಲ್ಲ ಹೇಳ್ತಾರೆ. ಸಿಂಹನ ನರಸಿಂಹದೇವರ ಮುಖ ಹೇಳುವಾಗ 8 ಮೂವರೇ ನರಸಿಂಹ ಇದ್ದಾನೆ, ಒಂದೇ ಬಗೆಯಲ್ಲ, ಬೇರೆ ಬೇರೆ. ಆಗ ಈಗ ತುಂಬ ಬಗೆಯಿಂದ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಮೊದಲು ಹೇಳಲಿಲ್ಲ, ಅದು ಕೊನೆ ಬಾರದ ಅರ್ಥ ಆಗೋದಿಲ್ಲ ಅಂತ. ಇದರಲ್ಲಿ ಚಿಂತನೆ ಮಾಡಿದ ಅದ್ಭುತವಾದದ್ದು. ಭಗವಂತನ ಸಾವಿರಾರು ಬಗೆಯ ತಲೆಗಳು, ಮೀನಿನ ತಲೆ, ಕೂರ್ಮದ ತಲೆ, ಈಗೆಲ್ಲ ನೋಡಿಕೊಳ್ಳಿ. ಆಯಾ ಅವತಾರ ಚಿಂತನೆಗಳು, ಆದ್ದರಿಂದ ಅಕ್ಷಯಗಳು, ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳು ಒಂದೊಂದು ರೂಪದಲ್ಲಿದ್ದಾಗ ಒಂದೊಂದು. ಕಿವಿರು ಇರುವುದು ಅದು ಮೀನಿಗೆ ಮಾತ್ರ, ಉಳಿದ ರೂಪಗಳಲ್ಲಿ ಇಲ್ಲ. ಬಾಲ ಇರುವುದು ಪ್ರಾಣಿ ರೂಪಕ್ಕೆ ಮಾತ್ರ. ಹೀಗೆಲ್ಲ ಬೇರೆ ಬೇರೆ ರೂಪ, ಅದು ಸಹಸ್ರಾಕ್ಷ ಅಂತ ಸಾವಿರ ಬಗೆಯ ಇಂದ್ರಿಯಗಳು ಭಗವಂತನಲ್ಲಿ. ಏಕಶೃಂಗ ದಳೋ ಮತ್ಸ್ಯ, ಮೀನು ದೇವರಾಗಿ ಬರುವಾಗ ಒಂದು ಕೊಂಬು ಹೊತ್ತು ತಂದಿದ್ದಾನವ. ಅಲ್ಲ ವಿಚಿತ್ರ ರೂಪ ಅವನದು. ಕೊಂಬುಳ್ಳ ಮೀನು ಒಂದು, ಅದು ಒಂದೇ ಕೊಂಬು, 2 ಕೊಂಬಲ್ಲ. ನಮಗೆ ಕೊಂಬು ಅಂದ ತಕ್ಷಣ 2 ಇದೆ, ಒಂದು ಕೊಂಬಿನ ಮೀನು ಒಂದು ಕೊಂಬು. ಹೀಗೆ ಸಹಸ್ರಾಕ್ಷ ಸಹಸ್ರಪಾತ್, ಸಾವಿರಾರು ಕಾಲುಗಳು ದೇವರದ್ದು. ಅದೇ ಸೆಂಟಿಮೀಟರ್ ಮಿಲಿಮೀಟರ್ ಎಲ್ಲ ದೇವರ ಅವತಾರಗಳೇ. ಎಲ್ಲಿ ಬಂದಿದ್ದಾನೆ ಯಾರಿಗೆ ಗೊತ್ತಿರುತ್ತೆ, ಯಾರಿಗೆ ಬರ್ತಾನೆ ಯಾರಿಗೆ ಗೊತ್ತು. ಯಾರ ಉದ್ಧಾರ ಮಾಡಲಿಕ್ಕೆ ದೇವರ ಅವತಾರಗಳ ರೂಪಗಳೇ ಗೊತ್ತಾಗ. ಸಾವಿರಾರು ಕಾಲುள்ள ರೂಪ ಅಂದರೆ ನಾವು ಚೇರಂಟೆ ಹೇಳಬೇಕು. ಇನ್ನು ಮನೆಯಲ್ಲಿ ಚೇರಂಟೆ ಬಂದರೆ ಪೂಜೆ ಮಾಡುವವರಿದ್ದಾರೆ. ಈ ಚೇಳು ಬಂದರೆ ಹೆಚ್ಚಿನವರು ಚೇಳು ಬಂದರೆ ಚೂರು ಕುಂಕುಮ ಹಾಕಿ ಕಳಿಸೋದು, ಶುಕ್ರವಾರವ ಮಂಗಳವಾರ ನೋಡಿಕೊಂಡು ಲಕ್ಷ್ಮೀ ಚೇಳು ಅಂತ ಹೇಳಿ. ಅದು ಕಚ್ಚಿದ್ರೆ 1 ವಾರ ಆದರೂ ನೆನಪಿರ್ತದೆ ಕಚ್ಚಿದೆ ಅಂತೇಳಿ. ಆದರೆ ಅದಕ್ಕೊಂದು ಕುಂಕುಮ ಹಾಕಿ ಕಳಿಸ್ತಾರೆ ಕೊನೆ. ಅದು ಕುಂಕುಮದ, ನಮ್ಮ ಪ್ರಿಪೇರ್ಡ್ ಕುಂಕುಮದ ಉರಿಗೆ ಓಡಬೇಕು ಕಾಣ್ತದೆ ಹೆಚ್ಚಿನ ಅಂಶ, ಇಲ್ಲಾದರೆ ಯಾಕೆ ಓಡ್ತದೆ ಅದು ಪಾಪ. ಲಕ್ಷ್ಮಿ ಅಲ್ಲೇ ಕೂತ್ಕೊಳ್ಬೇಕಲ್ಲ, ಅದಕ್ಕೆ ಅರ್ಚನೆ ಮಾಡ್ತಾರೆ ಇವರು ಕೂತ್ಕೊಂಡು ಇಲ್ಲಿ ಪುಣ್ಯಕ್ಕೆ. ಉರಿ ಬರಲಿಕ್ಕೆ ಓಡಿಸ್ಲಿಕ್ಕೆ ಏನು ಹಾಕಿದ್ದೇನೆ ಪುಣ್ಯಕ್ಕೆ ಅಂದು. ಅದು ಇದು ಸೆಂಟಿಬೇಡ್, ಅದು 106 ಕಾಲಿನ, ಇದು ಮಿಲ್ಲಿಬೇಡ್ ಬೇರೆ ಚೇರಂಟೆ. ಇದೆಲ್ಲ ಸಹಸ್ರವಾದ. ನನಗೆ ಖುಷಿ ಆಗೋದು ಅಂದರೆ ಭಗವಂತ ಅಪಾದನಾಗಿ ಕಾಲಿಲ್ಲದವನಾಗಿ ಮೀನಲ್ಲಿ ಬಂದರು, ಸಾವಿರಾರು ಕಾಲುள்ள ಪ್ರಾಣಿಯಾಗಿ ನಮಗೆ ಅವತಾರ ಕಾಣೋದಿಲ್ಲ ದೇವರದ್ದು, ಎಲ್ಲಿದೆ ಹೇಗಿದೆ ಅಂತ, ಯಾರಿಗೆ ಸಿಕ್ಕಿದೆ ಅಂತ. ಎಲ್ಲವಾಗಿದೆ ಹೇಳಿ ಆಯ್ತು. ಅವರು ಸೃಷ್ಟಿಯಲ್ಲಿ ಭಗವಂತ ಎಲ್ಲ ರೂಪದಲ್ಲಿ ಬಂದಿದ್ದಾನೆ, ಚತುರ್ಮುಖನ ಹೇಳಿಕೊಟ್ಟಿದ್ದಾನೆ, ಅವರು ಎಲ್ಲ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವನ ಮಗ ಕಶ್ಯಪನು ಮಾಡಿದ್ದಾನೆ, ಅಲ್ಲಿಗೆ ನಿಲ್ಲಿಲ್ಲ ಅದು ಸೃಷ್ಟಿ. ಕಶ್ಯಪನು ಬಗೆ ಬಗೆಯ ರೂಪವನ್ನು, ಕಶ್ಯಪನ ಮಡದಿಯ ಜೊತೆಯಲ್ಲಿ ನಿಂತು ಮಡದಿಯು ಬಗೆ ಬಗೆಯ ರೂಪದಲ್ಲಿ ಮರ ಮಟ್ಟು ಪ್ರಾಣಿ ಎಲ್ಲ ಸೃಷ್ಟಿಯಾಗಿದೆ ಅಲ್ಲಿಂದ ಮತ್ತೆ ಮನ್ವಂತರಕ್ಕೆ ಬಂದಾಗ. ಹೀಗೆ ಅದ್ಭುತವಾದ ಸೃಷ್ಟಿಯ ಪ್ರಪಂಚ. ಅದಕ್ಕೆ ಸೃಷ್ಟಾರಂ ಸರ್ವಲೋಕಾನಂ. ಈಗ ಒಳ್ಳೆ ಅರ್ಥ ಬಂತು ಆಚಾರ್ಯರ ವಾಕ್ಯಕ್ಕೆ. ಲೋಕ ಅಂದರೆ ಜನರು ಅಂತ ಅರ್ಥ ಅಲ್ಲ, ಲೋಕದ ಸೃಷ್ಟಿಯಲ್ಲ, ಸರ್ವಲೋಕಾನಂ, ಎಲ್ಲ ವಿಧದ ಯೋನಿಗಳ ಸೃಷ್ಟಿ. ತಾನುವೇ ಆಗಿ ಭಗವಂತ ತಾನೇ ಚೇರಟೆಯಾಗಿ, ಲಕ್ಷ್ಮಿಯು ಚೇರಟೆಯಾಗಿಕೊಂಡು ಚೇರಟೆಯ ಸೃಷ್ಟಿ. ಅದ್ಭುತ. ನುಸಿ ಆದರೆ ನುಸಿ, ಏನು ಬೇಕಾದರೆ ಹೇಳಿ ನೀವು. ಭಗವಂತನ ರೂಪ ಅಲ್ಲದ ಸೃಷ್ಟಿ ಇಲ್ಲ ಅನ್ನುವ ಹಾಗೆ. ಅನಂತರೂಪ ಅನಂತಶ್ರೀಹಿ, ಇದು ಮತ್ತೆ ವಿಷ್ಣುದಾತನಾಮ. ಅನಂತರೂಪ ಅನಂತಶ್ರೀಹಿ, ದೇವರು ಅನಂತರೂಪ, ಅವಳು ಅನಂತರೂಪಳೆ, ಮತ್ತೆ ಅವಳು ಕಮ್ಮಿ ಉಂಟಾ?
ದೇವರು ಏನಾಗ್ತಾನೋ ಅವಳೇ ಆಗ್ತಾಳೆ ಅದನ್ನು, ಅದು ಹಾಗೆ ಆಗ್ತಾಳೆ ಅವಳು. ಹೀಗೆ ಲಕ್ಷ್ಮೀ ನಾರಾಯಣರ ಈ ಸೃಷ್ಟಿಯ ವಿಭ್ರಮವನ್ನು ಹೇಳಲಿಕ್ಕೆ ಕೊನೆಗೆ ಅಬದ್ನನ್ ಪುರುಷಂ ಪಶಂ ಅಂತ ದೇವಾಹ ಯಜ್ಞಂ ತನ್ವಾನಾಹ ಬದ್ನನ್ ಪುರುಷಂ ಪಶಂ ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಂತೆ ಹನಾಕಂ ಮಹಿಮಾನ ಸಜಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಅದು ಯಜುರ್ವೇದದ ಪಾಠ ಸಜಂತೆ ಅಂತ, ಋಗ್ವೇದದ ಸಜಂತ ಅಂತ. ಮಧ್ವಾಚಾರ್ಯರು ಯಜುರ್ವೇದಿಗಳು, ನಮ್ಮದು ಯಜುರ್ವೇದ ಶಾಖೆ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ದೇವತೆಗಳು ಅಯಜಂತ ಪೂಜೆ ಮಾಡಿದರು, ಯಜ್ಞ ಮಾಡಿದರು, ಎಲ್ಲ ಬಗೆಯ ಆರಾಧನೆಯನ್ನು ಮಾಡಿದರು. ಯಾವುದರಿಂದ ಮಾಡಿದರು? ಯಜ್ಞದಿಂದಲೇ. ಯಾರನ್ನು ಕುರಿತು? ಯಜ್ಞನನ್ನು ಕುರಿತು. ಯಜ್ಞೇನ ಯಜ್ಞಂ ಅಂದರೆ ಭಗವಂತನ ಅನ್ನೊಂದು ಅರ್ಥ. ಯಜ್ಞ ಅಂದರೆ ಭಗವಂತ. ನಾವು ನೋಡಿದ್ದೆ ಯಜ್ಞೋವೇ ವಿಷ್ಣು ಅಂತ, ಅಹಂ ಈ ಸರ್ವಯಜ್ಞಾನ ಭೋಕ್ತ ಅಂದಿದ್ದ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತಾನೆ ಕೃಷ್ಣ. ನೀವು ಯಜ್ಞ ಅಂತ ಅಲ್ಲದೆ ಏನಾದರೂ ಮಾಡಿದರೆ ನೀವು ಸಿಕ್ಕಿ ಬೀಳ್ತೀರಿ ಅಂದ. ಎಷ್ಟು ಚೆನ್ನಾಗಿ ಹೇಳ್ತಾನವ. ನೀವು ಏನೇ ಮಾಡಿ ಯಜ್ಞ ಅಂತ ಮಾಡಿ ಅಂತ ಅವನು ಹೇಳೋದು. ನೀವು ಯಜ್ಞ ಅಂತ ಮಾಡಿ, ಊಟ ಮಾಡಿ, ವೈಶ್ವಾನರ ಯಜ್ಞ ಅಂತ ಮಾಡಿ, ದೇಹದ ಒಳಗಿರತಕ್ಕ ದೇವರಿಗೆ ಕೊಡುವ ಆಹುತಿ ಪ್ರಾಣ ಯಸ್ವಾಹ ಹಾಗೆ ನೋಡಿ ಗಮ್ಮತ್ತು. ನೀವು ಯಜ್ಞ ಅಂತ ಮಾಡಿ. ಅಲ್ಲ ಹೆಂಗಸರಿಗೆ ಯಜ್ಞ ಅಂತ ಮಾಡಲಿಕ್ಕೆ ಇಲ್ಲಲ್ಲ, ಪ್ರಾಣಾಯ ಸ್ವಾಹ ಎಲ್ಲಿಯಾದರೂ ಹೋದಲ್ಲಿ ಮಾಡಿದರೆ ಪಕ್ಕದವ್ರು ಕೂತ್ಕೊಂಡು ಎಂತ ಸ್ವಾಹ ಶುರು ಮಾಡಿದ್ದೀನಿ ನೀನು ಅಂತ ಕೇಳಿದರೆ ನಿಮಗೆ ರಾಮನಾಥಾಚಾರ್ಯರಿಂದ ತಲೆ ಹಾಳು ಮಾಡಿದ್ದಾರೆ ಅಂತ ಹೇಳಿ ಯಾರು ಕೊನೆಗೆ. ಗಂಡಂದಿರು ಊಟ ಮಾಡಿದ ನಂತರ ಊಟ ಮಾಡುವುದರಿಂದ ಸ್ವಾಹ ಆಯಿತು, ಕಥೆ ಹಾಗೆ. ಸ್ತ್ರೀಯರಿಗೆ ಪ್ರತ್ಯೇಕವಾದ ಸಾಧನೆಗಳು ಇಲ್ಲ. ಯಾಕೆ ಅಂದರೆ ಪುರುಷ ಮಾಡಿದ ಅರ್ಧವಾಸಿ ಪುಣ್ಯ ಅವರಿಗೆ ಹೋಗ್ತದೆ. ಓದದ್ದಕ್ಕೆ ಕೆಲವರು ಹೊಡಿತಾವೆ ಪುಣ್ಯ ವಿಶೇಷದಿಂದ, ಅದು ಕಷ್ಟವೇ, ಗಮ್ಮತ್ತಿರುತ್ತೆ ನೋಡಿ. ಎಷ್ಟು ಅದ್ಭುತವಾದಂತಹ ಕೊಡುಗೆಗಳನ್ನು ಹೇಳ್ತಾರೆ ಅವರು. ದೇವಾಹ ಯಜ್ಞಂ ತನ್ವಾನಾಹ ಅಂತ ಅದಕ್ಕೆ ಹೇಳಿದ್ದು. ಯಜ್ಞಗಳು ನಡೆಸ್ತಾ, ಯಜ್ಞ ಅಂದರೆ ಭಗವಂತನ ಪ್ರತಿ ಅಂತ ಅರ್ಥ. ದೇವರನ್ನು ಕುರಿತವರು ಚಿಂತನೆ ಮಾಡ್ತಾ ನಿಂತರು. ಅದು ನೀವು ಮಾತಾಡುವುದು ಯಜ್ಞ ಅಂತ ಮಾಡಿ, ನಡೆಯುವುದು ಯಜ್ಞ ಅಂತ ಹೇಳಿ ದೇವರ ಚಿಂತನೆ ನಡೆಸಿ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತುಜಿತ್. ಎಲ್ಲೆಂದರಲ್ಲಿ ಭಗವಂತನ ಎಚ್ಚರ ಇರಬೇಕು. ಅದು ನೀವು ಮಾಡಿದ್ದೆಲ್ಲ ದೇವರ ಸಮಾರಾಧನೆ ಅಂತ ತಿಳ್ಕೊಂಡು ಮಾಡಿ. ಮಗುವನ್ನು ಸ್ನಾನ ಮಾಡಿಸಿ, ಖುಷಿಯಿಂದ ಮಗುವಿನೊಳಗಿರ್ತಕ್ಕ ಭಗವಂತ ಅಂತ ಹೇಳಿಕೊಂಡು ಸ್ನಾನ ಮಾಡಿಸಿ, ಆಗ ಖುಷಿಯಾಗುತ್ತೆ. ಆಗ ತಂಬಿಕೆಯಲ್ಲಿ ಮಂಡೆ ಹೊಡಿಬೇಕು ಅಂತ ಕಾಣುವುದಿಲ್ಲ. ಅದು ಅಲ್ಲಾಡ್ದಾಗ ಹೊಡಿದ ಅಲ್ಲಾಡ ಮಂಡೆಗೆ ನೀರು ಬಿದ್ದಾಗ ಯಾರಾದರೂ ಅಲ್ಲಾಡದೆ ಕೂತ್ಕೊಳ್ತಾರೆ. ಮಕ್ಕಳು ಅಂದರೆ ಚೇಷ್ಟೆ ಮಾಡಿಯೇ ಮಾಡ್ತಾವೆ. ಗಟ್ಟಿಯಾಗಿ ನಿನ್ನನ್ನು ಸ್ನಾನ ಮಾಡಿಸ್ಬೇಕು, ಗಟ್ಟಿಯಾಗಿ ಸ್ನಾನ ಮಾಡೋದಕ್ಕೆ ಅಪ್ಪೇ ಅದು ಹೇಸಿಗೆ. ಎಂಥ ವಿಚಿತ್ರ ಇರ್ತದೆ ಧೋರಣೆಗಳು ನೋಡಿ, ಚೆನ್ನಾಗಿರುತ್ತೆ ಎಲ್ಲ. ಅಂದರೆ ಸಾಮಾನ್ಯ ಸಂಗತಿಯಲ್ಲಿಯೂ ಬಹಳ ಚೆನ್ನಾಗಿ ಯಜ್ಞಪೂರ್ವಕವಾದ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ, ದೇವರ ಸಮಾರಾಧನೆ ಎನ್ನುವ ಎಚ್ಚರ ಇಲ್ಲದೆ ಮಾಡಿದ ಎಲ್ಲ ಕರ್ಮ ನಿಮ್ಮದು ಪ್ರಾರಬ್ಧ ಅಂತಾರೆ, ಸಿಕ್ಕಿ ಬೀಳ್ತೀರಿ ಅಂತ. ಅಷ್ಟು ಜೋರಾಗಿ ಮಾತಾಡ್ತಾನೆ ನೋಡಿ. ಏನು ಮಾಡಿದರೂ ದೇವರ ಸೇವೆ ಅಂತ ತಿಳ್ಕೊಳ್ಳಿ. ದೇವರ ಲೋಕದಲ್ಲಿ ಯಜ್ಞಾಂತ ಕಾನ್ಸೆಪ್ಟ್ ಕೊಡಿ, ಉತ್ತಮವಾದ ಉದಾತ್ತವಾದ ಚಿಂತನೆ ನಡೆಸಿ, ನೀವು ಖಂಡಿತವಾಗಿಯೂ ಸಫಲರಾಗ್ತೀರಿ ಅಂತಾರೆ. ಇಲ್ಲ ಅಂತಾದರೆ ನೀವು ಮಾಡಿದ ಕರ್ಮವನ್ನು ಯಜ್ಞವನ್ನೇ ಒಂದು ಮಾಡಬೇಕಲ್ಲ ಮಾರೆ. ಏನು ತಮಾಷೆ ಮಾಡ್ತಾರೆ ಅವ್ರು ಹೇಳುವಾಗ, ಪುರೋಹಿತ ಕರೆಯುವಾಗ ಹೇಳ್ತಾರೆ ಅವರು. ಇದೆಲ್ಲ ನನಗೆ ಕಿವಿಗೆ ಕೇಳೋದು. ನಾನು ಕಲಿತರೂ ಹೋಗಲಿಲ್ಲ ಅದಕ್ಕೆ ಕೆಲವೊಮ್ಮೆ ಅಲ್ಲಿ ಗಲೀಜುತನ ನೋಡಿ. ಅವ್ರು ಹೇಳೋದೇನು ಗೊತ್ತೋ, ನನ್ನ ಅಪ್ಪನೇ ಬೈತಿದ್ರು, ಅಮ್ಮನೇ ಬೈತಿದ್ರು. ಆಗ ಅಮ್ಮನ ಹತ್ರ ಹೇಳೋದು, ಪೂರ ಪಾಠ ಆಗಿದೆ ಅವನಿಗೆ, ಒಳ್ಳೆ ಕಲ್ತಿದ್ದಾನೆ, ಬಾ ಅಂತ ಹೇಳಿ ಬರೋದಿಲ್ಲವ ಅಂತ ಬೈಯೋದವರು. ನಾನು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಅದು ಒಂದು ನರಕಾಯ ಮತಿಶ್ಚೇತ್ವಂ ಪೌರೋಹಿತ್ಯಂ ಸಮಾಚಾರ. ನೀನು ನರಕಕ್ಕೆ ಹೋಗ್ಬೇಕಾದ್ರೆ ಪೌರೋಹಿತ್ಯ ಮಾಡೋಂತ, ಅದು ಒಂದು ಕಷ್ಟವೇ. ಅವ್ರು ಹೇಳೋದು, ಕರೆಯೋದು ಅವನನ್ನು, ಕಡ್ಡಿ ಹಾಕಲಿಕೊಂಡು ಬಾ ಅಂತ. ಇನ್ನೂ ಎಷ್ಟು ಗಲೀಜು ಕರೀತಾರೆ ನನಗೆ ಗೊತ್ತಿಲ್ಲ. ಇದೊಂದು ವಿಷಯ. ಸಮಿಧೆಯನ್ನು ನಾನಾಗೇನು ಹೇಳಿದೆ, ಹುಚ್ಚು ಇತ್ಯಾದಿಗಳ ನಿವೃತ್ತಿಯಲ್ಲಿ ಆಭಿಚಾರವನ್ನು ನಿವೃತ್ತಿ ಮಾಡಿ, ಇಂಥ ವಿಚಿತ್ರವಾದ ಸನ್ನಿವೇಶಗಳಲ್ಲಿ ವಿಚಿತ್ರ ಸಮಿಧೆಗಳನ್ನೆಲ್ಲ ಹೇಳ್ತಾರೆ, ಮಂತ್ರಗಳನ್ನ ಹೇಳ್ತಾರೆ. ಅದನ್ನು ಬಹಳ ಚೆನ್ನಾಗಿ ಪವಿತ್ರೀಕರಿಸಿದ ಯಜ್ಞಕುಂಡದಲ್ಲಿ ಆವಿರ್ಭಾವಿಸಿದ ಅಗ್ನಿಗೆ ಮುಂದೆ ನಿಂತು ಮಂತ್ರಭೂತವಾಗಿ ಹಾಕುವಂಥದ್ದು, ಮಂತ್ರ ಪ್ರಧಾನವಾಗಿ ಹಾಕುವಂಥದ್ದು. ಅಂಥ ಕರ್ಮ ಯಜ್ಞದಲ್ಲಿ ಪ್ರಧಾನ ವಸ್ತು. ಅದು ಪ್ರಧಾನ ಆಹುತಿಯೋ ಪ್ರಧಾನ ಹೋಮೇ ವಿನಿಯೋಗ ಅಂತ ಹೇಳಿಕೊಂಡು ಅಂಥದ್ದಕ್ಕೆ ಇವರು ಕರೀದೇ ಗೊತ್ತು ನನ್ನನ್ನು, ಕಡ್ಡಿ ಹಾಕ್ಲಿಕೊಂಡು ಬಾ ಅಂತ. ನಿಮ್ಗೆ ಕೇಳಿದ್ದಿಲ್ಲ ನನಗೆ ಗೊತ್ತಿಲ್ಲ, ನನಗಂತೂ ಕೇಳಿದೆ. ನಾನು ಕೇಳಿದ್ದನ್ನು ಹೇಳಬಾರ್ದು ಎನ್ನುವಷ್ಟು ದೂರ ಇಲ್ಲ ನನ್ನ ಕಿವಿ ಮತ್ತು ಬಾಯಿ, ಅದರಿಂದ ಹೇಳಿದೆ. ಇನ್ನೊಂದು ಕಷ್ಟ, ಕೆಲವರದ್ದು ಕಿವಿ ದೂರ ಬಾಯಿ ದೂರ ಇರ್ತದೆ. ಎಂತ ಕೇಳಿದೆ ಗೊತ್ತಿಲ್ಲಲ್ಲ ಅಂತಾರೆ. ಬಹಳ ಚೆನ್ನಾಗಿ ಸುಳ್ಳು ಹೇಳುವ ಅಭ್ಯಾಸ ಮಾಡಿದ್ದಾರೆ ಅವರು, ಬಹಳ ಅದ್ಭುತ. ಅಂಥ ಕಿವಿಯನ್ನು ಇದ್ದರೆ ಹುಡುಕಿ ಇಡಬೇಕು, ಕತ್ತರಿಸಿ ಇಡಬೇಕು, ಮತ್ತೆ ಹೇಗಿಡೋದು. ಅದ್ಭುತ. ಕೇಳಿದ್ದು ಗೊತ್ತಿಲ್ಲ ಹೇಳುವಷ್ಟು ಒಂದು ದೌರ್ಜನ್ಯ ಅಂದರೆ ಅವರು ಅನ್ನ ತಿನ್ನೋದಿಲ್ಲ. ಹಾಗಾದರೆ ಎಷ್ಟು ಕಷ್ಟ ಇರ್ತದೆ ನೋಡಿ. ಆದ್ದರಿಂದ ಬಹಳ ವಿಚಿತ್ರ ಅಲ್ಲ, ಬಹಳ ಚೆನ್ನಾಗಿರ್ತದೆ ಅಂತಾರೆ. ಏನು ಕೆಲಸ ಮಾಡಿ ದೇವರ ಸೇವೆ ಮಾಡು, ದೇವರ ಸೇವೆ ಅಂತ ತಿಳ್ಕೊ ಅಂತ ಉದಾತ್ತವಾದ ಭಾವ ಇರಲಿ ಹೇಳ್ತಾರೆ. ನೀನೇನು ಬೇಕು ಮಾಡು. ಕಲ್ಲು ಹೊತ್ತಾಗ್ತಿದ್ದ ಒಬ್ಬ ದೇವಸ್ಥಾನ ಕಟ್ಟುವಾಗ ಅಷ್ಟೇ ಒಂದು ಕೆಲಸ, ಅಲ್ಲಿ ಡೌನ್ಲೋಡ್ ಆಗಿದೆ, ಅದನ್ನು ತಂದು ಹಾಕಬೇಕಿವ,
ಆ ಪ್ಲೇಸಿಗೆ ಅಲ್ಲಿ ಕೇಳಿದ್ದಾನೆ ನನ್ನ ಮೇಸ್ತ್ರಿ 20 ಇಲ್ಲಿ ಹಾಕು 20 ಅಲ್ಲಿ ಹಾಕು ಹೇಳಿದ್ದಾನೆ. ತಂದು ಹಾಕ್ತಾ ಇದ್ದಾನೆ. ದೇವರು ಕೇಳಿದ ಹೋಗಿ ಮೆಲ್ಲಕ್ಕೆ, ಏನು ಮಾಡ್ತೀಯಾ ಅಂದ. ಕಲ್ಲು ಹೊತ್ತಾಗ್ತಾನೆ ಅಂದ. ಮತ್ತೊಬ್ಬನ ಹತ್ರ ಕೇಳಿದ ದೇವರು, ಪ್ರತಿಷ್ಠೆ ಅವನಿಗೆ ಆಗುದೀಗ, ಅದು ಯಾರಿಗೆ ಗೊತ್ತಿಲ್ಲ ಬಂದದ್ದು ಯಾರು ಅಂತ ದೇವಸ್ಥಾನ ಕಟ್ಟುವಾಗ. ಇನ್ನೊಬ್ಬನ ಹತ್ರ ಕೇಳಿದೆ, ಎಂತ ಮಾಡ್ತೀಯ? ಬೇಕಲ್ಲ ಹ್ಯಾಂಡ್ ಟು ಮೌತ್ ಅಂದ, ಹೊಟ್ಟೆಗೂಟ ಅಂದ. ಮತ್ತೊಬ್ಬನ ಹತ್ರ ಕೇಳಿದೆ, ಎಂತ ಮಾಡ್ತೀಯ? ಯಾರೋ ಪುಣ್ಯಾತ್ಮರು ದೇವಸ್ಥಾನ ಕಟ್ತಾರೆ, ಒಂದಿಷ್ಟು ಸೇವೆ ಅಂದ. ದೇವರು ಎಲ್ಲರಿಗೂ ಪ್ರತಿಷ್ಠೆ ಆದ ನಂತರ ಬೆಲೆ ಕೊಟ್ಟ. ಯಾರು ಕಲ್ಲು ಹೊತ್ತಾಗ್ತಾನೆ ಅವನ ಮಂಡೆ ಕಲ್ಲು ಹಾಕಿದ ದೇವರು. ದೇವಸ್ಥಾನ ಉದ್ಧಾರ ಆಗುವಾಗ ಬ್ರಹ್ಮಕಲಶ ಆಗುವ ಅವನು ಸತ್ತ. ಹೇಗೆ ಅವನು ಹೇಳಿದ್ದು ಕಲ್ಲು ಹೊತ್ತಾಗುವುದು ಅಂದ. ಹೋಗಯ್ಯ ಅಂದ ದೇವರು. ಇಷ್ಟೇ, ಯಾರಿವಾಗ ನಿನ್ನ ಕೆಲಸ? ರಿಟೈರ್ಡ್ ಅಂದ, ಮುಗಿದೋಯ್ತು. ರಿಟೈರ್ಡ್ ಅಂದ್ರೆ ಲೋಕದಿಂದ ರಿಟೈರ್ಡ್ ಅವ. ಹೇಳಿದ್ನಲ್ಲ ಹ್ಯಾಂಡ್ ಟು ಮೌತ್ ಅಂತ, ಹೊಟ್ಟೆಬಾಡಿನ ಕರ್ಮ ಅಂತ. ಅವನಿಗೆ ಹೊಟ್ಟೆಬಾಡಿಗೆ ಸಿಕ್ಕುವಷ್ಟು ಮಾಡಿದ ದೇವರು. ಅವನು ರಾಜಸ, ಇವ ತಾಮಸ, ಅವ ರಾಜಸ. ಒಂದು ಸೇವೆ ಸ್ವಾಮಿ ಅಂತ ಯಾರು ಕೂಲಿ ತಗೊಳ್ತಾನೆ, ಆದ್ರೆ ಒಂದು ಸೇವೆ ಸ್ವಾಮಿ ಅಂತ ಉದಾತ್ತ ಭಾವದಿಂದ ಮಾಡಿದ, ಅವನಿಗೆ ದೇವರೊಂದು ಮನೆ ಕಟ್ಟಿಸಿದ. ಜೀರ್ಣೋದ್ಧಾರ ಅವನಿಗೆ ಮನೆ ಆಯಿತು. ಇಷ್ಟೇ, ಅವನ ಪ್ರತಿಷ್ಠೆಯಲ್ಲಿ ಆದ. ದೇವರು ಅವನನ್ನು ಪ್ರತಿಷ್ಠೆ ಮಾಡಿದ ತನ್ನನ್ನು ಮಾಡುವಾಗ. ಎಷ್ಟು ಅದ್ದೂರಿ ಇರ್ತದೆ ನೋಡಿ. ಕೇವಲ ಭಾವನೆಯಿಂದ ಭಗವಂತನನ್ನು ಎಚ್ಚರಗೊಳಿಸಲಿಕ್ಕೆ ಸಾಧ್ಯ ಉಂಟು ನೋಡಿ. ಇದು 3 ಮುಖ: ಸಾತ್ವಿಕ, ರಾಜಸ, ತಾಮಸ. ಅಂದರೆ ಇಷ್ಟೇ. ಎಲ್ಲಿದ್ದೇವೆ, ಹೇಗಿದ್ದೇವೆ, ಹೇಗ್ರಿ ಹೇಳಿದ ತಕ್ಷಣ ನೀವು ತಾಮಸರು ಹೇಳ್ತೀರಿ. ಅವರು ಊಟ, ನಡ್ಡೆ, ಯೋಚನೆ ಎಲ್ಲ ಹಾಗಿದೆ. ಕೃಷ್ಣ ಪಟ್ಟಿ ಮಾಡಿದ್ದಾನೆ. ನೀವು ತಿನ್ನುವುದು ಏನು ನೋಡಿಕೊಳ್ಳಿ ಟಿಕ್ಕಾಗಿ. ಆನಂತರ ಗೀತೆ ನೋಡಿ, ಅದು ಯಾವ ಕೆಟಗರಿ ಬರ್ತದೆ ಅಂತ. ಅಲ್ಲಿ ಮುಗಿದು ಯಾರೊಂದು ನೀವು ಹೇಳಿಕೊಳ್ಳಿ, ಮುಗಿದು. ಮತ್ತು ಮಾತಾಡಲಿಕ್ಕೆ ಯಾರಿಗೆ ಹೇಳಿ, ಜೀವತ್ರೈವಿಧ್ಯ ಎಲ್ಲಿ ಉಂಟ್ರಿ, ಎಲ್ಲಿ ಉಂಟ್ರಿ, ಇಲ್ಲಿ ಉಂಟು ಅಂದೆ. ನೀವು ತಿನ್ನುವುದೇನು ಕೇಳಿ ಅಂದೆ, ಮುಗೀತು. ಹೇಗೆ ತಿಂತೀರಿ ಅದರಲ್ಲಿ ಉಂಟು ಮತ್ತೆ ನೋಡಲಿಕ್ಕೆ. ತಿನ್ನುವುದೇನನ್ನು, ಹೇಗೆ ತಿಂತೀರಿ, ಎಲ್ಲಿ ತಿಂತೀರಿ, ಎಷ್ಟು ತಿಂತೀರಿ ಎನ್ನುವುದರ ಮೇಲೆ ಎಲ್ಲ ಡಿಪೆಂಡ್ಸ್. ರಾಜಸ, ತಾಮಸ, ಸಾತ್ವಿಕ. ಅದನ್ನು ಎಲ್ಲವನ್ನೂ ದೇವರ ಸಮಾರಾಧನೆ ಅಂತ ಮಾಡಿ. ಯಜ್ಞೇನ ಯಜ್ಞಂ ಅಯಜಂತ ದೇವಾ. ಅದಕ್ಕೆ ಹೇಳು, ನೀವು ದೇವತೆಗಳಾದರೆ, ದೈವಿಕ ಪ್ರವೃತ್ತಿಯರಾದರೆ, ನೀವು ಡಿವೈನ್ ಫೋರ್ಸಲ್ಲಿ ಕೂತಿದ್ರೆ, ಸಾತ್ವಿಕ ಪ್ರವೃತ್ತಿಯರಾದರೆ ಚನ್ನವಾಗಿ ಮಾಡಿದ್ದನ್ನು ಯಜ್ಞ ಮಾಡ್ತೀರಿ. ನೀವು ಅದೇ ಡೆವಿಲ್ ಫೋರ್ಸಿನವರಾಗಿದ್ದರೆ, ವಾತಾವರಣದಿಂದ ಕೆಟ್ಟ ಯೋಚನೆಗಳಲ್ಲಿ ನೀವು ಬದುಕಿದ್ರೆ, ನೀವು ಮಾಡಿದ ಒಳ್ಳೆ ಕರ್ಮವನ್ನೇ ಹಾಳು ಮಾಡ್ತೀರಿ. ದೇವಸ್ಥಾನದಲ್ಲಿ ಕೂತೇ ದೇವರ ಹಾಳು ಕೆಲಸ ಮಾಡುವವರಿದ್ದಾರೆ. ಧಾರ್ಮಿಕ ಕ್ಷೇತ್ರಗಳಲ್ಲೇ ಧಾರ್ಮಿಕವಾಗಿಯೇ ನುಂಗುವವರಿದ್ದಾರೆ ಕೂತ್ಕೊಂಡು. ಎಷ್ಟು ಕಡೆ ನೋಡಿದ್ದೀನಿ. ತಿರುಪತಿ ಆಯಿತು, ಎಲ್ಲಿ ಬೇಕಾದರಲ್ಲಿ ನೋಡಿ ಎಷ್ಟು ಅದ್ಭುತವಾಗಿತ್ತು ಎಲ್ಲ ಕೆಲಸಗಳು ಹೇಗಿರ್ತಾವೆ ಅಂತ, ಯಾವ ರೀತಿಯಲ್ಲಿ ನಡೆಸಿಕೊಡ್ತಾರೆ ಅಂತ. ಅದನ್ನು ಇವರು ಹೇಳಿದದಕ್ಕೆ ದೇವಾಹ ಅಂದರು. ನೀವು ಶುದ್ಧರಾಗಿ, ನಿಮ್ಮ ಇಂದ್ರಿಯಗಳು ಸಾತ್ವಿಕ ಪ್ರವೃತ್ತಿಯಲ್ಲಿ ನಿಲ್ಲಿ, ನೀವು ದೈವಿಕವಾದ ಮುಖಗಳನ್ನು ಹೊತ್ತು ನಿಲ್ಲಿ. ನಿಮ್ಮ ಪಾಶವಿಯಾದ ರಾಕ್ಷಸಿಯಾದ ಮುಖಗಳು ಬೇಡ. ಪಶು ಅದಕ್ಕೆ ನಿಯತ್ತಿಲ್ಲ, ಬೇಕಾದಾಗ ಹೊಡಿಬೋದು, ಅದು ರಾಜಸ ಆಗ್ಬೋದು. ಬೇಕಾದಾಗ ಅದು ತಾಮಸವೂ ಆಗ್ಬೋದು, ಕ್ರೂರವೂ ಆಗ್ಬೋದು. ಬೇಕಾದಾಗ ಸಾತ್ವಿಕ ಗಮ್ಮತ್ತಲ್ಲಿ ನಮ್ಮ ಕೈಕಾಲನ್ನು ನೆಕ್ಕಲಿಕ್ಕೆ, ಹಾಯಲಿಕ್ಕೆ ಬರ್ತವೆ. 3 ಆಗ್ಬೋದು. ಆದರೆ ಮನುಷ್ಯನಲ್ಲಿ ಅಂತಹ ಮುಖಗಳಿದ್ರೆ ಅದನ್ನು ಮುಗಿಸಿ ಅಂದ. ಅಬದ್ಧನ್ ಪುರುಷಂ ಪಶಂ ದೇವಾಹ. ಅದಕ್ಕೆ ದೇವಾಹ ಅಂದದ್ದು. ಉತ್ತಮ ಕಲ್ಪದಲ್ಲಿ, ಸಾತ್ವಿಕ ಭಾವನೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ, ದೈವಿಕ ಫೋರ್ಸಲ್ಲಿ ನಡೆಸಿಕೊಡಿ ಕರ್ಮವನ್ನು, ಎಲ್ಲವನ್ನು. ಯಾವುದೇ ಮಾಡಿ ಹೇಳಿದರು. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಅದು ನಿಜವಾಗಿ ಮೊದಲ ಧರ್ಮ ಅಂತ ಅನಿಸಿಕೊಂಡು, ಅದು ಮುಖ್ಯ ಧರ್ಮ ಅಂತಾಯಿತು. ಅದು ಏನು ಮಾಡಿದರೋ ಅದು ನಿಜವಾಗಿ ಲೋಕದಲ್ಲಿ ಫಸ್ಟ್, ಅದು ಮುಖ್ಯ, ಎಲ್ಲಕ್ಕಿಂತ ಮುಖ್ಯ ಅದುವೇ. ಎಲ್ಲ ಧರ್ಮಗಳು ದೇವರ ಸಮಾರ ಯಜ ದೇವ ಪೂಜಾಯಂ. ದೇವರ ಪೂಜೆಯೇ, ದೇವರ ಸಮಾರಾಧನೆ, ಭಗವದ್ ಎಚ್ಚರವೇ ಎಲ್ಲ ಧರ್ಮಗಳ ಪ್ರಶಸ್ತ. ತೇಹ ನಾಗಂ ಮಹಿಮಾನ ಸಚಂತಿ. ಆ ಉತ್ತಮ ಧರ್ಮಗಳು ಏನು ಮಾಡ್ತಾವೆ ಅಂದರೆ ನಿಮ್ಮನ್ನು ಮೋಕ್ಷಕ್ಕೆ ಒಯ್ತಾವೆ. ತೇಹ ನಾಗಂ ಮಹಿಮಾನ ಸಚಂತ. ತಲುಪಿಸಲು ಯೋಗ್ಯವಾಗಿರತಕ್ಕಂಥದ್ದೇ ಅಂದರೆ ಧರ್ಮಗಳು, ಧರ್ಮ ಕರ್ಮಗಳು. ಮಹಿಮಾನ ಭಗವಂತನ ಎಚ್ಚರದಿಂದ ಉತ್ತಮ ಮಟ್ಟದ. ಮಹಾ ಅಂದರೆ ಪೂಜಾ ಅಂತಲೂ ಅರ್ಥ ಒಂದು, ಮಹಾ ಅಂದರೆ ಉತ್ಸವ ಅಂತಲೂ ಅರ್ಥ ಇದೆ. ಅತ್ಯಂತ ಎತ್ತರದ ನೆಲೆಯಲ್ಲಿ ಮಾಡಿರತಕ್ಕಂಥ ಎಲ್ಲವೂ ಯಜ್ಞಯಾಗಗಳು, ಎಲ್ಲ ಕರ್ಮಗಳು ಸಹ ಅದು ನಿಮ್ಮನ್ನು ನಾಕಂ. ಕ ಅಂದರೆ ಸುಖ, ಅಕ ಅಂದರೆ ಸುಖ ಇಲ್ಲ ಅಂತ, ನಾಕ ಅಂದರೆ ಸುಖ ಇಲ್ಲ ಅಂತ, ಇಲ್ಲವೇ ಇಲ್ಲ ಅಂತ. ಅಂದರೆ ಎಂದೆಂದೂ ಪರಿಪೂರ್ಣವಾದ ಸುಖವುಳ್ಳ ತಾಣ. ಸ್ವರ್ಗ ನಾಕ ಆಗುವುದಿಲ್ಲ. ಯಾಕೆಂದರೆ ಸ್ವರ್ಗದಲ್ಲಿ ಬೀಳುವ ಕತೆ ಉಂಟು. ಪುಣ್ಯ ಮುಗಿದಾಗ ದೂಡ್ತಾರೆ ಕೆಳಗೆ. ಅದು ಮೊದಲೇ ಗೊತ್ತಿರ್ತದೆ ಹೋಗುವಾಗಲೇ, ನನ್ನನ್ನು ಪುಣ್ಯ ಮುಗಿದಾಗ ದೂಡ್ತಾರೆ ಅಂತ. ಅದು ಯಾವಾಗ ಅಂತ ಗೊತ್ತಾಗಿಬಿಟ್ರೆ ದಿನ ದೂಡ್ತಾರೇನೋ. ಯಾರು ಬಂದ ತಕ್ಷಣ ದುಡ್ಲಿಕ್ಕೆ ಬಂದದ್ದು ನೋಡೋದು, ಕೊನೆಗೆ ಪಟ್ಟಿಯನ್ನು ಕೊಡುವುದಿಲ್ಲ ಎಷ್ಟು ಸಮಯ ಆಯಿತು ಅಂತ. ಆದ್ದರಿಂದ ಪ್ರತಿನಿತ್ಯವೂ ದೂಡುವ ಭಯ. ಭಯ ಬೇರೆ, ದುಡುವುದರಿಂದ ಬೀಳುವುದು ಬೇರೆ ಅದರೊಟ್ಟಿಗೆ. ಆದ್ದರಿಂದ ಇಷ್ಟೆಲ್ಲ ಪಡೆದು ಉಪಯೋಗ ಇಲ್ಲ ಹೇಳ್ತಕ್ಕಂಥ ಒಂದು ಗಿಲ್ಟಿ ಕಾಂಪ್ಲೆಕ್ಸ್ ಒಳಗಿಂದ. ಪಾಪು ಸುಮ್ಮನೆ ಮಾರ ಸ್ವರ್ಗಕ್ಕೆ ಅಂತ ಹೋದದ್ದು, ಖರ್ಚು ಮಾತ್ರ ಮಾಡಿದ್ದು. ಕೆಲವರೆಲ್ಲ ಅದು ತೋರಿಸ್ತೇನೆ ಇದು ತೋರಿಸ್ತೇನೆ ಅಂತ ಟೂರ್ ಪ್ಯಾಕ್ ಮಾಡ್ತಾರೆ. ಮತ್ತೆ ಅದು ಮಳೆಗಾಲ ಇದ್ದಾಗ ನೀರು ಬೀಳುವುದು, ಈಗ ಇಲ್ಲ. ಈಗ ಮತ್ತೆ ಗುಂಡಿ ನೋಡಲಿಕ್ಕೆ ಬಂದದ್ದ
ಪ್ರಯೋಜನ ಏನು? ಜಲಪಾತ ನೋಡುವ ಅಂತ ಓಡಿದ್ದು, ನೋಡಿದ್ರೆ ಎಂದಲ್ಲಿ ಅದು ಮಳೆಗಾಲದಲ್ಲಿ ಬೀಳ್ತದೆ, ಮತ್ತು ಮಳೆಗಾಲ ಬರ್ಬೋದು ಈ ಥರ. ಮಳೆಗಾಲದಲ್ಲಿ ಬಂದರೆ ನಾವು ಬೀಳ್ತೇವೆ, ಸೇತುವೆ ಇಲ್ಲ ಅಲ್ಲಿ, ಬ್ರಿಡ್ಜ್, ಮತ್ತೆಂದ ಮಳೆಗಾಲ ನೀರು ಬೀಳ್ತದೆ, ನಾವು ಹೋಗ್ಲಿಕ್ಕಿಲ್ಲ. ಬೇರೆ ಸಮಯ ನಾವು ಹೋಗ್ಲಿಕ್ಕೆ ನೀರು ಬೀಳೋದಿಲ್ಲ. ನೋಡಿದರೆ 50,000 ಕೊಡಿ, ಆಯಿತು, ಮುಗಿಯಿತು, ಎಂಥ ಕರ್ಮ. ಹೀಗೆ ಲೋಕದ ಏನೇನೋ ತೋರಿಸಿ ದುಡ್ಡು ಮಾಡೋರಿದ್ದಾರೆ, ನಮಗೆ ಅರ್ಥ ಆಗೋದಿಲ್ಲ ಕೊನೆ. ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಅದರಿಂದ ಇದು ಹಾಗಲ್ಲ, ತಾತ್ಕಾಲಿಕ ಸುಖ ಅಲ್ಲ, ಸ್ವರ್ಗದ ಹಾಗೆ ಅಲ್ಲ. ಇದು ವಾಸ್ತವವಾಗಿ ನಾಲ್ಕಕ್ಕೆ ಅರ್ಥ ಬರೆಯುವ ಹಾಗೆ ಹೇಳ್ತಾರೆ, ಏನೆಲ್ಲ ಇದೆ ಅಂತ ಹೇಳುವಲ್ಲಿ. ವಾಸ್ತವವಾಗಿ ಭಗವಂತನ ಪರಿಪೂರ್ಣವಾದ ಆನಂದವನ್ನು ಪಡೆಯುವ ಮೋಕ್ಷ ತಾಣ. ತೇಹ ನಾಗಂ ಮಹಿಮಾನ ಸ್ವಜಂತೆ. ನೀವು ಮಾಡತಕ್ಕಂತಹ ದೇವರ ಸೇವೆ ಎನ್ನುವ ಯಜ್ಞರೂಪದ ಕರ್ಮಗಳು ಎಲ್ಲವೂ ನಿಮ್ಮನ್ನು ಆನಂದದ ತಾಣಕ್ಕೆ ಒಯ್ತವೆ. ನೀವು ನಿಮ್ಮನ್ನೇ ಸಮರ್ಪಿಸಿ ನಮಮ ಅಂತ ಮನೆಯಲ್ಲಿ ಹೇಳುವಾಗ ಸಹ ಹಾಗಿದ್ದಂದ್ರೆ ನನಗಲ್ಲ, ನನ್ನದಲ್ಲ. ಏನಾಯಿತು? ಮೃತ್ಯು ಅಂದರೆ 2 ಅಕ್ಷರ, ಗೆಲುವು ಅಂದರೆ 3 ಅಕ್ಷರ ಅಷ್ಟೆ. ಅದನ್ನ ಮಮೇತಿದ್ವಕ್ಷರ ಮೃತ್ಯು, ಮಮ ಅಂತ ಹೇಳಿದರೆ ಮರಣ ಅಂತ ಅರ್ಥ, ಮರಣ ಅಂತ ಅರ್ಥ, ಮತ್ತೆ ಸಾವು ಅಂತ ಅರ್ಥ. ನಮಮ ಅಂದರೆ ಅದು ಇಲ್ಲಿಂದ ಬಿಡುಗಡೆ ಅಂತ ಅರ್ಥ, ಮೋಕ್ಷ. ಅದನ್ನು ಮೃತ್ಯು ತಾಣದಿಂದ ಮೋಕ್ಷವನ್ನು ಪಡೀಲಿಕ್ಕಿರತಕ್ಕಂಥ ವ್ಯವಸ್ಥೆ ಆ ಧರ್ಮಗಳು ಮಾಡ್ತಾವೆ, ಒಂದರ್ಥ. ಮತ್ತು ದೇವತೆಗಳು ಯಜ್ಞ ಮಾಡಿದ್ದು ಅಂತ ಹೇಳಿದ್ದಲ್ಲ ಮೊದಲು, ಆ ದೇವತೆಗಳ ಮೇಲಕ್ಕೆ ಹೋದರೆ ಹೇಳಿದ್ದು ನಿಮಗೆ ಪ್ರತ್ಯಕ್ಷವನ್ನು ಕೊಟ್ಟದ್ದು. ಇಷ್ಟೆಲ್ಲ ಯಜ್ಞ ಮಾಡಿದವರು ಎಲ್ಲಿಯಾದರೂ ಲಾಭ ಆಗ್ತದಾ ಅಂತ ಫಲ ಹೇಳಿದರೆ ಫಲ ಇದೆ ಅಂತ ಹೇಳಿದರು. ಫಲಶ್ರುತಿ ಕೊನೆಗೆ ಬಂತಿಲ್ಲಿ. ನೀವು ಖಂಡಿತವಾಗಿ ಮೋಕ್ಷವನ್ನು ಪಡಿತೀರಿ, ಆನಂದವನ್ನು. ಹೋಗಿ ಕಲ್ಲುಗುಂಡಿನ ಕೂತ್ಕೊಳ್ಳೋದು ಮೋಕ್ಷ ಅಂದರೆ ಎಂಥದ್ದು? ಅದೊಂದು ಕಲ್ಲುಗುಂಡಾಗಿ ಕೂತ್ಕೊಳ್ಳೋದಲ್ಲಿ. ಈ ನಮ್ಮ ಕೆಲವೊಮ್ಮೆ ಅರಿಯುವ ಕಲ್ಲಿಗೆ ಮೋಕ್ಷ ಆಗಿದೆ ಕೆಲವರದ್ದು ಮನೆಯಲ್ಲಿ. ಯಾಕೆ? ಗ್ರೈಂಡರ್ ಎಲ್ಲ ಬಂದಿದೆ ಅಲ್ಲ, ಅರಿಯುವ ಕಲ್ಲಿಗೆ ಮೋಕ್ಷ ಆಯಿತು ಅಂದರೆ ಏನಂತ, ಅದು ಹೊರಗೆ ಒಂದು ಕಡೆಯಲ್ಲಿ ಕೂತಿದೆ. ಇನ್ನು ಯಾವಾಗ ನಾಯಿಯಲ್ಲಿ ಅದು ಉಚ್ಚೊಯ್ಬೋದು ಅಷ್ಟೇ ಕೊನೆಗೆ, ಇದ್ದರೆ ಬೀದಿಯಲ್ಲಿ. ಇನ್ನೇನು ಮಾಡ್ತಾ ಅದು? ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮೋಕ್ಷ ಆಯಿತು ಅಂದ್ರೆ ಅದು ಹಾಗೆ. ನಾವು ಕೆಲವರು ಹೇಳೋದು ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದರೆ ಹೋಗಿ ಒಂದು ಕಲ್ಲುಗುಂಡಿನ ಕೂತ್ಕೊಳ್ಳೋದಲ್ಲಿ. ಕೂತದ್ದು ಗೊತ್ತಿಲ್ಲ, ಲೆಕ್ಕವೂ ಇಲ್ಲ ಅದಕ್ಕೆ. ಎಷ್ಟನೇದು ಇದು ಕೂತದ್ದು? 8ನೇದ್ದು 12ನೇ ಅದು ಗೊತ್ತಿಲ್ಲ. ಗಮ್ಮತ್ತಿತ್ತು, ಒಬ್ಬ ಕೂತಿದ್ದಾನೆ ದಂಡೆಯಲ್ಲಿ, 28 ಹೇಳ್ತಾ ಇದ್ದಾನೆ. ಮತ್ತೊಬ್ಬ ಒಂದು ಬೆನ್ನಲ್ಲಿ ಕೇಳಿದ, ಎಂಥದ 28? ಪಡಕ ನೋಕಿದ, 29 ಶುರು ಮಾಡಿದ. ಈಗ ಕೇಳಿದವನಿಗೆ ಏನಾಯಿತು ಗೊತ್ತಾಗ್ತದೆ. ಈಗ ಮುಂದಿನವನು ಹೇಳಲಿಕ್ಕೆ ಅವನಿದ್ದಾನ ಇಲ್ಲ, ಮತ್ತೊಬ್ಬ ಬೆನ್ನು ತಟ್ಟಿದ, ಎಂಥದ 29 ಕೇಳಿದ, ಬಡಕ ದೂಕಿದ, 30 ಶುರು ಮಾಡಿದ. ಹಾಗಾಯಿತು ಕತೆ. ಈ ಕಲ್ಲುಗುಂಡಿನ ನನ್ನ ಮೋಕ್ಷದ ಕಲ್ಪನೆ ಇದು ಕತೆ, ಭಾಳ ಚೆನ್ನಾಗಿ. ಮೋಕ್ಷ ಅಂದರೆ ಏನು ಕೇಳಿದ, ಒಂದು ಕಲ್ಲುಗುಂಡು ಹಾಕೋದು, ಅದಕ್ಕೂ ಗೊತ್ತಿಲ್ಲ ಎಷ್ಟನೇದು ಬಿತ್ತು ಅಂತ, ಅದಕ್ಕೆ ಎಚ್ಚರ ಇಲ್ಲ. ಮತ್ತೆ ಸತ್ ನಂತರ ಉಳಿದವರಿಗೆ ಗೊತ್ತೂ ಇಲ್ಲ ಓದೋದೆಷ್ಟು ಅಂತ. ಪ್ರಯೋಜನ ಏನಾಯಿತು? ಮೋಕ್ಷ ಅಂದರೆ ಆನಂದದ ಆವಿರ್ಭಾವದ ವ್ಯವಸ್ಥೆ. ನಿರಂತರವಾಗಿ ಭಗವಂತನ ದರ್ಶನದಿಂದ ಆಗುವ ದರ್ಶನ ಅಂದೇನು ಹೇಳುವಂತೆ, ಮತ್ತೆ ಮನೆ ನನ್ನ ದರ್ಶನ ಬರ್ತದೆ. ದೇವರ ನಿರಂತರ ಎಚ್ಚರವೇ ಮೋಕ್ಷ. ತಾನು ಪ್ರತಿಬಿಂಬ, ದೇವರು ಬಿಂಬನಾದಾಗ ಕಾಣದಿದ್ದರೆ ತಾನು ಪ್ರತಿಬಿಂಬ ಆಗೋದಿಲ್ಲ. ಪರದೆ ಹರಿಯದೆ ದೇವರ ದರ್ಶನ ಆಗೋದಿಲ್ಲ. ಪರದೆ ಹರಿದ ನಂತರ ಕಾಣುವುದೊಂದೊಂದಿಲ್ಲ, ಕಾಣಲಿಕ್ಕೆ ಪರದೆ ಅರ್ಧ ಆಯ್ತಲ್ಲ, ಇನ್ನೆಂಥದ್ದು? ಇನ್ನು ಕಾಣ್ತಾ ಇರೋದು ಎಂಥದ್ದು? ಕಾಣ್ತಾ ಇರೋದೊಂದೊಂದು ಕಣ್ಣು ಬೇಕಾ? ಕಾಣಿಸುವುದು ಬೇಕಾ? ಏನಿಲ್ಲ, ಅಡೆ ಇತ್ತು, ಮಧ್ಯೆಯಲ್ಲಿ ಪರದೆ ಇತ್ತು, ದೇವರು ಅಲ್ಲಿದ್ದ. ದೇವರು ಇಲ್ಲ ಆಗೋದಿಲ್ಲ, ಯಾವಾಗಲೂ ಅಲ್ಲೇ ಇರ್ತಾನೆ. ನಾವು ಇಲ್ಲೇ ಇರ್ತೇವೆ, ಇಲ್ಲ ಆಗುವುದು ನೇರಳ ಮತ್ತೆ ಎಲ್ಲಿ ಇರ್ತದೆ? ಇಲ್ಲೇ ಇರ್ತದೆ. ಪ್ರತಿಬಿಂಬ ಇಲ್ಲಿದೆ, ಬಿಂಬ ಅಲ್ಲಿದೆ, ಪರದೆ ಮಧ್ಯದಲ್ಲಿದೆ. ಪರದೆ ಹರಿದಿದೆ ಅಂದರೆ ಏನು ಅರ್ಥ ಆಯಿತು? ಮುಗಿಯಿತು. ಇನ್ನು ಬಿಂಬ ಕಾಣ್ತಾ ಇರೋದು ಹೇಳಲಿಕ್ಕಿಲ್ಲ, ಪ್ರತಿಬಿಂಬ ಇರ್ತಾ ಇರೋದು ಹೇಳಲಿಕ್ಕಿಲ್ಲ, ಮುಗಿಯಿತು. ಎಲ್ಲೆಂದರಲ್ಲಿ ಪ್ರತಿಬಿಂಬ ಇರಲಿ, ಅಲ್ಲೆಂದಲ್ಲಿ ಭಗವಂತ ಬಿಂಬನಾಗಿ ಸಿಗ್ತಾನೆ ಹೇಳುವ ಖುಷಿ ಆಗ್ತದೆ. ಅದಂತಹ ಆನಂದದ ಫಲವನ್ನು ಹೇಳಿದರು. ಫಲದ ಜೊತೆಯಲ್ಲಿ ನಾವು ಹೇಳ್ತೇವೆ, ಯಾರಿಗಾದರೂ ಸಿಕ್ಕಿದ್ದು ಉಂಟ ಸ್ವಾಮಿ ಹೇಳಿ. ಈ ಬುಡ್ಕ ಬಿದ್ದವನಾಗೆ ಲೆಕ್ಕ ಇಲ್ಲದಕ್ಕೆ ಹೋದರೂ ಪ್ರಯೋಜನ ಏನಾಯಿತು? ಬಂದು ಹೇಳಿದವನು ಬೇಕು, ಆನಂದ ಆಗ್ತಾ ಇದೆ ಅಂತ. ಅದಕ್ಕೆ ತೇಹನಾಗ್ ಆಹಾ ಹೇಳಿದದಕ್ಕೆ ಅವರು ಆನಂದವಾಗಿದ್ದಾರೆ. ಯಾರು? ತೇಹ, ಅವರು ದೇವತೆಗಳು. ಯಜ್ಞೇನ ಯಜ್ಞಂ ಆಯೋಜಂತ ದೇವ ಹೇಳಿದ್ದಲ್ಲ, ಎಲ್ಲ ಬಗೆಯ ದೇವತೆಗಳು ಸಾಧ್ಯರು ಯಾರೆಲ್ಲ ಇದ್ದಾರೆ ಹಿಂದಿನವರು ಹೇಳಲ್ಪಟ್ಟವರು ಎಲ್ಲ. ನೀವು ಹೇಳಿದ ಚಂದ್ರಾದಿಗಳು ತಗೊಳ್ಳಿ, ಇಂದ್ರನ ಯಾರನ್ನು ಬೇಕಾದರೆ ದೇವತೆಗಳು ಎಲ್ಲಿಂದ ಸೃಷ್ಟಿಯಾದವರು ಹೇಳಿ, ಎಲ್ಲ ದೇವತೆಗಳು ಯಜ್ಞ ಮಾಡಿ ಭಗವಂತನಿಂದ ಮೋಕ್ಷವನ್ನು ಪಡೆದಿದ್ದಾರೆ. ಇವತ್ತಿನವರು ಮಾಡ್ತಾರೆ, ನಾಳೆ ಪಡಿತಾರೆ. ನಿನ್ನೆವರು ಮಾಡಿದ್ದಾರೆ, ಪಡೆದಿದ್ದಾರೆ, ಇವತ್ತು ಪಡೆದಿದ್ದಾರೆ. ಹೀಗೆ ಪರಂಪರೆಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ದಾತಾ ಯಥಾಪೂರ್ವಂ ಅಕಲ್ಪಯನ್ ದಿವಂಚ ಪೃಥ್ವೀಂಚ ಅಂತರಿಕ್ಷಂ ಅಥೋಸ್ವ. ಇದೇ ಮಂತ್ರದ ಅರ್ಥದ್ದು ನಾರಾಯಣ ಸೂಕ್ತದ್ದು, ಆಗಮನ ಸೂಕ್ತದಲ್ಲಿ ಬರುವಂಥದ್ದು. ಇದನ್ನು ಹೇಳಿಬಿಟ್ರೆ ಅಲ್ಲಿ ಅಕಲ್ಪಯನ್ ಶಬ್ದದಲ್ಲಿ ಬಂದದ್ದು. ಹೀಗೆ ನಿರಂತರವಾಗಿ ದೇವತೆಗಳು ಯಜ್ಞ ಮಾಡ್ತಾರೆ, ಮೋಕ್ಷವನ್ನು ಪಡಿತಾರೆ. ಮುಂದಿನ ಪೀಳಿಗೆಯವರು ಬರ್ತಾರೆ, ಯಜ್ಞ ಮಾಡ್ತಾರೆ, ಹೋಗ್ತಾರೆ. ಅದರಿಂದ ದೇಹ ಧರ್ಮಾಣಿ ಪ್ರಥಮಾನಿ ಆಸನ್ನ ಅಂತ, ಅದು ಮುಖ್ಯ ಧರ್ಮ ಆಯಿತು, ಮೊದಲ ಧರ್ಮ ಆಯಿತು. ಅವರು ಮಾಡಿದ್ದು ಮೊದಲಾಯಿತು, ಅದು ಎಲ್ಲರಿಗೂ ಪರಂಪರೆಗೆ ಅನುಕೂಲ ಆಯಿತು. ಜೊತೆಯಲ್ಲಿ ಅವರು ಮಾಡಿದವರೆಲ್ಲ ಮೋಕ್ಷವನ್ನು ಪಡಿದ್ದಾರೆ ಎನ್ನುವುದು ಖಾತ್ರಿ ಆಯಿತು, ದರ್ಶನ ಆಯಿತು.
ಪಡೆದವರು ಇದ್ದಾರೆ, ಅವರು ನಮಗೆ ಹೇಳಿದ್ದಾರೆ, ಅದು ನೀವು ಪಡೀಲಿಕ್ಕೆ ಬರ್ತದೆ ಎಂದು ನಮಗೆ ಪ್ರತ್ಯಕ್ಷ ಬೇಕು, ಉದಾಹರಣೆ ಬೇಕು. ಇಲ್ಲದ್ರೆ ನಾವು ಕೆಲಸ ಮಾಡೋದಿಲ್ಲ. ಫಲ ಹೇಳಿದರೆ ಕೆಲಸ ಮಾಡೋದಿಲ್ಲ ನಾವು. ಫಲ ಹೇಳಿಯೂ ಈ ಮಾತ್ರೆ ತಗೊಳ್ಳಿ ರೋಗ ಹೋಗ್ತದೆ ಹೇಳಿದರೆ ಗ್ಯಾರಂಟಿ ಯಾಕೆ ಹೇಳ್ತೇವೆ? ಅವರು ತಗೊಂಡಿದ್ದಾರೆ, ರೋಗ ಹೋಗಿದೆ, ಹಾಗಾದರೆ ಕೊಡಿ ಅಂತೆ. ನಮಗೆ ಯಾರಾದರೂ ತಿಂದು ಮೊದಲು ಬದುಕಿದ್ದವರು ಬೇಕು, ಇಲ್ಲ ಅದು ತಿಂದು ಸತ್ತೇ ಹೋಗಿದ್ರೆ ಮಾತ್ರ ಇಲ್ಲಿ ತಗೊಳ್ತೇವೆ. ನಮಗೆ ಎರಡು ಬೇಕು, ಹೇಳಿದ್ದು ಬೇಕು, ಅದಕ್ಕೊಂದು ಜಾಗವೂ ಬೇಕು, ಪ್ರತ್ಯಕ್ಷವೂ ಬೇಕು. ಹೀಗೆ ದೇವತೆಗಳು ಪ್ರತ್ಯಕ್ಷವಾಗಿ ಫಲವನ್ನು ಪಡೆದಿದ್ದಾರೆ, ನಿಮಗೆ ಫಲ ಸಿಗ್ತದೆ. ದೇಹನಾಗಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ. ಹಿಂದಿನವರು ಪಡೆದ ತಾಣಕ್ಕೆ ಹೋಗಿದ್ದಾರೆ, ಇವರು ಬೇರೆ ಸಿಕ್ಕಿದೆ ಅಂತ ಹೇಳಬೇಡಿ. ಮತ್ತೆ ಅದು ಅವರಿಗೆ ಮಾತ್ರ ತಗೊಳ್ಳುವಾಗ ಅವರು ಎಕ್ಸಸೈಸ್ ಮಾಡ್ತಾ ಇದ್ರು, ಆದ್ದರಿಂದ ಆರೋಗ್ಯ ಆಗಿದೆ ಅಂದರೆ ಅದಕ್ಕೆ ಹೇಳ್ತಾರೆ ಎಕ್ಸಸೈಸ್ ಸಂಬಂಧ ಇಲ್ಲ, ಆರೋಗ್ಯ ಆದದ್ದು ಮಾತ್ರದಿಂದ, ಆಯಿತಾ, ಹೇಳಿಕೊಂಡು ಹೇಳ್ತಾರೆ. ಅದನ್ನು ನೀವು ಅವರು ಹೋದದ್ದು ತಾಣ ಬೇರೆ, ಇವರ ತಾಣ ಬೇರೆ ಹೇಳಬೇಡಿ. ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ. ಯಾರು ಹಿಂದಿನವರು ಸಿದ್ಧಿ ಪಡೆದವರು ಹೋಗಿದ್ದಾರೋ ಅಲ್ಲಿಗೇ ಹೋಗಿದ್ದಾರೆ, ಆಯಿತಾ. ಇವರಿಗೆ ಅವರು ಬಂದದ್ದು ಗೊತ್ತಿದೆ, ಅವರಲ್ಲಿದ್ದದ್ದು ಇವರಿಗೆ ಗೊತ್ತಾಗಿದೆ. ಅದನ್ನು ನೀವು ನಾಳೆ ಹೋಗುವಾಗ ನಿಮಗೆ ಅವರು ಸಿಗ್ತಾರೆ, ನಿಮ್ಮನ್ನು ಅವರು ಸ್ವಾಗತಿಸ್ತಾರೆ, ನೀವು ಅದರಿಂದ ತೆರಳಲಿಕ್ಕೆ ಸಾಧನೆಯನ್ನು ಮಾಡಲಿಕ್ಕೆ ತಯಾರಾಗಬಹುದು. ಎರಡು ಹೋಗಿದ್ದಾರೆ, ನೀವು ಇಲ್ಲಿಂದ ಹೇಳ್ತೀರಿ, ಅಲ್ಲಿ ಬಂದರೆ ಇಲ್ಲೇ ಇಲ್ಲ ಹೇಳ್ತು, ಗೊತ್ತೇ ಇಲ್ಲ ಹೇಳ್ತಾರೆ, ನಿಮಗೆ ಗೊತ್ತಾಯ್ತದು ಹೇಳ್ತಾರೆ ಅಂತ. ಹಾಗೆ ನಮ್ಮದು ವಾದಗಳು ಕೆಲವೊಮ್ಮೆ ಹೇಳುವುದಷ್ಟೇ. ಅದೊಂದುಂಟು ಪರಂಪರೆಯಲ್ಲಿ, ನಿರಂತರ ಊರ್ಧ್ವಗಮನವೇ ಮೋಕ್ಷ ಅಂತ ಹೋಗ್ತಾ ಇರೋದು ಮೇಲಕ್ಕೆ ಹಾಕಿ ಎಲ್ಲಿಗೆ ಎಂದು ಗೊತ್ತಿಲ್ಲ. ಅಲ್ಲ, ನಿನ್ನೆ ಹೋದವರು ಎಲ್ಲಿ ಹೋದರು ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ಅವರು ಇವರು ಸಿಗಲಿಲ್ಲ, ಇವರು ಹೋಗ್ತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಎಲ್ಲಿ ಯಾರಿಗೆ ಗೊತ್ತಿಲ್ಲ, ಹೋಗುವುದೇ. ಇದೊಂದು ವಿಚಿತ್ರ ರೋಗದ ಮೋಕ್ಷ ಒಂದು ಬೇರೆ ಉಂಟು. ಹಾಗೆ ಆಗಿದ್ರೆ ಒಬ್ಬ ಹೇಳಿದ್ದಂತೆ, ದಮ್ಮಯ್ಯ ಮಾರೆ ಗೊತ್ತು ಗುರಿ ಇಲ್ಲದೆ ಹೋಗ್ತಾ ಇರುವುದು ಒಂದೊಂದಾದರೆ ಕೈಕಾಲು ನೋವಾಗ್ತದೆ, ದಮ್ಮಯ್ಯ ನಾನು ಹೋಗುದಿಲ್ಲ ಹೇಳಿದ್ದಂತೆ, ನನಗೆ ಮೋಕ್ಷ ಬೇಡ ಅಂದಂತೆ. ಆ ಮೋಕ್ಷ ಬೇಡ, ಲೆಕ್ಕ ಇಲ್ಲದ ಒಂದು ಮೋಕ್ಷ ಆಯ್ತಲ್ಲ, ಅಡ್ರೆಸ್ ಇಲ್ಲದ ಮೋಕ್ಷ ಒಂದು, ಗೊತ್ತು ಗುರಿ ಇಲ್ಲದ ಮೋಕ್ಷ ಇನ್ನೊಂದು, ಅದು ಬೇಡ ಅಂದ. ಇಲ್ಲಿ ಹೇಳ್ತಾರೆ ಎತ್ರ ಅಂದರೆ ಎಷ್ಟು ವಾದಗಳನ್ನು ವಿರೋಧಿಸ್ತದೆ ವೇದ ಹೇಳಿದ್ದು. ನಾನು ಆಗಲ್ಲ, ಹೀಗಲ್ಲ, ಅದಲ್ಲ, ಇದಲ್ಲ, ಹಾಗೆ ಹೀಗೆ ಅಂತ ಪ್ರತಿ ಲಕ್ಷಣ ಎತ್ರ ಪೂರ್ವೇ ಸಾಧ್ಯ ಸಂತಿ ದೇ ಹ್ಯಾವ್ ಅಂದ್ರೆ ಅಲ್ಲಿ ಇದ್ದಾರೆ ಅವರು ಅಂತ ಹೇಳ್ತಾರೆ. ಇವರು ಪ್ರತ್ಯಕ್ಷ ಹೋದವರು ಹಿಂದೆ ಇದ್ದಾರೆ, ನಿನ್ನನ್ನು ಸ್ವಾಗತಿಸ್ತಾರೆ, ಅವರ ಅನುಭವವನ್ನು ಪಡಿತಾ ಇದ್ದಾರೆ, ಆನಂದವನ್ನು ನೀನು ಹೋಗಯ್ಯ ಅಂತಾರೆ. ಇಷ್ಟು ಹೇಳಿಯೂ ದಬ್ಬಿದ್ರೂ ಹೋಗುದಿಲ್ಲ ಅಂದರೆ ಸತ್ತೋಗಯ್ಯ ಅಂತಾರೆ. ಮತ್ತೇನು ಹೇಳುದು? ಎಲ್ಲ ಹೇಳಿ ಆಯಿತು, ಫಲ ಹೇಳಿ ಆಯಿತು, ಹೋದವರ ಬಗ್ಗೆ ಮಾತಾಡಿ ಆಯಿತು, ಹೋಗ್ಲಿಕ್ಕೆ ನಿನ್ನನ್ನು ಕಾಯ್ತಾರೆ ಅಂತ ಹೇಳಿ ಆಯಿತು. ಮತ್ತು ಇಲ್ಲಿ ಮಾರ್ಯಾರೆ ಯಾರಿಗೆ ಬೇಕು ಅವರು ಹೋಗಲಿ ಅಂತ ನೀವು ದುಡಿದ್ರೆ ಪ್ರಯೋಜನ ಇಲ್ಲ. ನೀವು ಯಜ್ಞವನ್ನು ಮಾಡಿ, ದೇವರ ಸಮಾರಾಧನೆ ಮಾಡಿ, ಬದುಕಿನಲ್ಲಿ ಇಹವು ಅಮೂತ್ರ. ಕೆಲವರು ಹೇಳ್ತಾರೆ ಈಗ ಸುಖ ಇದ್ದರೆ ಸಾಕು, ಮತ್ತೆ ನೋಡುವ ಅಂತ. ಈಗ ಸುಖವು ಮತ್ತಿನ ಸುಖವು ಒಂದೇ ಆಗುವುದು ಯಾವಾಗಲೂ. ಅದನ್ನು ಈಗ ಸುಖ ಬೇಕಾದರೆ ಮುಂದಿನ ಸುಖ ಬೇಕು ಅಂತ ನಿರೀಕ್ಷೆ ಮಾಡಿ ಈಗ ಸುಖ ಆಗುತ್ತೆ. ನೀವು ಮುಂದೆ ಸುಖ ಬೇಕು ಅಂತ ಈಗ ಸುಖ ಇರುವುದಿಲ್ಲ ಅಂತ ಹೇಳಿದರೆ ಯಾವ ಕಾಲದಲ್ಲಿ ಸುಖ ಆಗುವುದಿಲ್ಲ. ಕಷ್ಟಪಡುವಾಗ ಅದನ್ನು ಸುಖ ಅಂತ ಇಷ್ಟಪಟ್ಟಾಗ ಮಾತ್ರವೇ 30ನೇ ತಾರೀಕಿನ ಸಂಬಳ ಇಷ್ಟ ಆಗುವುದು. ಈಗ ನಮಗೆ ಕಷ್ಟ ಆಗುತ್ತೆ ಹೇಳಿದರೆ ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಪ್ರತಿದಿನದಲ್ಲಿಯೂ ದುಡಿಯುವುದು ಕಷ್ಟ ಅಂತ ಹೇಳಿದರೆ ದುಡಿತಾನವ? ಇಷ್ಟ ಅಂತ ಹೇಳಿಕೊಂಡೇ ದುಡಿಬೇಕು. ಆಗ 30ನೇ ತಾರೀಕು ಇಷ್ಟ ಆಗುತ್ತೆ, ಆವತ್ತು ದುಡಿಲೇಬೇಕು, ಆವತ್ತು ರಜೆ ಹಾಕೋದು ಹೇಗೆ, ಮತ್ತು ಇನ್ನೊಂದು ದಿವಸ ಕೊಡೋದಿಲ್ಲ. ಮತ್ತೆ ಅದರಿಂದ ಪ್ರತಿನಿತ್ಯವೂ ನಾವು ನಮ್ಮ ಬದುಕನ್ನು ಎಷ್ಟು ಇಷ್ಟ ಅಂತೇಳಿ ನಡೆಸಿಕೊಡ್ತೇವೆಯೋ ಹಾಗೆಯೇ ಇದನ್ನು ಕಷ್ಟ ಅಂತ ಮಾಡದೆ ಭಗವಂತನ ಸೇವೆಯನ್ನು ತುಂಬ ಪ್ರಾಮಾಣಿಕವಾಗಿ ತುಂಬ ಇಷ್ಟದಿಂದ ನಡೆಸಿಕೊಟ್ಟಾಗ ಖಂಡಿತವಾಗಿಯೂ ಫಲ ಖಾತ್ರಿ ಎನ್ನುವ ನಿರ್ದೇಶದಲ್ಲಿ ಪುರುಷ ಸೂಕ್ತ ಕೊನೆ ಮಂತ್ರ ತನ್ನನ್ನು ತೆರೆದಿಟ್ಟಿದೆ. ಈ ಬಾರಿ ಬಹಳ ಅದ್ಧೂರಿಯಾಗಿ ಪುರುಷ ಸೂಕ್ತದ ಆವಿರ್ಭಾವಕ್ಕೆ ಒಂದು ಯಜ್ಞ ಕಾರಣ ಆಯಿತು ಎನ್ನುವುದು ತುಂಬ ಸಂತೋಷ ಇದೆ. ಜೊತೆಯಲ್ಲಿ ಒಂದು ಹೊತ್ತಿಗೆ ಷೋಡಶೋಪಚಾರ ಪೂಜೆ ಆಚಾರ್ಯ ಮಧ್ವರು ಹೇಳಿದಂತೆ, ಅಂದರೆ ಪೂಜೆ ಆಗಬೇಕು ಅಂತ ನೀವು ಹೇಳಿದರೆ ಅದರಿಂದ ಪೂಜೆ, ಅದರಲ್ಲೇನು ಹೆಚ್ಚು ವಿಷಯ ಬರೀಲಿಲ್ಲ, ತುಂಬ ಕೇಳಿ ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಇರುವುದು. ಸಣ್ಣ ಹೊತ್ತಿಗೆ ಎಂದು ನೆನಪಿನ ಕಾಣಿಕೆ ಎನ್ನುವ ನೆಲೆಯಲ್ಲಿ ಅದನ್ನು ಹೊರಗೆ ತಂದಿದೆ. ಸ್ತ್ರೀಯರ ಬಗ್ಗೆ ನಾನು ಅದರಲ್ಲಿ ಒಂದು ಅಂಶ ಹೇಳಲಿಲ್ಲ, ಹೇಳಬೇಕು ಅಂತೇನು ನಿಯಮ ಇಲ್ಲ. ಯಾಕೆಂದರೆ ಯಾರಿಗೆ ಸಂಬಂಧಪಟ್ಟದ್ದು ಅವರಿಗೆ. ಮನೆಯಲ್ಲಿ ಕಡುಬು ಮಾಡಿದ ತಕ್ಷಣ ಎಲ್ಲರೂ ಬಾಯಿ ಹಾಕೋದಿಲ್ಲ, ಮುದುಕರಿಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಹೇಳ್ತಾರೆ, ಉದ್ದು ತಿನ್ನಬಾರ್ದು ಹೇಳಿದ ವೈದ್ಯರಿದ್ರೆ ಅವರು ತಿನ್ನೋದಿಲ್ಲ, ಮಕ್ಕಳಂತೂ ಆಗುವುದಿಲ್ಲ, ನಾವು ಬಾಯಿ ಕೊಡಬೇಕಾಗತ್ತೆ. ಹಾಗೆ ಚಕ್ಕುಲಿ ಹಲ್ಲಿದ್ದವನು ಹೇಗೋ ಹಾಗೆ ಅದು ಯೋಗ್ಯತೆ ಇದ್ದವರೇ ಅದು ಅಂತ. ಅದರಿಂದ ನಿಮ್ಮ ಗಂಡಂದಿರಿಂದ ಬೇಕಾದರೆ ಹೆಂಗಸರು ಮಾಡಿಸಲಿಕ್ಕೆ ಬರ್ತದೆ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಅಂತೂ ಗಂಡಂದಿರು ಕೇಳೋದಿಲ್ಲ ಅಂತ ಹೇಳಿದರೆ ಒಳ್ಳೆಯ ವಿಷಯ, ಮಕ್ಕಳಿಂದ ಮಾಡಿಸಲಿಕ್ಕೇನು ಕಷ್ಟ ಇಲ್ಲ. ಅದರಿಂದ ಒಳ್ಳೆ ಹೊತ್ತಿಗೆ ಯಾರಿಗಾದರೂ ಉಪಯೋಗಕ್ಕೆ ಬರಲಿ ಅನ್ನೋ ನೆಲೆಯಲ್ಲಿ ಅದನ್ನು ಮುದ್ರಣಗೊಳಿಸಿ ಇಲ್ಲಿ ಎಲ್ಲರಿಗೂ ಉಚಿತವಾಗಿ ಅದರ ಹಂಚಿಕೆ ಇದೆ. ಭಗವಂತನ ಸಮಾರಾಧನೆ ಪೂಜೆ ಅದು ನಿರಂತರ ಆಗಬೇಕು ಎನ್ನುವ ನೆಲೆಯೊಂದಿಗೆ ನನ್ನ ಮಾತು ಮುಗಿಸಿ ಇನ್ನು ಮುಂದೆ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.